ಪ್ರಾರ್ಥನೆ ನಮ್ಮನ್ನು ಬಹಳವಾಗಿ ಪ್ರೀತಿಸಿದಂತ ಪರಲೋಕ ತಂದೆ, ಈ ಪರಿಶುದ್ಧವಾದಂತ ಗಳಿಗೆಯಲ್ಲಿ ಸಮಯದಲ್ಲಿ ನಿಮ್ಮ ಪಾದ ಬಳಿಗೆ ಬಂದಿದ್ದೇವೆ. ಪರಿಶುದ್ಧವಾದಂತ ವೇದಿಕೆಯಲ್ಲಿ ನಾವಿದ್ದೇವೆ. ಈ ಸ್ಥಳವು ಮೀಸಲಾದಂತ ಜನರಿಗೆ ಮಾತ್ರ ಕೊಟ್ಟಿದ್ದೀರಿ. ಅದು ಲೇವಿಯರಿಗೆ ಮಾತ್ರ ಇದನ್ನು ನೋಡ್ತೇವೆ. ಒಡಂಬಡಿಕೆ ಭಾಗದಲ್ಲಿ ಅದರಲ್ಲೂ ಸಹ ಆರಿಸಲ್ಪಟ್ಟಂತ ಲೇವಿ ಗೋತ್ರದಲ್ಲಿ ಯಾಜಕರಿಗೆ ಮಾತ್ರವೇ ದೇವಾಲಯದಲ್ಲಿ ಅವರಿಗೆ ಪಾದಾರ್ಪಣವನ್ನ ಮಾಡುವುದಕ್ಕೂ, ಆರಾಧಿಸುವುದಕ್ಕೂ, ಯಜ್ಞಗಳನ್ನ ಸಮರ್ಪಿಸುವುದಕ್ಕೂ, ಯಜ್ಞದಿಂದ ಸುರಿದಂತ ರಕ್ತವನ್ನ ಅದನ್ನ ಚಿಮ್ಮಿಸುವುದಕ್ಕೂ ಮಹಾಯಾಜಕನಿಗೆ ಮಾತ್ರ ಆ ಸ್ಥಾನವನ್ನ ಕೊಟ್ಟಿದ್ದೀರಿ. ಈ ಸ್ಥಳವನ್ನ ನೋಡುವುದಾಗಲು, ಆ ಸ್ಥಳಕ್ಕೆ ಪ್ರವೇಶಿಸುವುದಾಗಲಿ, ಆ ಸ್ಥಳದಲ್ಲಿರುವಂತಹ ಧೂಪವನ್ನ ಸಲ್ಲಿಸುವುದಾಗಲಿ ಮಾಡಿದರೆ ಅವ್ರು ಪಟ್ಟಂತ ದಂಡನೆಗಳೇನೆಂದು ವೇದವಾಕ್ಯದಲ್ಲಿ ತಿಳಿಸಿದಿರಿ. ಆದ ತಂದೆ, ನಿನ್ನ ಮಗನಾದ ಯೇಸು ಕ್ರಿಸ್ತನ ಮೂಲಕ ಸಿಲುಬೆ ಮರಣದ ನಂತರ ಆ ತೆರೆಯ ಅರಿಯಲ್ಪಟ್ಟದ ನಂತರ ಎಲ್ಲರಿಗೂ ಸಹ ಪ್ರವೇಶಿಸಿದಿರಿ. ಪ್ರವೇಶ ಮಾಡಲ್ಪಟ್ಟಂತ ನಾವು ಎಷ್ಟೋ ಭಾಗ್ಯವಂತರಾಗಿದ್ದೇವೆ. ಈ ಪರಿಶುದ್ಧವಂತ ಮಹಾಪರಿಶುದ್ಧವಂತ ಒಂದೇ ಸ್ಥಳವಾಗಿ ಮಾಡಿ ಕಿರಿಯರು, ಹಿರಿಯರು, ಸ್ತ್ರೀಯರು, ಪುರುಷರು, ವಿದ್ಯಾವಂತರು, ಅವಿದ್ಯಾವಂತರು ಎಂಬ ಯಾವ ಒಂದು ಭೇದವನ್ನಿಲ್ಲದೆ ಸಕಲ ಜನರನ್ನ, ಲೋಕದ ಎಲ್ಲಾ ಜನರನ್ನ ನಿನ್ನ ಮಗನಾದ ಯೇಸು ಕ್ರಿಸ್ತನ ರಕ್ತದ ಮೂಲಕ ತೊಳೆಯಲ್ಪಟ್ಟಂತ ಪ್ರತಿಯೊಬ್ಬರಿಗೂ ಸಹ ಈ ಸೀಮಿತವಾದಂತ ಈ ಸ್ಥಳದಲ್ಲಿ ಪರಿಶುದ್ಧವಾದಂತ ಈ ವೇದಿಕೆಯಲ್ಲಿ ನಮ್ಮನ್ನಿಟ್ಟದಕ್ಕಾಗಿ ಸ್ತೋತ್ರ. ನಾವು ಭಯದಿಂದಲೂ ಭಕ್ತಿಯಿಂದಲೂ ನಾವು ನಿಂತಿದ್ದೇವೆ ತಂದಿವೆ. ಈ 6 ದಿನ ಸ್ವೀಕಾರ ಮಾಡಿರಿ. ಇದರಲ್ಲಿ ಸಲ್ಲಿಸುವಂತ 5 ಆತ್ಮೀಯದ ಬಲಿಗಳನ್ನ ನೀವು ಪಾದ ಬಳಿಗೆ ಒಪ್ಪಿಸ್ತೇವೆ. ಈ ವಾಕ್ಯದ ಬಳಿಯಲ್ಲಿ ಬಂದಿದ್ದೇವೆ. ನಿಮ್ಮ ಪರಿಶುದ್ಧ ವಾಕ್ಯವನ್ನು ಧ್ಯಾನಿಸಲು ದಾಸ ಅಂತ ನನ್ನನ್ನು ಪಾದ ಒಪ್ಪಿಸ್ತೇನೆ. ಮಾತಾಡದ ಪ್ರತಿಯೊಂದು ಮಾತು ವಾಕ್ಯದ ಅನುಗುಣವಾಗಿ ಪವಿತ್ರಾತ್ಮ ಸಹಾಯದೊಂದಿಗೆ ಮಾತಾಡೋಕೆ ಬಲಪಡಿಸಿರಿ. ಕೇಳುವಂತ ಪ್ರತಿಯೊಂದು ಕಿವಿಗಳನ್ನು ತೆರೆಸಿರಿ. ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ಜೀವಳ ತಂದೆ, ಆಮೇನ್. ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತ ನಾಮದಲ್ಲಿ ಪ್ರೀತಿಯ ವಂದನೆಗಳು. ದೇವರು ತಾನೇ ನಮ್ಮನ್ನ ಈ ದಿನವನ್ನ ಈ ಪರಿಶುದ್ಧ ವೇದಿಕೆಯಲ್ಲಿ ನಮ್ಮನ್ನಿಟ್ಟಿದ್ದಾನೆ. ಕ್ರಿಸ್ತನಲ್ಲಿ ಪ್ರಿಯರೇ, ಯೇಸು ಕ್ರಿಸ್ತನ ಪುನರುತ್ಥಾನದ ನಂತರ ನಡೆದಂತ 2 ವಿಷಯಗಳನ್ನ ಹೇಳಿ ವಾಕ್ಯದ ಭಾಗಕ್ಕೆ ಸಾಕ್ತೇನೆ. ನಿಮ್ಮ ಸತ್ಯವನ್ನು ತಿಳಿಸ್ಕೊಳ್ಳಿ. ಮಾರ್ಕ 16ನೇ ಅಧ್ಯಾಯ. ಮಾರ್ಕ 16ನೇ ಅಧ್ಯಾಯದಲ್ಲಿ ಮಾರ್ಕನು ಬರೆಯುವಂತ ಯೇಸು ಕ್ರಿಸ್ತನ ಪುನರುತ್ಥಾನದ ನಂತರ ಮೊದಲನೇ ದಿನದಲ್ಲಿ, ವಾರದ ಮೊದಲ ದಿನದಲ್ಲಿ ನಡೆದ ಘಟನೆಯನ್ನು ನೋಡುವ 9ನೇ ವಾಕ್ಯ. 16ನೇ ಅಧ್ಯಾಯ 9ನೇ ವಾಕ್ಯ. ಯಾರು ಧ್ಯಾನಿಸಿರಿ? ವಾರದ ಮೊದಲ ದಿನ ಯೇಸು ಕ್ರಿಸ್ತನು ಪುನರುತ್ಥಾನ ಹೊಂದಿದಂತ ಮೊದಲನೇ ದಿನದಲ್ಲಿ ನಡೆದಂತ ಘಟನೆ. ಮತ್ತಾಯ, ಮಾರ್ಕ, ಲೂಕ, ಯೋಹಾನ 3 ಸ್ಥಳಗಳಲ್ಲೂ ಸಹ ಪವಿತ್ರಾತ್ಮನು ಬರೆಯಲ್ಪಟ್ಟಂತ ಈ ವಾಕ್ಯವನ್ನ ಗಮನ ಇಟ್ಟು ನೋಡಿ. ಈ ವಾರದ ಮೊದಲನೇ ದಿನದ ಯೇಸು ಕ್ರಿಸ್ತನ ಪುನರುತ್ಥಾನದ ಮೊದಲನೇ ದಿನದಲ್ಲಿ ನಡೆದಂತ ಘಟನೆಗಳನ್ನ ನೀವು ಸೇರಿಸಿ. ನಾನು ಮುಂದಿನ ದಿನಗಳಲ್ಲಿ ಆ ವಿಷಯವನ್ನ ಮಾತಾಡೋದಕ್ಕೆ ಇಷ್ಟಪಡ್ತೇನೆ. ಯೇಸು ಕ್ರಿಸ್ತನನ್ನು ನೋಡಲು ಹೋಗಿದಂತ ಈ ಮಾರ್ತಾಳದಂತ ಮರಿಯಳಿಗೆ ಸಿಕ್ಕಿದಂತ ಕಾರ್ಯ ಏನೆಂದರೆ, ಅವಳಿಗಿದ್ದಂತ 7 ದೆವ್ವಗಳನ್ನ ಬಿಡಿಸಿದನು ಅಂತ ನೋಡ್ತೇವೆ. ಅದೇ ಪ್ರಕಾರ ಯೋಹಾನ 20ನೇ ಅಧ್ಯಾಯ, ಯೋಹಾನ 20ನೇ ಅಧ್ಯಾಯ ಸಂಬಂಧಪಟ್ಟಾಗಿ ಮುಂದಿನ ದಿನಗಳಲ್ಲಿ ಮಾತಾಡ್ತಾನೆ. ಯೋಹಾನ 20ನೇ ಅಧ್ಯಾಯ 19ರಿಂದ ಕೆಲವೊಂದು ವಾಕ್ಯದ ಭಾಗವನ್ನು ಧ್ಯಾನಿಸುವ. ಯೋಹಾನ 20ನೇ ಅಧ್ಯಾಯ 19ರಿಂದ. ಯೋಹಾನ ಇರೋದಾಧಿಕಾರ 19 ವಸಂತ ವಾಸಿಗೆಲ್ಲ. ವಾರದ ಮೊದಲನೇ ದಿನದಲ್ಲಿ, ಮೊದಲನೇ ದಿನದಲ್ಲಿ, ಯೇಸು ಕ್ರಿಸ್ತನ ಪುನರುತ್ಥಾನದ ದಿನದಲ್ಲಿ ಒಬ್ಬಳಿಗೆ ದೆವ್ವಗಳನ್ನ ಓಡಿಸಿದನು ದೇವರು. ಮಗ್ದಾಳನ ಮರಿಯಳು 4 ಪುಸ್ತಕಗಳಲ್ಲಿ ಕಾಣಿಸ್ಕೊತಾಳೆ. ಅವಳು ಮುಂಜಾನೆಯಲ್ಲಿ ಹೋಗಿದ್ದಳು ಅಂತ ವೇದವಾಕ್ಯ ಮತ್ತಾಯದಲ್ಲಿ ಹೇಳ್ತಾನೆ. ಸಿಕ್ಕಿದಂತ ಆಶೀರ್ವಾದ ಏನು ಅಂತ ನೀವು ಗಮನ ಇಡಿರಿ ಪ್ರಿಯರೇ. ಇಲ್ಲಿ ಯೋಹಾನನು ಬರೀತಾನೆ, ಆ ಒಂದು ಅದೇ ದಿನದ ಸಂಜೆ ವೇಳೆಯಲ್ಲಿ ಭಯದಿಂದ ಭೀತಿಯಾಗಿ ಕುಂತಿದಂತ ಆ ಅಪೊಸ್ತಲರು ಅವರ ಬಳಿಗೆ ಬಂದಾಗ ಯೇಸು ಕ್ರಿಸ್ತನು ಕೊಟ್ಟಂತ ಮೊದಲನೇ ಮಾತು ಸಮಾಧಾನವಾಗಿರಿ. ಅವರಿಗೆ ಯೇಸು ಕ್ರಿಸ್ತನ ನೋಡಿದಂತ ಸಂದರ್ಭದಲ್ಲಿ ಸಿಕ್ಕಿದಂತ ಮೊದಲನೇ ಕಾರ್ಯ ಏನಂದ್ರೆ ಅವರಿಗೆ ಸಂತೋಷ. ಯೇಸು ಕ್ರಿಸ್ತನಲ್ಲಿ ಪ್ರಿಯರೇ, ವಾರದ ಮೊದಲನೇ ದಿನ ನಮಗೆ ಸಿಗುವಂತ ಆಶೀರ್ವಾದಗಳು ಈ ಲೋಕಕ್ಕಿಂತಲೂ ಮಿಗಿಲಾದದ್ದು. ಯಾಕಂದ್ರೆ ನಾವು ದೇವರ ಸನ್ನಿಧಾನದಲ್ಲ ಬರ್ತಾ ಇದ್ದೇವೆ. ಈ ಸನ್ನಿಧಾನ ನಮಗೆ ಸಿಗುವಂತ
ಸೌಭಾಗ್ಯ ಅಂತ ತಿಳ್ಕೋಬೇಕು. ಮಗ್ದಲದ ಮರಿಯಳು ಯೇಸು ಕ್ರಿಸ್ತನ ಮುಂಜಾನೆಯಲ್ಲಿ ಹೋಗ್ತಾನೆ. ಯಾಕೆಂದ್ರೆ ಅವಳು ಕೇಳಿದ್ಲು, ಯೇಸು ಕ್ರಿಸ್ತನ 3.5 ವರ್ಷಗಳ ಸುವಾರ್ತೆಯಲ್ಲಿ ನನ್ನನ್ನ ಜಜ್ಜಲ್ಪಡ್ತದೆ, ನಾನು ಸಿಲುಬೆಗೆ ಹೋಗ್ತೇನೆ, ನಾನು 3 ದಿನದಲ್ಲಿ ಎತ್ತೇನೆ ಅಂತ ಯೇಸು ಕ್ರಿಸ್ತನ ಹೇಳಿದಂತ ವಾಗ್ದಾನದ ಮಾತಾಗಲಿ, ಮೋಶೆಯ ಮೂಲಕ, ಕೀರ್ತನೆಗಳ ಮೂಲಕ, ಪ್ರವಾದಿಗಳ ಮೂಲಕ ಹೇಳಿದಂತ ಪ್ರವಾದನೆಗಳಾಗಲಿ ಅವಳು ಕೇಳಿದ್ರಿಂದ ಆ ಸ್ತ್ರೀಯರುಗಳು ಹೋಗ್ತಾರೆ. ಮುಖ್ಯವಾಗಿ ಮೊಟ್ಟ ಮೊದಲ ಬಾರಿಗೆ ಹೋಗಿದ್ದೆ ಸ್ತ್ರೀಯರೇ. ನನ್ನ ಪ್ರಿಯ ಸಹೋದರಿಯರೇ, ದೇವಾಲಯ ಅಂದರೆ ಸ್ತ್ರೀಯರ ಮೊದಲನೇ ಹೆಜ್ಜೆಯನ್ನ ಇಡಬೇಕು. ಯೇಸು ಕ್ರಿಸ್ತನ ಹುಡಿಕೊಂಡು ಹೋಗಿದ್ದು 11 ಜನ ಶಿಷ್ಯರು ಹೋಗ್ಲಿಲ್ಲ, ಸ್ತ್ರೀಯರು ಹೋಗ್ತಾರೆ. ಓದಿ, ನೀವು ಓದಿ, ತಿರುಗಿಸಿ ಓದಿ, ನಿಮಗೆ ಸಮಯಗಳಿದೆ. ಆ ಸ್ಥಳಕ್ಕೆ ಹೋದಾಗ ಅವರ ಧೂಪವನ್ನ ಕೊಡೋದಕ್ಕೋಸ್ಕರ ಆ ಸ್ಥಳಕ್ಕೆ ಹೋಗ್ತಾರೆ, ಸಿಕ್ಕಿದಂತ ಆಶೀರ್ವಾದಗಳಿಂದ. ಇಲ್ಲೂ ಒಂದು ಭಾಗವಿದೆ, ಅದನ್ನ ಹೇಳಿ ನಾನು ಮುಂದಿನ ನನ್ನ ಸಬ್ಜೆಕ್ಟ್ಗೆ ಹೋಗ್ತಾನೆ. 21ನೇ ವಾಕ್ಯದಲ್ಲಿ ಯೇಸು ಕ್ರಿಸ್ತನಿಂದ ನಿಮಗೆ ಸಮಾಧಾನವಾಗಿರಲಿ. 21ನೇ ವಾಕ್ಯದಲ್ಲಿ ಯೇಸು ಅವರಿಗೆ ನಿಮಗೆ ಸಮಾಧಾನವಾಗಿರಲಿ, 2ನೇ ಸಾರಿ ಹೇಳ್ತಾನೆ, ನಿಮಗೆ ಸಮಾಧಾನವಾಗಿರಲಿ ಎಂದು ತಿರುಗಿ ಹೇಳಿ. ನಾವು ಇವೊಂದು ಹಾಡಾಡ್ದು ಏನು, ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ, ಸಂತೋಷ ಪಡಿರಿ ಎಂದು ತಿರುಗಿ ಪೌಲನ್ ಹೇಳ್ತಾನೆ. ಅದೇ ಪ್ರಕಾರ ಯೇಸು ಕ್ರಿಸ್ತನ ಪುನರುತ್ಥಾನ ಆದ ಮೇಲೆ ಹೇಳಿದಂತ, ದೇವ ಮನುಷ್ಯರಿಗೆ ಹೇಳಿದಂತ, ಅಪೊಸ್ತಲರಿಗೆ ಹೇಳಿದಂತ ಮಾತಂದ್ರೆ ಸಮಾಧಾನವಾಗಿರಿ ಹೇಳಿ. ಮತ್ತೆ ಹೇಳ್ತಾನೆ, ನೀವು ಮತ್ತೆ ಏನಾಗಿರಿ, ಸಮಾಧಾನವಾಗಿರಿ, ಹೆದರಬೇಡಿ. ದೇವ ಮಕ್ಕಳಾಗಿರ್ತ ನಾವು ಅಷ್ಟೇ ಪ್ರಿಯರೇ, ವಾರದ ಮೊದಲ ದಿನದಲ್ಲಿ ನಮಗೆ ಸಿಗುವಂತದ್ದು ಸಮಾಧಾನ ಈ ಲೋಕದಲ್ಲಿ ಇರುವಂತ ಸಮಾಧಾನ ಅಲ್ಲ. ಯೇಸು ಕ್ರಿಸ್ತ ಹೇಳ್ತಾನೆ ಅದನ್ನು ಸಹ, ನಾನು ಬಿಟ್ಟು ಹೋಗುವಂತ ಸಮಾಧಾನ ಈ ಲೋಕಕ್ಕೆ ಸಂಬಂಧಪಟ್ಟಂತ ಸಮಾಧಾನ ಅಲ್ಲ. ಒಂದು ಕಷ್ಟ ಸಮಯದಲ್ಲಿ ಯಾರಾದ್ರೂ ಬಂದ್ರೆ ನಿಮಗೆ ಮಾತು ಹೇಳಿದಾಗ ಆ ಸಮಾಧಾನ ಸಿಗುತ್ತಲ್ಲ, ಅದು ಅಲ್ಪದ ಸಮಾಧಾನ. ಸಮಸ್ಯೆಗಳನ್ನ ತೀರಿದ ಸಂಬಂಧದಲ್ಲಿ ಆ ತೀರಿದ ತಕ್ಷಣ ಅಲ್ಲಿಗೆ ಸಿಗುವಂತ ಸಮಾಧಾನ ಅದು ತಾತ್ಕಾಲಿಕ ಸಮಾಧಾನ. ಮತ್ತೆ ಇನ್ನೊಂದು ಸಮಸ್ಯೆ ಬಂದಾಗ ಇನ್ನೊಂದು ಸಮಾಧಾನಕ್ಕೆ ನಾವು ಹುಡುಕಿ ಹೋಗ್ಬೇಕಾಗತ್ತೆ. ಸಮಾಧಾನಕ್ಕೋಸ್ಕರ ವಿದೇಶಗಳನ್ನ ಹೋಗ್ಬೇಕಾಗಿದೆ. ಅನೇಕ ಸ್ಥಳಗಳಿಗೆ ಹೋಗ್ತಾರೆ ಜನಗಳು ಸಮಾಧಾನಕ್ಕೋಸ್ಕರ. ಅದು ದೇವ ಮಕ್ಕಳಾದ ನಮಗೆ ಆರಾಧನೆಗೆ ಬರುವುದೇ ಸಮಾಧಾನ. ಈ ಆರಾಧನೆಯಲ್ಲಿ ಸಿಗುವಂತಹ ಸಮಾಧಾನಕ್ಕಿಂತಲೂ ಮಿಗಿಲಾದ ಸಮಾಧಾನ ನಮಗಿಲ್ಲ. ಅದನ್ನ ನಾವು ನಮ್ಮ ಮೈಂಡ್ ಅಲ್ಲಿ ಇಟ್ಕೊಂಡಿರ್ಬೇಕು. ಆರಾಧನೆಗೆ ಹೋದಾಗ ನನಗೆ ದೇವರೊಂದು ಸಮಾಧಾನ ಕೊಡ್ತಾನೆ. ಆ ಸಮಾಧಾನವು ಈ ಲೋಕದ ಸಮಾಧಾನ ಅಲ್ಲ. ಹೇಳ್ತಾನೆ ನೋಡಿ ಯೇಸು ಕ್ರಿಸ್ತನು, ಎಂದು ತಿರುಗಿ ಹೇಳುತ್ತೇನೆ, ತಂದೆ ನನ್ನನ್ನ ಕಳಿಸಿಕೊಟ್ಟ ಹಾಗೆ ನಾನು ನಿಮ್ಮನ್ನ ಕಳಿಸಿಕೊಡ್ತೇನೆ ಅಂತನು. ಇದನ್ನು ಹೇಳಿ ಅವರ ಮೇಲೆ ಊದಿ, ಇಲ್ಲ ನೋಡಿ ಗಮನ ಇಡಿ, ಅವರ ಮೇಲೆ ಊದಿ ಅವರಿಗೆ ಪವಿತ್ರಾತ್ಮವರನ್ನ ತಕ್ಕೊಳ್ಳಿರಿ. ನೀವು ಯಾರ ಪಾಪವನ್ನ ಕ್ಷಮಿಸುತ್ತೀರೋ ಅವರಿಗೆ ಅವುಗಳು ಕ್ಷಮಿಸಲಾಗುತ್ತದೆ ಎಂದು, ಪಾಪಗಳನ್ನ ಕ್ಷಮಿಸದೆ ಉಳಿಸುತ್ತೀರೋ ಅವರಿಗೆ ಅವುಗಳು ಉಳಿದಿರೋದೆಂದು ಹೇಳ್ತಾನೆ. ಅವರಿಗೆ ಪವಿತ್ರಾತ್ಮ ವರವನ್ನ ಕೊಡ್ತಾನೆ ಯೇಸು ಕ್ರಿಸ್ತನು ವಾರದ ಮೊದಲ ದಿನದಲ್ಲಿ ಅಲ್ಲಿದ್ದಂತ ಅಪೊಸ್ತಲರಿಗೆ. ಆದ್ರೆ ಇಲ್ಲಿ ಘಟನೆ ಏನಂದ್ರೆ 24ನೇ ವಾಕ್ಯದಲ್ಲಿ ಒಂದು ಘಟನೆ ನಡೀತದೆ. ಏನ್ ನಡೀತದೆ? ಯಾರ ಓದಿ. ಯೇಸು ಬಂದಾಗ 12 ಮಂದಿ ಶಿಷ್ಯರೊಳಗೆ ಒಬ್ಬನಾದಂತ ಯಾರಿಲ್ಲ, ದುರ್ಮಾನಸುಗಳುವ ಅವನಿಗೇನೆಲ್ಲ ಮಿಸ್ ಆಯ್ತು? ಆ ಸ್ಥಳದಲ್ಲಿ ತೋಮ ಇಲ್ಲ. ತೋಮನ್ ಏನೆಲ್ಲ ಮಿಸ್ ಆಯ್ತು? ಯೇಸು ಕ್ರಿಸ್ತನ ಪ್ರತ್ಯಕ್ಷತೆ ಮೊದಲಾಗಿ ಮಿಸ್ ಆಯ್ತು. ಯೇಸು ಕ್ರಿಸ್ತನ ಮೂಲಕ ಕೊಟ್ಟಂತ ಸಮಾಧಾನ ಮಿಸ್ ಆಯ್ತು. ಯೇಸು ಕ್ರಿಸ್ತನ ಕೈಗಳ ಕಾಲುಗಳ ತೋರುವಿಕೆ ಮಿಸ್ ಆಯ್ತು. ಯೇಸು ಕ್ರಿಸ್ತನ ಹೇಳುವಂತ ಕೊಟ್ಟಂತ ಪವಿತ್ರಾತ್ಮ ವರವು ಮಿಸ್ ಆಯ್ತು. ಇದೇ ಕ್ರಿಸ್ತನಲ್ಲಿ ಪ್ರಿಯರೇ ವಾರದ ಮೊದಲನೇ ದಿನದ ಸಾರಾಂಶಗಳು ನಮಗೆ. ಅದಕ್ಕೆ ಹೇಳ್ತಾನೆ ಅಪೊಸ್ತಲರ ಕೃತ್ಯಗಳು 20ನೇ ಅಧ್ಯಾಯ 7ನೇ ವಾಕ್ಯದಲ್ಲಿ ಹೇಳ್ತಾನೆ, ನಾವು ರೊಟ್ಟಿ ಮುರಿಯೋ ನೇಮಕ್ಕಾಗಿ ಕೂಡಿ ಬಂದಾಗ ಅಂತ ಅಪೊಸ್ತಲರು ಹೇಳ್ತಾರೆ. ವಾರದ ಮೊದಲನೇ ತುಂಬಾ ಸಾರಾಂಶವಾದಂತ ಕಾರ್ಯ ನಿಮ್ಮ ಹೃದಯದಲ್ಲಿ ಅದು ಅಚ್ಚಾಗಿ ಉಳಿಬೇಕು. ಎಲ್ಲಾ ವಿಷಯಕ್ಕಿಂತಲೂ ಯಾವುದೇ ಸಮಯಕ್ಕಿಂತಲೂ ದೇವರ ಆಲಯಕ್ಕೆ ಮೊದಲನೇ ದಿನದಲ್ಲಿ ಬರುವುದು ಎಲ್ಲಕ್ಕಿಂತಲೂ ಮಿಗಿಲಾದದ್ದು. ಇದನ್ನ ನೀವು ಕಳ್ಕೊಳ್ಳೋದಾಗ್ಲಿ, ಇದನ್ನ ನೀವು ಬಿಟ್ಟು ಹೋಗೋದಾಗ್ಲಿ, ಇದನ್ನ ನೀವು ಅಸಡ್ಡೆ ಮಾಡೋದಾಗ್ಲಿ, ನೀವು ಸಹ ತೋಮನಲ್ಲಿ ಒಬ್ಬರಾಗ್ತೀರಿ. ನಿಮಗೆ ಸಿಗಬೇಕಾದಂತ ಸಮಾಧಾನ ನಿಮಗೆ ಸಿಗೋದಿಲ್ಲ. ಇಲ್ಲಿ ಸಿಗುವಂತ ಆತ್ಮಿಕದ 5 ಬಲಿಗಳಿಗೆ ನೀವು ಪಾತ್ರಧಾರಿಗಳಾಗಿರೋದಿಲ್ಲ. ದೇವಾಲಯವನ್ನ ಹಿಂತಿರುಗಿ ನೋಡಿ, ನಾನು ಪ್ರಾರ್ಥನೆ ಹೇಳಿದದನ್ನ, ಎಲ್ಲರಿಗೂ ಸಹ ಪ್ರವೇಶ ಇಲ್ಲ ಪ್ರಿಯರೇ. 12 ಗೋತ್ರದಲ್ಲಿ 11 ಗೋತ್ರಗಳಿಗೆ ಪ್ರವೇಶ ಇಲ್ಲ. ಲೇವಿ ಗೋತ್ರದಲ್ಲೂ ಕೆಲವೊಬ್ಬರಿಗೆ ಮಾತ್ರ ದೇವಾಲಯದ ಪ್ರವೇಶ.
ಅದರಲ್ಲಿಯೂ ಆರನ ವಂಶದವರಿಗೆ ಮಾತ್ರ ಪ್ರವೇಶ. ಈ ಪ್ರವೇಶವನ್ನ ಯೇಸು ಕ್ರಿಸ್ತನು ತನ್ನ ದೇಹವನ್ನ ಕಿತ್ತುಕೊಟ್ಟಾಗ ದೇವಾಲಯದ ಪರದೆ ಹರಿದಾಗ ನಮಗೆ ಸಿಕ್ಕಿದಂತ ಈ ಸೌಭಾಗ್ಯವನ್ನ ನಾವ್ ಯಾಕೆ ಅಸಡ್ಡೆ ಮಾಡಬೇಕು? ಯಾಕೆ ನಾವು ನಿಧಾನಗತಿ ಮಾಡಬೇಕು? ನೀವೇ ಯೋಚನೆ ಮಾಡಿ. ಇದು ನಿಧಾನ ಮಾಡೋದು ನಿಮ್ಗೆ ಒಳ್ಳೇದಾ? ನಾನು ಸಹೋದರ ಮಾತಾಡ್ತಿದ್ದು 8:30 ನಮ್ಮ ಸಮಯ. ಎಷ್ಟಕ್ಕೆ ಬರ್ಬೇಕು? ಕಾಲಕ್ರಮೇಣ ಏನಾಗ್ತಿದೆ, ಬರ್ತಾ 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 ಏನಾಗ್ತಿದೆ, 8:30 8:45 8:45 9 ಗಂಟೆ ಸಮಯಗಳ ನಿರ್ದಿಷ್ಟತೆ ಬೈಬಲ್ ಅಲ್ಲಿ ಇಲ್ಲ ಬೇರೆ. ವಾರದ ಮೊದಲ ಸಲ ನೀವು ಕರ್ತನ ಮೇಜನ ಮುರಿಯೋದು ಯಾವ ಸಮಯ ಬೇಕಾದ್ರು, ಅದ್ರ ಸಭೆಯಾಗಿ ಕೂಡಿಕೊಂಡು ನಿರ್ಧರಿಸಿದ ಸಮಯ ಅದಲ್ಲ. ಅದಕ್ಕೆ ನಾವೇನಾಗ್ಬೇಕು? ಬದ್ಧರಾಗ್ಬೇಕಲ್ವಾ? ನೀವೊಂದು ಇಂಟ್ರ್ಯೂಗೆ ಹೋದಾಗ ಎಷ್ಟು ಗಂಟೆಗೆ ಇಂಟ್ರ್ಯೂ? ಆ ಸಮಯಕ್ಕೆ ಮುಂಚೆ ಹೋಗ್ತೀರಾ? ಅದು ಸಮಯ ಕಳ್ಕೊಂಡು ಹೋಗ್ತೀರಾ? ನಿಮಗೆ ಹೋಗುವಂತ ಪ್ರಯಾಣದ ಸಮಯಕ್ಕೆ ಮುಂಚೆ ಹೋಗ್ತೀರಾ, ಹಿಂದೆ ಹೋಗ್ತೀರಾ? ನಿಮ್ಮ ಫ್ಲೈಟ್ಗೆ ಮುಂಚೆ ಹೋಗ್ತೀರಾ, ಹಿಂದೆ? ಸ್ವಲ್ಪ ಯೋಚನೆ ಮಾಡಿ. ಇದನ್ನ ಹೇಳ್ತಾನೆ ಇರ್ತೀವಿ. ನನ್ನ ಯೌವನಸ್ಥರೇ, ನಾನು ನಿಮ್ಮನ್ನ ಖಂಡಿಸಿ ಗದರಿಸ್ತೇನೆ. ನಿಮ್ಮ ಸಮಯವನ್ನ ಸೀಮಿತವಾಗಿ ಇಡುವಂತ ನಿಮ್ಮ ಕಾಲೇಜ್ಗಳಿಗಾಗ್ಲಿ, ನಿಮ್ಮ ವಿದ್ಯೆಗಾಗ್ಲಿ, ನಿಮ್ಮ ಒಂದು ಮುಂದಿನ ಭವಿಷ್ಯಕ್ಕಾಗಲಿ ಹೆಚ್ಚಾಗಿ ಸಭೆಗಾಗಿ ನೀವು ಇಡಬೇಕು. ಅದಕ್ಕೆ ಪ್ರಸಂಗಿ ಹೇಳ್ತಾನೆ, ಮೊದಲು ಕಷ್ಟ ನಿಮ್ಮ ಯೌವನದಲ್ಲೇ ನಿಮ್ ಸೃಷ್ಟಿಕರ್ತನ ಸ್ಮರಿಸಿರಿ. ಯೌವನ ವಯಸ್ಸಾಗಿದ್ರು ಇದಾರೆ, ಇಲ್ಲ ಅವ್ರಿಗೆ ಎಕ್ಸ್ಕ್ಯೂಸ್ ಇದೆಯಾ? ಇಲ್ಲ, ಅವ್ರಿಗೂ ಇಲ್ಲ. ಆದ್ರೆ ನಿಮಗಿದೆ, ನೀವು ಬರ್ಲೇಬೇಕು. 8:30 ಇಲ್ಲಿ ಬರ್ಬೇಕು. ಬ್ರದರ್ ಹೇಳಿದ್ರು, ಸ್ಟಾರ್ಟ್ ಮಾಡೋದು, ನೋ ಪ್ರಾಬ್ಲಮ್. ಇವತ್ತು ದೇವರ ಆಲಯಕ್ಕೆ ನಾನು ಬರುವಾಗ ಯಾವ ರೀತಿ ಬರ್ಬೇಕು? ಮಗ್ದಳದ ಮರಿಯಳು ಓಡ್ತಾಳೆ. ಪ್ರಿಯರೇ, ಓದಿ, ನನ್ನ ಪ್ರಿಯ ಸಹೋದರಿಯರೇ ಓದಿ, ಸಹೋದರರ ಓದಿ. ಅವಳಿಗಿದ್ದಂತ 7 ದೆವ್ವಗಳನ್ನ ದೇವರು ಓಡಿಸ್ತಾನೆ. ಮಾರ್ಕನು ಬರೀತಾನೆ ಅದನ್ನ. ಮತ್ತಾಯದಲ್ಲಿ 28ನೇ ಅಧ್ಯಾಯ 1ನೇ ವಾಕ್ಯವನ್ನ ಓದಿ. ದೇವಾಲಯ ಎಷ್ಟು ಪ್ರಾಮುಖ್ಯವಾದದ್ದು, ದೇವರ ವಾರದ ಮೊದಲ ಸಹ ಎಷ್ಟು ಪ್ರಾಮುಖ್ಯವಾದಂತ ವೇದ ವಾಕ್ಯ ನಮ್ಮನ್ನ ಅಲ್ಲಲ್ಲಿ ಗದರಿಸಿದಾಗ, ಎಚ್ಚರಿಸಿದಾಗ ನಾವು ಅಸಡ್ಡೆ ಮಾಡಿದ್ರೆ ನಿಮ್ಮ ಬದುಕನ್ನ ದೇವರು ಅಸಡ್ಡೆ ಮಾಡ್ತಾನೆ. ಆತನ ಸಮೀಪಕ್ಕೆ ಬನ್ನಿರಿ, ಆತನು ಇಷ್ಟೇ. ಇದೇನೇ ವಾಕ್ಯ, ಇದು ನಮ್ಮ ಬಾಯಿಪಾಠವಾಗಿದೆ. ಆದ್ರೆ ನಾವು ಅದನ್ನ ಸಮರ್ಪಕ್ಕೆ ನಾವು ಹೋಗಲ್ಲ. ವಾರವೆಲ್ಲ ಕಾರ್ಯಕ್ರಮ ಇಟ್ರೆ ಹೆಂಗಿರ್ತದೆ? ಹೋಗ್ಲಿ, ಹೇಗಿರ್ತದೆ? ವಾರವೆಲ್ಲ ಕಾರ್ಯಕ್ರಮ ಇದೆ. 8:30 ಬರ್ತೀರಾ? ಹೋಗ್ಲಿ. ಒಂದು ವಾರದ ಮೊದಲನೇ ದಿನ, ಮುಖ್ಯವಾಗಿ ವಾರದ ಮೊದಲನೇ ದಿನ, ಅದು ಮುಖ್ಯವಾಗಿ ವಾರದ ಮೊದಲನೇ ನಾವು ಕರ್ತನ ಮೇಜಿಗೆ ಆರಾಧನೆಗೆ ಬರ್ತಾ ಇದೀವಿ, ವರ್ಷಕ್ಕೆ ಬರ್ತಾ ಇದೀವಿ, ಆತನ ಸೇವಿಸಲು ಬರ್ತಾ ಇದೀವಿ. ಇದಕ್ಕೆ ನನ್ನ ಪಾತ್ರಗಳೇನು ಅಂತ ವಹಿಸ್ಬೇಕು. ಒಂದು ದಿನ ಒಂದು ಸಂದರ್ಭ ನಡೀತು. ನನ್ನ ಮಗಂದೇ ಹೇಳ್ತಾ ಇದ್ದೀನಿ. ಅವನಿಗೆ ಸಮಯಗಳದು, ನನ್ನ ಮಗಳಿಗೂ ಅವ್ರಿಗೆ ಒಂದು ಅರ್ಧ ಗಂಟೆ ಡಿಫ್ರೆನ್ಸ್ ಇಲ್ಲ. ನಾನು ಲೇಟ್ ಮಾಡ್ಬಿಟ್ಟೆ ನಾನೇನೆ. ಹಂಗೂ ಹಿಂಗೂ ಬೋದು. ಒಂದ್ ದಿವಸ ಎಕ್ಸ್ಕ್ಯೂಸ್ ಕೊಟ್ರು, ಇನ್ನೊಂದ್ ದಿವಸ ನಾನು ಕೇಳಕ್ ಹೋಗಲ್ಲ. ನಾನು ಹಿಂಗ್ ತಿರುಗ್ಬಿಟ್ಟು ನಾನು ಆಚೆ ಕಡೆ ನಿಂತ್ಕೊಂಡು ಏನ್ ಮಾಡ್ತೇನೆ ನೋಡಿದ್ರೆ, ಅಲ್ಲಿ ಲೇಟ್ ಬಂದಂತವ್ರಿಗೆಲ್ಲ 5 ರೌಂಡ್ ಗ್ರೌಂಡ್ ಅನ್ನ 5 ರೌಂಡ್ ಓಡಿಸ್ತಾ ಇದ್ರು. PT ಮಾಸ್ಟರ್ 5 ರೌಂಡ್ ನೋಡಿ, ಫಸ್ಟ್ 8 5 ರೌಂಡ್ ಗ್ರೌಂಡ್ ಓಡಿಸ್ತಾರೆ. ಆಮೇಲೆ ರಾತ್ರಿ ಬಂದಿರೋದು ಕಾಲ್ ನೋಯ್ತಿದೆ, ಕಾಲ್ ಬಿಡು, ನಿನ್ನಿಂದಾನೇ ಲೇಟ್ ಅಂತ 5 ರೌಂಡ್ ಓಡಿಸ್ತಿದ್ರು. ಈಗ ನಾವ್ ಎಷ್ಟು ರೌಂಡ್ ಓಡಿಸ್ಬೇಕು? ಕ್ರಿಸ್ತನ ಪ್ರಿಯರೇ, ದೇವರ ಆಲಯವು ತುಂಬಾ ಪರಿಶುದ್ಧವಾದದ್ದು. ಆಲಯವು ನೀವೇ. ಯಾರು ಹೇಳಿದ್ದು? ನಾನಲ್ಲ, ವೇದವಾಕ್ಯ ಇರ್ತದೆ. ಆಲಯವು ನೀವೇ. ಈ ಆಲಯವನ್ನು ಕೆಡಿಸುವವರನ್ನು ನಾನು ಕೆಡಿಸ್ತೇನೆ ಅಂತ ಹೇಳ್ತಾನೆ ಪೌಲನು ಬರೆಯುವಂತ ಕೊರಿಂಥದವರಿಗೆ ಪತ್ರಿಕೆಯಲ್ಲಿ. ಈ ಆಲಯವನ್ನ ಕೆಡಿಸ್ತವ್ರನ್ನ ಯಾರು ಕೆಡಿಸ್ತಾರೆ? ನನ್ನ ಮನೆಯನ್ನ ಯಾರು ಕೆಡಿಸ್ತಾರೆ? ನನ್ನ ಆಲಯವನ್ನ ಕೆಡಿಸ್ತಾರೆ ಯಾರು ಕೆಡಿಸ್ತಾರೆ? ದೇವ್ರು ಕೆಡಿಸ್ತಾರೆ. ನಿಮ್ಮ ಆಲಯನ ನೀವೇ ಕೆಡಿಸ್ತಾರೆ. ನಿಮ್ಮನ್ನ ಯಾರು ಕೆಡಿಸ್ತಾರೆ? ಯಾರು ಕೆಡಿಸ್ತಾರೆ? ಈಗ ನನ್ನನ್ನ, ಈ ಆಲಯ ಅಂತ ನನ್ನ ಗೆಳೆಯ ಕೆಡಿಸ್ತಾರೆ, ಇಲ್ಲ ನನ್ನ ಕುಟುಂಬ ಕೆಡಿಸ್ತಾರೆ, ಇಲ್ಲ ನನ್ನ ಮಡತಿನೇ ಕೆಡಿಸ್ತಾರೆ, ದೇವ್ರು ಅವ್ರನ್ನ ಏನ್ ಮಾಡ್ತಾನಂತೆ? ಇದೇ ಅಲ್ವಾ ವಾಕ್ಯ? ಇದೆ ಅಲ್ವಾ? ಸುಳ್ಳು ಹೇಳ್ತಿದ್ದೀನಿ ನಾನು. ಅವ್ರನ್ನ ಕೆಡಿಸ್ತಾನೆ. ಇಲ್ಲ, ಈ ಆಲಯವನ್ನ ನಾನೇ ಕೆಡಿಸ್ತಾರೆ, ನನ್ನನ್ನ ಕೆಡಿಸ್ಬಿಡ್ತಾನೆ ದೇವ್ರು. ದೊಡ್ಡ ಉದಾಹರಣೆ ಏನು ಗೊತ್ತಾ? ಧೂಪವನ್ನ ತೋರಿಸದೇ ಇರುವಂತ ಜನಾಂಗದಿಂದ ಬಂದ ಅರಸನ, ಯೂದನ ಗೋತ್ರದಿಂದ ಬಂದಂತ ರಾಜ, ನಾ ಧೂಪ ತೋರಿಸ್ತೀನಿ ಅಂತ ಹೇಳ್ತಾನೆ. ನನಗೇನು ಅಧಿಕಾರ ಇಲ್ಲ, ಯಾಕಂದ್ರೆ ಅವನ ಅರಸ, ಇಸ್ರೇಲ್ ರಾಜರ ಅರಸನಾಗಿದ್ದ. ಧೂಪವನ್ನ ತೋರಿಸ್ತೀನಿ ಅಂತ ಹಠ ಮಾಡ್ತಾನೆ. ಅಲ್ಲಿ ಇರುವಂತ ಯೌವನಸ್ಥ ಯಾಜಕರು ತಡೆದಿರ್ತಾನೆ. ಧೂಪವನ್ನ ತೋರಿಸಿ ಧೂಪ ಹಿಡ್ಕೊಂಡು ದೇವಾಲಯದೊಳಗೆ ನುಗ್ಗೇ ಬಿಡ್ತಾನೆ. ಏನಾಯ್ತು? ಅವನಲ್ಲ, ಅವನ ಕುಟುಂಬ ಅಲ್ಲ, ಅವನ ಸಂತತಿನೇ ದೇವ್ರು ಏನ್ ಮಾಡ್ಬಿಟ್ರು? ಆಳ್ವಿಕೆ ಮಾಡೋದಲ್ಲ, ಊರಿಂದ ಆಚೆ ಕಡೆ ಬಿಡುವಂತ ಒಂದು ಕಾಯಿಲೆವನ್ನ, ರೋಗವನ್ನ ಅವನಿಗೆ ತಂದುಕೊಟ್ರು ಪ್ರಿಯರೇ.
ನಿಮ್ಮನ್ನು ನೀವು ಎಚ್ಚರಿಸ್ಕೊಳ್ಬೇಕು. ದಯವಿಟ್ಟು ವಾರದ ಮೊದಲನೇ ದಿವಸ ನನಗೋಸ್ಕರ ದೇವರು ತನ್ನ ಮಗನನ್ನ ಕೊಟ್ಟಿದ್ದಾನೆ, ಅದು ನೆನಪು ಮಾಡ್ಕೊಳ್ಳೋಕೋಸ್ಕರ ಬರ್ತಾ ಇದ್ದೀನಿ. ನನಗೋಸ್ಕರ ತನ್ನ ಲೋಕದ ಮೇಲೆ ಇದ್ದಂತ ಪ್ರೀತಿಯನ್ನ ನೆನೆಸ್ಕೊಳ್ಳೋದಕ್ಕೋಸ್ಕರ ಬರ್ತಾ ಇದ್ದೀನಿ. ನನಗೆ ಇಲ್ಲಿ ಒಂದು ದೊಡ್ಡ ಸಮಾಧಾನವನ್ನ ದೇವರಿಟ್ಟಿದ್ದ ಅಂತ ಬರ್ತಾ ಇದ್ದೀನಿ. ಈ ಸಮಾಧಾನದಲ್ಲಿ ದೇವರಿಗೆ ನಾನು ಸ್ತುತಿ ಯಜ್ಞಗಳನ್ನ ಅರ್ಪಿಸ್ತೇನೆ, ವಿಜ್ಞಾಪನೆಗಳಿಂದ ಮಾತಾಡ್ತೇನೆ ಅಂತ ಹೇಳಿ ನೀವು ಬರುವುದಾದ್ರೆ ದಯವಿಟ್ಟು ನಾಳೆಯ ಮುಂದಿನ ಭಾನುವಾರದಂದು ನಮ್ಮ ಸಭೆಯ ಆರಾಧನೆಯ ಸಮಯ 8:15 ಹೇಗೆ ನೀವು ಬರ್ತೀರಿ ಎಂದು ನಿಮ್ಮನ್ನು ನೀವು ಪರೀಕ್ಷಿಸಿಕೊಳ್ಳುತ್ತಾ ನಾವು ವೇದವಾಕ್ಯ ಬಳಿಕೆ ನಾವು ಸಾಗೋಪ್ರೇರೆ. ಈಗ ತಾನೇ ನಾವು ಓದಿದಂತ ವೇದವಾಕ್ಯದ ಭಾಗವು ಯೋಹಾನನು ಬರೆದಂತ ಸುವಾರ್ತೆಯಲ್ಲಿ 8ನೇ ಅಧ್ಯಾಯದಲ್ಲಿ ಒಂದು ಸಂಭಾಷಣೆ ನಡೆಯುತ್ತದೆ. ಇಲ್ಲಿ ತುಂಬಾ ಗಂಭೀರವಾದಂತ ವಿಷಯ. ನಾನು ಇದು ಒಬ್ಬರ ಜೊತೆಯಲ್ಲಿ ಮಾತಾಡುವಂತ ಸಂದರ್ಭದಲ್ಲಿ ನಡೆದಂತ ಘಟನೆ. ಅವ್ರು ಹೇಳುವಂತ ಸಂದರ್ಭ ಏನಂದ್ರೆ, ನಾನು ಸುಮ್ಮನೆ ಡಿಸ್ಕಷನ್ ಮಾಡಿದಷ್ಟೇ. ಏನ್ ಬ್ರದರ್, ಒಂದು ಸಭೆಯಲ್ಲಿ ಒಳಗಡೆ ಹೋಗಿದೆ, ಹೆಚ್ಚು ಕಮ್ಮಿ 1 ಗಂಟೆ ಟೈಮ್ ವರ್ಷಿಪ್ ಅಂತ ಹೇಳ್ಕೊಂಡು ಹಾಡು, ವಾದ್ಯ, ಕಿರ್ಚೋದು ಎಲ್ಲಾ ಮಾಡ್ತಿದ್ರು ಅವರು. ಆಮೇಲೆ ಅದಾಗಿದ ತಕ್ಷಣ ಪ್ರಾರ್ಥನೆ ಅಂತ ಸ್ಟಾರ್ಟ್ ಮಾಡಿದ್ರು. ಅದೊಂದು 1 ಗಂಟೆ ಟೈಮ್ ಎಲ್ಲಾನು ಪ್ರಾರ್ಥನೆ, ವರ್ಷಿಪ್ ಎಲ್ಲ ಹೆಚ್ಚು ಕಡಿಮೆ 2 ಗಂಟೆ ಟೈಮ್ ಆಯ್ತು. ಉಪದೇಶ ಅಂತ ಬಂತು. ಉಪದೇಶ ಒಂದು 25 ನಿಮಿಷಕ್ಕೆ ಏನ್ ಮಾಡ್ಬಿಟ್ರು, ಮುಗಿಸ್ಬಿಟ್ರು. ಅದಕ್ಕಿಂತ ಮುಂಚೆ ಅದಾದ್ಮೇಲೆ ಸಾಕ್ಷಿ ಅಂತ ಹೇಳಿ ಅದೊಂದು 1 ಗಂಟೆ ಟೈಮ್ ಹೋಯ್ತು. ಯಾವ್ದಕ್ಕೆ ಮೊದಲನೇ ಪ್ರಾಮುಖ್ಯತೆ ಕೊಡಬೇಕು, ಯಾವ್ದನ್ನ ಇದು ಮಾಡ್ಬೇಕು ಅಂತ ಗೊತ್ತಿಲ್ಲ ಅಂತ ನಮ್ಮ ಜೊತೆ ಚರ್ಚೆ ಮಾಡುವಾಗ ನಡೆದ ಘಟನೆಗಳ ಬಗ್ಗೆ ಹೇಳ್ತೇನೆ. ಕ್ರಿಸ್ತನಲ್ಲಿ ಪ್ರಿಯರೇ, ದೇವರನ್ನ ವರ್ಷಿಪ್ ಮಾಡೋದು ತಪ್ಪಲ್ಲ, ಹಾಡನ್ನ ಆಡೋದು ತಪ್ಪಲ್ಲ, ಪ್ರಾರ್ಥನೆ ಮಾಡೋದಲ್ಲ ತಪ್ಪಲ್ಲ, ಅದು ಮಾಡ್ಲೇಬೇಕಾದ ಕರ್ತವ್ಯ. ನನ್ನನ್ನ ರಕ್ಷಿಸುವಂತ ವಿಷಯ ಯಾವುದು, ನನ್ನನ್ನ ವಾಕ್ಯದ ಭಾಗದಲ್ಲಿ ನನ್ನನ್ನು ನಡೆಸುವಂತ ಕಾರ್ಯಗಳೇನು ಹೇಳ್ತಾನೆ ನೋಡಿ. ಯೋಹಾನ 8ನೇ ಅಧ್ಯಾಯ 32ನೇ ವಾಕ್ಯದಲ್ಲಿ 8ನೇ ಅಧ್ಯಾಯ 32ನೇ ವಾಕ್ಯದ ಅನಿಸುವ 31-32ನೇ ವಾಕ್ಯ. ಯೇಸು ಕ್ರಿಸ್ತನ ಆಗ ಯೇಸು ತನ್ನನ್ನ ನಂಬಿದ ಯೆಹೂದ್ಯರಿಗೆ ಹೇಳ್ತಿದ್ದಾನೆ, ನೀವು ನನ್ನ ವಾಕ್ಯದಲ್ಲಿ ನೆಲೆಗೊಂಡಿದವರಾದರೆ ನಿಜವಾಗಿಯೂ ನನ್ನ ಏನಾಗಿರ್ತೀರಿ, ಶಿಷ್ಯರಾಗಿದ್ದು ಸತ್ಯವನ್ನ ತಿಳಿದುಕೊಳ್ಳುವಿರಿ ಮತ್ತು ಸತ್ಯವು ನಿಮ್ಮನ್ನ ಬಿಡುಗಡೆ ಮಾಡುದು. ಯಾರು ಯೇಸು ಕ್ರಿಸ್ತನ ವಾಕ್ಯವನ್ನ ಕೇಳಿ ಅದರಲ್ಲಿ ನೆಲೆಗೊಂಡಿರ್ತಾನೋ ಅವನೇ ಯೇಸು ಕ್ರಿಸ್ತನ ಶಿಷ್ಯ. ಹಾಗಾದ್ರೆ ದೇವರ ಆಡೋದ್ರಿಂದ ಯೇಸು ಕ್ರಿಸ್ತನ ಶಿಷ್ಯ ಅಲ್ವಾ? ಪ್ರಾರ್ಥನೆ ಮಾಡೋದ್ರಿಂದ ಯೇಸು ಕ್ರಿಸ್ತನ ಶಿಷ್ಯ ಅಲ್ವಾ? ಆತರ ಪ್ರಶ್ನೆಗಳು ನೀವು ಕೇಳಿದ್ರೆ ಇಲ್ಲ, ಅದಲ್ಲ, ಇಲ್ಲ, ಅದು ಶಿಷ್ಯರೇ, ಅದು ಪಾತ್ರಗಳಷ್ಟೇ. ಯೇಸು ಕ್ರಿಸ್ತನ ಜೊತೆಯಲ್ಲಿ ಇದ್ದಂತ ಸಂದರ್ಭದಲ್ಲಿ ಯೇಸು ಕ್ರಿಸ್ತನ ಜೊತೆಯಲ್ಲಿ ಇದ್ದಂತ ಪಾತ್ರಗಳು ನಿಮಗೆ ತಿಳಿಬೇಕು. ಯೇಸು ಕ್ರಿಸ್ತನು ಪ್ರಾರ್ಥನೆ ಮಾಡಿದ್ದಾನೆ. ಆತರ ಮುಂಜಾನೆಯಲ್ಲೂ ಪ್ರಾರ್ಥನೆ ಮಾಡಿದ್ದಾನೆ, ಮೊಬ್ಬಿನ ರಾತ್ರಿಯಲ್ಲೂ ಸಹ ಪ್ರಾರ್ಥನೆ ಮಾಡಿದ್ದಾನೆ. ಆದ್ರೆ ಪರಲೋಕದ ಮಾತುಗಳನ್ನ ಹೆಚ್ಚಿನ ಸಮಯವನ್ನ ಕಳೆದಿದ್ದಾನೆ. ಗೊತ್ತಾ ನಿಮಗೆ? ಯೇಸು ಕ್ರಿಸ್ತ ಉಪದೇಶ ದಾಸ್ತಿನ, ಪ್ರಾರ್ಥನೆ ದಾಸ್ತಿನ? ಉಪದೇಶ ದಾಸ್ತಿ. ಪರಲೋಕದ ಮಾತನ್ನ ಹೇಳೋದಕ್ಕೋಸ್ಕರ ಬಂದಿದೆ ಯೇಸು ಕ್ರಿಸ್ತ. ಅವರು ಸಹ ಸ್ತುತಿ ಯಜ್ಞಗಳನ್ನು ಅರ್ಪಿಸಿದ್ದಾರೆ, ಹಾಡುಗಳನ್ನು ಆಡಿದ್ದಾರೆ. ಅದಕ್ಕೆ ವೇದವಾಕ್ಯದಲ್ಲಿ ಎಲ್ಲೂ ಸಹ ನಮಗೆ ಕೋಟಾಡಿಲ್ಲ, ಎದುರು ಮಾಡಿದ್ದಾರೆ. ಯೇಸು ಕ್ರಿಸ್ತನ ಹೋಸನ್ನ ಅಂತ ಆಡ್ತಾರೆ, ಕತ್ತೆ ಮೇಲೆ ಕೂರಿಸ್ತಾರೆ, ಇಲ್ಲ ಅಂತಲ್ಲ. ಆದ್ರೆ ಪ್ರಾಮುಖ್ಯತೆ ಯಾವುದು, ಹೆಚ್ಚಿನ ಪ್ರಾಮುಖ್ಯತೆ ಯಾವ್ದು ಕೊಡಬೇಕಾಗಿದೆ? ದೇವರ ವಾಕ್ಯವನ್ನು ಕೇಳೋದ್ರಲ್ಲಿ ಪ್ರೇರಣೆ. ಇಲ್ಲಿ ಹೇಳ್ತಾನೆ, ಸತ್ಯವು ನಿಮ್ಮನ್ನ ಬಿಡುಗಡೆ ಮಾಡ್ತದೆ, ಸತ್ಯವನ್ನ ತಿಳ್ಕೊಳ್ಳುವಿರಿ ಅಂತ ಹೇಳ್ತಾನೆ. ಎಷ್ಟರ ಮಟ್ಟಿಗೆ ನಮಗೆ ಸತ್ಯ ತಿಳಿದಿದೀವಿ ನಾವೆಲ್ಲ? ಕ್ರಿಸ್ತನ ಸಭೆಯಲ್ಲಿದ್ದೀವಿ, ನಾವು ಎಷ್ಟರ ಮಟ್ಟಿಗೆ ತಿಳಿದಿವಿ? ನಿಮ್ಮನ್ನು ಯಾರಾದ್ರೂ ಪ್ರಶ್ನಿಸುವುದಾದ್ರೆ ದೇವ್ರು ಯಾರು? ಹೂ ಇಸ್ ಗಾಡ್? ಗಾಡ್ ಅಂದ್ರೆ ಏನು? ಬಿಗ್ ಜಿನಾ, ಸ್ಮಾಲ್ ಜಿನಾ? ಬಿಗ್ ಜಿ ಗಾಡ್ ಅಂತ ಹೇಳಿದ್ರೆ ಏನು? ಸ್ಮಾಲ್ ಜಿ ಗಾಡ್ ಅಂತ ಹೇಳಿದ್ರೆ ಏನು? ನಿಮ್ಮನ್ನ ಪ್ರಶ್ನಿಸಿದ್ರೆ ಉತ್ತರ ಕೊಡೋದಕ್ಕೆ ನೀವು ಸಿದ್ಧರಾಗಿದ್ದೀರಾ? ಗೊತ್ತಾ ನಿಮಗೆ? ಬಿಗ್ ಜಿ ಗೊತ್ತಾಯ್ತಲ್ಲ? ಬಿಗ್ ಜಿ ಗೊತ್ತಲ್ವಾ? ಆಲ್ಫಾಬೆಟ್ಸ್ ಅಲ್ಲಿ ಬಿಗ್ ಲೆಟರ್ಸ್ ಜಿ ಇದೆಯಲ್ಲ, ಆ ಜಿಗೆ OD ಹಾಕಿದ್ರೆ ಆ ಗಾಡಿ ಏನು? ಸ್ಮಾಲ್ ಜಿ ಇದೆಯಲ್ವಾ, ಇಂಗ್ಲಿಷ್ ಅಲ್ಲಿ 2 ಇದೆಯಲ್ಲಮ್ಮ. ಸ್ಮಾಲ್ ಜಿಗೆ OD ಹಾಕಿದ್ರೆ ಗಾಡಿ ಇದೆಯಲ್ಲ, ಅದು ಗಾಡ್ತಾನೆ, ಇದು ಗಾಡ್ತಾನೆ. ಈ 2 ಗಾಡಿ ಯಾವುದು ಗೊತ್ತಾ ನಿಮಗೆ? ಹೂ ಇಸ್ ಜೀಸಸ್ ಕ್ರೈಸ್ಟ್? ಹೂ ಇಸ್ ಹೋಲಿ ಸ್ಪಿರಿಟ್? ರಕ್ಷಣೆ ಅಂದ್ರೆ ಏನು? ಪಾಪ ಅಂದ್ರೆ ಏನು? ಪಾಪದ ಡೆಫಿನೇಷನ್ ಕರೆಕ್ಟ್ ಆಗಿ ಡೆಫಿನೇಷನ್ ಕೊಡೋಕೆ ರೆಡಿ ಆಗಿದ್ದೀರಾ ನೀವು? ಯಾವುದು ಪಾಪ? ಪಾಪ ಎಲ್ಲಿ ಪ್ರಾರಂಭ ಆಗ್ತದೆ? ಪ್ರಾರಂಭದ ಪಾಪ ಮಾಡಿದವರಿಗೆ ಇವತ್ತಿಗೆ ಪರಲೋಕ ಇದೆಯಾ? ಇವತ್ತಿಗೆ ಪರಲೋಕ ಇದೆಯಾ? ಆದಾಮ ಏವಳಿಗೆ ಇಬ್ಬರಿಗೂ ಪರಲೋಕ ಇದೆಯಾ? ನಿಮ್ಮನ್ನ ಪ್ರಶ್ನೆ ಕೇಳ್ತೇನೆ, ಯಾರಾದ್ರು ಹೇಳ್ತೀರಾ? ಆದಾಮ ಏವಳು ಪಾಪ ಮಾಡಿದ್ರಾ ಇಲ್ವಾ? ದೇವರವ್ರನ್ನ ದಂಡಿಸ್ತಾ ಇಲ್ವಾ? ದೇವರು ಇದ್ದಂತ ಪರಿಶುದ್ಧವಾದ ಸ್ಥಳದಿಂದ ಹೊರಗಡೆ ದಬ್ಬುದ್ರ ಇಲ್ವಾ? ಏದೇನ್ ದೊಡ್ಡದು ಹೊರಗಡೆ ಕಳಿಸ್ತಾ ಇಲ್ವಾ? ಅವ್ರಿಬ್ರು ರಕ್ಷಣೆ ಹೊಂದ್ರ? ಹಾಗಾದ್ರೆ
ಅವರಿಬ್ಬರಿಗೆ ಪರಲೋಕ ಇದೆಯಾ? ಹಾಗಾದ್ರೆ ಅವರು ಬೆತ್ತಲಾಗಿದ್ದೇವೆ ಅಂತ ಅವಮಾನದಲ್ಲಿದ್ದೇವೆ ಎಂಬ ಒಂದು ಗರಿಕೆ ಬಂದಲ್ಲ, ಆ ಗರಿಕೆಯನ್ನ ದೇವರು ಅವರನ್ನ ದಂಡಿಸಿ ಅವ್ರನ್ನ ಕಳಿಸ್ತಾರಲ್ಲ, ಅವರು ಪರಲೋಕ ರಾಜ್ಯ ಇದೆಯಾ? ನಿಮ್ಮನ್ನ ಪ್ರಶ್ನೆ ಮಾಡಿದ್ರೆ ನೀವೇನು ಉತ್ತರ ಕೊಡ್ತೀರಿ? ಏನಪ್ಪ ಹೊಸ ಇಸ್ರಾಯೇಲ್ ಜನರಿಗೆ ಸುನ್ನತಿ ಅಂತಿತ್ತು, ಈ ಪಿತೃಗಳ ಕಾಲದಲ್ಲಿ ಬಲಿಗಳಿತ್ತು, ದೇವರು ಆರಿಸಿಕೊಂಡಂತ ಜನಾಂಗ ಇತ್ತು, ಸೇತನ ಮೂಲಕ ಆರಿಸಿಕೊಂಡಂತ ಜನಾಂಗ ಇತ್ತು, ನೋವನ ಮೂಲಕ ಜನಾಂಗ ಇತ್ತು, ಅದು ಒಪ್ಕೋತೀವಿ. ಅದೇ ಆದಾಮ ಮೇವಳಂತ ಮೂಲ ತಂದೆ ತಾಯಿಗಳಿಗೆ ರಕ್ಷಣೆ ಇದೆಯಾ? ಅವರಿಬ್ರು ಇವತ್ತಿನ ದಿನಗಳಲ್ಲಿ ಪರದೇಶಿಯಲ್ಲಿ ಅಬ್ರಾಹ್ಮನ ಎದೆ ಮೇಲೆ ಒರಗಿದಾರಾ? ನಿಮ್ಮನ್ನ ಪ್ರಶ್ನಿಸೋದು ಕೇಳ್ತೀರಿ, ಹೇಳಿದ್ರೆ ಅಂತೀರಾ? ಹಂಗಾದ್ರೆ ನೀವೇನೇ ಮಾಡ್ಬೇಕು? ಒಂದು ವಿಷಯವನ್ನ ತಿಳ್ಕೊಬೇಕಂದ್ರೆ ವಾಕ್ಯವನ್ನ ತಿಳ್ಕೊಬೇಕು. ಅದರಿಂದ ಹಾಡೋದ್ರಿಂದನೂ ಪ್ರಾರ್ಥನೆಯಿಂದ ನಾವು ತಿಳ್ಕೊಳಕ್ ಸಾಧ್ಯ ಇಲ್ಲ. ನೀವೇನ್ ಮಾಡ್ಬೇಕು? ವಾಕ್ಯಗಳನ್ನ ಕೇಳಬೇಕು. ನೀವು ನನ್ನ ವಾಕ್ಯವನ್ನ ನೆಲೆಗೊಂಡಿದ್ರೆ ಮಾತ್ರಕ್ಕೇನೆ ಸಿಗೋದು. ಅದು ಯಾವಾಗ ನೆಲೆಗೊಳ್ಳೋಕ್ ಸಾಧ್ಯ? ಯಾವಾಗ ವಾಕ್ಯ ಕೇಳಕ್ ಸಾಧ್ಯ? ದೇವಾಲಯಕ್ಕೆ ಬಂದಾಗ, ಬೈಬಲ್ ಸ್ಟಡಿಗಳಿಗೆ ಬಂದಾಗ, ನಿಮ್ಮ ಕುಟುಂಬ ಪ್ರಾರ್ಥನೆ ವೇದ ವಾಕ್ಯ ಓದಿದಾಗ ಮಾತ್ರ. ದೇವರ ವಾಕ್ಯನ ಸರಿಯಾಗಿ ತಿಳಿದೇ ಇರೋನು ದೇವರಿಂದ ಆಶೀರ್ವಾದ ಪಡೆಯೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳ್ತಾನೆ ಪ್ರಿಯರೇ ಒಬ್ಬ ಹಿರಿಯ ಬೋಧಕ. ನಿಮ್ಗೆ ಗೊತ್ತಿದ್ಯಾ? ದೇವರ ವಾಕ್ಯವನ್ನ ಸರಿಯಾಗಿ ತಿಳ್ಕೊಳ್ಳಿಲ್ಲ ಅಂದ್ರೆ ದೇವರ ಆಶೀರ್ವಾದ ಸರಿಯಾಗಿ ಪಡ್ಕೊಳಕ್ ಸಾಧ್ಯ ಇಲ್ಲ. ಇವತ್ತು ದೊಡ್ಡ ದೊಡ್ಡ ಇದೇ ಇದೆ, ಕ್ರೈಸ್ತರಂತ ಹೇಳಿಕೊಳ್ಳುವಂತ ಜನಾಂಗಗಳಿದ್ದಾರೆ. ಸಾವಿರಾರು ಜನ ಇರುವಂತ ಸ್ಥಳ ಇದೆ, ಲಕ್ಷಾಂತರ ಜನ ಇರುವಂತ ಸ್ಥಳ ಇದೆ, ದೊಡ್ಡ ದೊಡ್ಡ ಕಟ್ಟಡಗಳಿದೆ. ಎಲ್ಲರ ಬಳಿಯಲ್ಲೂ ದೇವರ ಆಶೀರ್ವಾದ ಇದೆಯಾ? ಪ್ರಸನ್ನತೆ ಇದೆಯಾ? ದೇವರಲ್ಲಿ ಇದ್ದಾನ? ಅದನ್ನ ನಿಮ್ಮನ್ನ ಪ್ರಶ್ನಿಸಿದ್ರೆ ನೀವು ಹತ್ರ ಉತ್ತರ ಕೊಡೋದಕ್ಕೆ ನೀವು ಹೇಗೆ ಸ್ಟೇಬಲ್ ಆಗಿದ್ದೀರಿ? ನನ್ನ ಪ್ರಿಯ ಸಹೋದರ ಸಹೋದರಿ, ಯೂಟ್ಯೂಬ್ ಇಂದ ಅನೇಕರ ಪ್ರಶ್ನೆ ಕೇಳ್ತಾ ಇದ್ದಾರೆ ನಮ್ಮನ್ನ. ಇವತ್ತಿಗೂ ಸಹ ನನ್ನ ಯೂಟ್ಯೂಬ್ ಇಂದ ನೋಡುವಂತ ಯಾರೇ ಸಹೋದರ ಆಗಿರ್ಲಿ, ದೇವರ ವಾಕ್ಯವನ್ನ ಸರಿಯಾಗಿ ತಿಳ್ಕೊಳ್ಳದೇ ಇರುವವನು ಖಂಡಿತವಾಗಿ ದೇವರ ಆಶೀರ್ವಾದ ಪಡ್ಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ಆ ವಾಕ್ಯದ ಗ್ರಹಿಕೆ ದೇವರ ವಾಕ್ಯವನ್ನು ಪ್ರಬೋಧಿಸುವಂತ ಸ್ಥಳದಲ್ಲಿ ಇದ್ರೆ ಮಾತ್ರ. ಕ್ರಿಸ್ತನ ಪ್ರಿಯರೇ, ವೇದ ವಾಕ್ಯ ನಮ್ಗೆ ಹೇಳ್ತದೆ. ನಂತರ ಇಲ್ಲಿ ಹೇಳ್ತಾನೆ, ಅವ್ರು ಹೇಳ್ತಾರೆ 33ನೇ ವಾಕ್ಯ ಓದಿ. ನಾವು ಅಬ್ರಹಾಮನ ಸಂತಾನದವರು, ನಾವು ಯಾರಿಗೂ ಎಂದೂ ದಾಸರಾಗಿಲ್ಲ, ನಿಮಗೆ ಬಿಡುಗಡೆಯಾಗುವುದೆಂದು ನೀವು ಹೇಳುವುದು ಹೇಗೆ ಅಂದರು. ಅವರ ಒಂದು ಭಾವನೆಗಳಿತ್ತಲ್ಲಿ. ಇಲ್ಲಿ ಕೇಳಿದಂತ ನಂಬಿದಂತ ಯೂದರು ಕೇಳ್ತಾ ಇಲ್ಲ. ಗಮನ ಇಡಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, 31, 32ನೇ ವಾಕ್ಯದಲ್ಲಿದ್ದಂತ ಯಹೂದ್ಯರು ಅವರಲ್ಲ ಈ ಪ್ರಶ್ನೆ ಕೇಳ್ತಾ ಇರೋದು. ಆ ವಾಕ್ಯ ಯೇಸು ಕ್ರಿಸ್ತನನ್ನ ನಂಬದೇ ಇರುವಂತ ಯಹೂದ್ಯರಲ್ಲಿ ಸ್ವಲ್ಪ ಜನ ಇದಾರೆ ಅಲ್ಲಿ. ಅವ್ರು ಕೇಳ್ತಿದ್ರೆ, ನಾವು ಯಾರ ದಾಸರು? ಅಬ್ರಾಹ್ಮನ ದಾಸರು. ನಾವು ನಿಮಗೆ ಬಿಡುಗಡೆ ಆಗುವುದೆಂದು ನೀವು ಹೇಳುವುದು ಹೇಗೆ ಅಂತ ಕೇಳ್ತಾರೆ ಯೇಸು ಕ್ರಿಸ್ತನ. ನಾವು ಅಬ್ರಾಹ್ಮನ ದಾಸರು. ನಿಮ್ಗೆ ಗೊತ್ತಾ, ಇಸ್ರಾಯೇಲ್ ಜನರಿಗಿದ್ದಂತ ಆ ಗೌರವ, ಅವ್ರಿಗಿದ್ದಂತ ನಾನತ್ವ ತುಂಬಾ ಇತ್ತು. ಅವ್ರು ಹೇಳ್ತಾ ಇದ್ರಂತೆ, ನಾವು ದೇವರಿಂದ ಆರಿಸಿಕೊಂಡ ಜನಾಂಗ, ನಿಮ್ಮ ಜೊತೆಲಿ ನಾವು ಇಜ್ಜೋಡವಾಗಿದ್ದೀವಿ, ಇಲ್ಲ ಅಂತಲ್ಲ, ಸೇರ್ಕೋತೀವಿ, ಆದ್ರೆ ನಿಮ್ಮ ಜೊತೆಲಿ ಯಾವ ಐಕ್ಯತೆಗಳು ಇಟ್ಕೊಳ್ಳೋದಿಲ್ಲ ಅಂತ ಹೇಳ್ತಿರ್ತಾರೆ ಇಸ್ರಾಯೇಲ್ ಜನರು. ಇಸ್ರಾಯೇಲ್ ಜನರಿಗೂ ಅನ್ಯರಿಗೂ ಯಾವ ಸಂಬಂಧನೂ ಇರಲಿಲ್ಲ. ಯಾಕಂದ್ರೆ ದೇವರಿಂದ ಐ ಸೆಲೆಕ್ಟೆಡ್ ಪೀಪಲ್ಸ್, ನಮ್ಮ ಸೆಲೆಕ್ಟ್ ಆದವ್ರು ನಾವು. ಅಷ್ಟು ಗರ್ವದಿಂದ ಇದ್ದಂತ 12 ಗೋತ್ರ ಜನಗಳು. ಅದು ನಿಜಾನೇ. ಯಾರ ಜೊತೆಯಲ್ಲಿ ಅವರು ಒಡನಾಟ ಇಟ್ಕೊಂಡ್ರು, ಒಗೆತನ ಇಟ್ಕೋತಾ ಇರ್ಲಿಲ್ವಂತೆ. ಒಡನಾಟ ಇಟ್ಕೊಳ್ಳೋರು, ಹೋಗೋರು ಬರೋರು, ಬಿಸ್ನೆಸ್ ಮಾಡೋರು, ಕೆಲಸ ಕಾರ್ಯಗಳು ಮಾಡೋರು. ಒಗೆತನ ಇಟ್ಕೋತಿರ್ಲಿಲ್ಲ. ಅವ್ರ ಮಣ್ಣು ತಗೊಳ್ಳೋದು, ಇವ್ರ ಗಂಡು ತಗೊಳ್ಳೋದು, ಅವ್ರ ಜೊತೆಲಿ ಇದು ಮಾಡೋದು ಯಾವುದೂ ಇರ್ಲಿಲ್ಲ ಅವ್ರಿಗೆ. ಅಂತ ಗರ್ವದಲ್ಲಿದ್ದಂತ ಇಸ್ರಾಯೇಲ್ ಜನರು ಅವ್ರು ಹೇಳ್ತಾರಂತೆ, ನಾವು ಅಬ್ರಾಹ್ಮನ ದಾಸರು. ನಾವು ಹೆಂಗ್ ಬಿಡುಗಡೆ ಆಗ್ಬೇಕು? ಯೇಸು ಕ್ರಿಸ್ತನ ಕೇಳಿದಂತ ಪ್ರಶ್ನೆ. ನನ್ನ ಪ್ರಿಯ ಸಹೋದರ ಸಹೋದರಿ, ಈ ವಾಕ್ಯಗಳನ್ನ ಗ್ರಹಿಸಬೇಕು. ನೀವು ಇದನ್ನ ಅರ್ಥಪೂರ್ವಕವಾಗಿ ತಿಳ್ಕೊಳ್ಬೇಕು. ಯೇಸು ಅದಕ್ಕೆ ಕೊಟ್ಟಂತ ಉತ್ತರ ಏನು? 34ನೇ ವಾಕ್ಯದಲ್ಲಿ ಗಮನ ಇಡಿ, ಓದಿ ಆ ಕಡೆ. ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ಗಮನ ಇಡಿ, ಯೇಸು ಕ್ರಿಸ್ತನು ಹೇಳ್ತಾನೆ, ಯಾರು ಅಬ್ರಾಹ್ಮನ ದಾಸರು ಅಂತ ಹೇಳಿದ್ರು ಆ ಯಹೂದ್ಯರಿಗೆ ಹೇಳ್ತಾನೆ, ನಾನ್ ನಿಮ್ಗೆ ಹೇಳ್ತಾ ಇರೋ ಮಾತನ್ನ ಲಿಸನ್, ಕೇಳ್ರಿ. ಇವತ್ತು ನಾವು ಕೇಳ್ಬೇಕು ಪ್ರಿಯರೇ. ನಿಜ ನಿಜವಾಗಿ ಹೇಳ್ತೇನೆ, ಪಾಪ ಮಾಡುವರೆಲ್ಲರೂ ಯಾರಾಗಿದ್ದಾರೆ? ಪಾಪಕ್ಕೆ ದಾಸರು. ಅದು ಅರ್ಥ ಮಾಡ್ಕೊಳ್ಳಿ ಫಸ್ಟ್. ನೀವು ಅಬ್ರಾಹ್ಮನ ದಾಸರಾದ್ರೂ ಸರಿನೇ, ಯಾವ ದಾಸ ಆದ್ರೂ ಸರಿನೇ. ಯಾರೆಲ್ಲ ಪಾಪ ಮಾಡ್ತಾನೋ ಯಾವ್ದಕ್ ದಾಸರಂತೆ? ಪಾಪಕ್ಕೆ ದಾಸರು. ಅದನ್ನ ನೀವು ಅರ್ಥ ಮಾಡ್ಕೊಳ್ಳಿ. ಈ ದಾಸನು ಬಿಡುಗಡೆ ಹೊಂದಲೇಬೇಕು. ಮುಂದಿನ ವಾಕ್ಯ 35ನೇ ವಾಕ್ಯದಲ್ಲಿ, ದಾಸನು ಮನೆಯಲ್ಲಿ ಶಾಶ್ವತನಾಗಿ ಇರುವುದಿಲ್ಲ, ಮಗನು ಏನ್ ಮಾಡ್ತಾನೆ? ಮಗನು
ಮಗನು ಮಾತ್ರ ಶಾಶ್ವತನಾಗಿರ್ತಾನೆ. ಗಮನ ಇಡಿ. ಯಾವ ದಾಸ ಅಂದ್ರೆ ಏನು? ದಾಸ ಅಂದ್ರೆ ಏನು? ಮನೆಯ ಗುಲಾಮ ಅಂತ ಅರ್ಥ. ಒಬ್ಬ ಯಜಮಾನನ ಗುಲಾಮ, ಅವನು ಮಾರಲ್ಪಟ್ಟವನು, ಅವನು ಆರಿಸ್ಕೊಳ್ಪಟ್ಟವನು. ನಿಮಗೆ ಉದಾಹರಣೆಗೆ ಹೇಳೋದಾದ್ರೆ ಯೋಸೇಫನ ರೀತಿಯಲ್ಲಿ, ಅವನು ಏನಾದ? ಯೋಸೇಫನು ತನ್ನ ಅಣ್ಣಂದ್ರಿಂದ 23 ರೂಪಾಯಿಗೆ ಮಾರಲ್ಪಟ್ಟನು. ಅವನು ಐಗುಪ್ತ ದೇಶಕ್ಕೆ ದಾಸನಾಗಿ ಹೋದ. ನಾಮಾನನ ಮನೆಯಲ್ಲಿ ಒಂದು ಯೌವನಸ್ಥ ಹುಡುಗಿ ಇದ್ರು, ಅವಳು ದಾಸಳು. ಆತರ ನೀವು ದಾಸರಾಗೋದ್ರೆ ಯಾರಿಗೆ? ನೀವು ಮನೆಗೇನಿಲ್ಲ. ನೀವು ಯೇಸು ಕ್ರಿಸ್ತನು ಹೇಳುವುದ ಮಾತೇನು? ದಾಸನು ಮನೆಗೆ ಏನಿಲ್ಲ, ಶಾಶ್ವತವಾಗಿ ಇರುವುದಿಲ್ಲ. ಗಮನ ಇಡಿ. ದೇವರ ಮನೆಯಲ್ಲಿ ದಾಸರಿಗೆ ಪ್ರವೇಶ ಇಲ್ಲ. ಕೆಲಸದವನಿಗೆ ಎಲ್ಲಿವರೆಗೆ ಇಡ್ತೀರಿ ನೀವು? ನಿಮ್ಮ ಮನೆಯಲ್ಲಿ ಕೆಲಸದವ್ರು ಇದಾರಲ್ವಾ, ಎಲ್ಲಿವರೆಗೆ ಇಡ್ತೀರಿ? ಎಲ್ಲಿವರೆಗೂ ಅನುಮತಿ ಕೊಡ್ತೀರಿ? ಎಷ್ಟುವರೆಗೂ ಅವ್ರ ಜೊತೆಲಿ ನೀವು ಮಾತಾಡ್ತೀರಿ? ಎಷ್ಟೇ ಕ್ಲೋಸ್ ಆಗಿದ್ರು ಸರಿ, ನಿಮ್ಮ ಒಂದು ಸೀಮಿತವಾದಂತ ಸ್ಥಳದಲ್ಲಿ ಮಾತ್ರ ನಿಮ್ಮ ಮನೆಯ ಹಾಳುಗಳನ್ನ ನೀವು ಇಡ್ತೀರಿ. ನಮಗೆ ತಿಳುವಳಿಕೆ ಇದೆ. ಇದು ಹಳೆ ಒಡಂಬಡಿಕೆಯಲ್ಲಿ ಇನ್ನೂ ದೀರ್ಘವಾಗಿತ್ತು. ಒಳಗಡೆ ಪ್ರವೇಶ ಬರೋಂಗಿಲ್ಲ. ಯಜಮಾನ ಊಟ ಮಾಡೋರ್ಗು ಆಳು, ದಾಸನ್ ಏನ್ ಮಾಡಂಗಿಲ್ಲ. ಯೇಸು ಕ್ರಿಸ್ತನು ಹೇಳ್ತಾನೆ, ಊಟ ಮಾಡೋಂಗಿಲ್ಲ. ದಾಸನ ಆಗತಾನೆ ಊಟಕ್ಕೆ ಕೈ ಹಾಕ್ತಾನಂತೆ. ಯಜಮಾನ ಮಧ್ಯರಾತ್ರಿ ಬಂದಾಗ ಅವನೇನ್ ಮಾಡ್ತಾನೆ? ಅದನ್ನ ಎತ್ತು ಮಡಗಿ ಸೊಂಟಕ್ಕೆ ಬಟ್ಟೆಯನ್ನ ಕಟ್ಕೊಂಡು ಅವನಿಗೆ ಕೈಗೆ ಕಾಲಿಗೆ ನೀರನ್ನು ಕೊಟ್ಟು ಅವನು ಊಟ ಮಾಡಿ ಮಲಗುವವರೆಗೂ ದಾಸನೇನ್ ಮಾಡಂಗಿಲ್ಲ, ಊಟ ಮಾಡಲ್ಲ. ಯೇಸು ಕ್ರಿಸ್ತನು ಹೇಳಿದಂತ ಒಂದು ಸಾಮ್ಯ ಅದು. ದಾಸನು ಮನೆಗೆ ಏನಿಲ್ಲ ಪ್ರಿಯರೇ, ಏನಿಲ್ಲ ಮನೆಗೆ, ಅವನು ಶಾಶ್ವತನೇ ಅಲ್ಲ ಅಂತ ಹೇಳಾಯ್ತು. ಇವತ್ತು ಸಭೆ ಒಳಗಡೆ ಇರುವಂತ ನಾವು ಎಷ್ಟರ ಮಟ್ಟಿಗೆ ಇದ್ದೀವಿ ಅಂತ ಇಷ್ಟ ಮಾಡಿ ಹೇಳಿ. ನಾವು ಕ್ರಿಸ್ತನ ಮೂಲಕ ನಾವು ತೊಳೆಯಲ್ಪಟ್ಟಂತ, ನಾವು ಬಿಡುಗಡೆ ಹೊಂದಿದ ನಾವು ದೇವರ ಮನೆಯಲ್ಲೇ ಏನಾಗಿದ್ದೀವಿ? ಮಗಳಾಗಿ ಮಗನಾಗಿದ್ರೆ ನಾವು ಶಾಶ್ವತವಾದವರಲ್ವಾ? ಇಂಥ ಆಶೀರ್ವಾದ ಯೇಸು ಕ್ರಿಸ್ತನ ಮೂಲಕ ಸಿಗುತ್ತೆ. ಅದನ್ನ ಹೇಳ್ತಾ ನೋಡಿ 36ನೇ ವಾಕ್ಯದಲ್ಲಿ, ಆದ್ದರಿಂದಲೇ ಮಗನು ನಿಮ್ಮನ್ನ ಬಿಡುಗಡೆ ಮಾಡಿದರೆ ನಿಜವಾಗಿಯೂ ನಿಮಗೆ ಏನಾಗುವುದು? ಬಿಡುಗಡೆ ಆಗುವುದು. ನೀವು ಓದ್ಕೊಂಡೇ ಬನ್ನಿ, ದೊಡ್ಡ ವಿಷಯ. ನನ್ನ ಪ್ರಿಯ ಸಹೋದರರೇ, ದೇವರ ವಾಕ್ಯವನ್ನ ಕೇಳಲಿಲ್ಲ ಅಂದ್ರೆ ಈ ಸಾರಾಂಶಗಳು ನಿಮ್ಗೆ ಅರ್ಥ ಆಗಲ್ಲ. ದೇವರ ವಾಕ್ಯನ ಕೇಳಿ. ಬನ್ನಿ ಒಂದು ಪ್ರೇಯರ್ ಮಾಡವ, ಬನ್ನಿ ಒಂದು ಹಾಡಾಡವ, ಹಾಡಿ. ದೇವರ ವಾಕ್ಯ ಇದೆಯಾ ಅಲ್ಲಿ ನೋಡಿ. ದೇವರ ವಾಕ್ಯ ಪ್ರಶಂಸಿಸಿದಾನ ಅಲ್ಲಿ? ದೇವರ ವಾಕ್ಯ ಅಲ್ಲಿ ಪ್ರಬೋಧನೆ ನಡೀತಿದ್ಯಾ? ದೇವರ ವಾಕ್ಯ ಧ್ಯಾನ ಮಾಡ್ತಿದೀವಾ? ಇಲ್ಲ ನಾವು ಡಿಸ್ಕಷನ್ ಮಾಡ್ತಿದೀವಾ? ಈ ವಾಕ್ಯ ಎಲ್ಲಿಂದ ಬಂತು? ಈ ವಾಕ್ಯ ಯಾರಿಗೆ ಹೇಳಿದ್ರು? ಯಾಕೆ ಸಂಬಂಧ ಪಡ್ತಿದೆ? ಇದನ್ನ ನಾವು ಅರಿಲಿಲ್ಲ ಅಂದ್ರೆ ದೇವರ ವಾಕ್ಯವನ್ನ ನಾವು ತಿಳ್ಕೊಳ್ಳೋಕೆ ಸಾಧ್ಯ ಇಲ್ಲ. ನಾವು ಬಂದಾಗಲ್ಲ ಆಶೀರ್ವಾದದ ಬಗ್ಗೆನೋ ಇನ್ನೊಂದ್ರ ಬಗ್ಗೆನೋ ಹೇಳ್ಕೊಂಡು ಹೋದ್ರೆ ಹಳೆ ಒಡಂಬಡಿಕೆಯಲ್ಲಿ ಹಿಂಗ್ ನಡೀತು, ಹೊಸ ಒಡಂಬಡಿಕೆಯಲ್ಲಿ ಹಿಂಗ್ ನಡೀತು, ಇದನ್ನೇ ಕಂಪ್ಯಾರಿಸನ್ ಮಾಡ್ಕೊಂಡು ಇದ್ದಿದ್ರೆ ನೀವು ಕೇಳ್ಕೊಂಡು ಹೋಯ್ತಿರಿ. ಹೋದಾಗ ಅದು ಹಾಗೆ ಗಾಳಿಪಟ ಆಗುತ್ತೆ. ಹೃದಯದಲ್ಲಿ ಹೋಗ್ಬೇಕು ನನ್ನ ಪ್ರಿಯ ಸಹೋದರ. ದೇವರ ವಾಕ್ಯವನ್ನ ನಾವು ಸರಿಯಾಗಿ ನಾವು ಕಲಿಬೇಕು. ನಾವು ಯಾರು ಏನು ಅಂತ ನಾವು ಅರ್ಥ ಮಾಡ್ಕೋಬೇಕು. ವಾಕ್ಯವನ್ನ ನೀವು ಮನೆಯಲ್ಲಿ ಓದ್ತೀರಾ? ವಾಕ್ಯವನ್ನ ಓದುವಂತಹ ಸಮಯಗಳಿದೆ ನಿಮಗೆ. ಸತ್ಯವೇದ ವಾಕ್ಯವನ್ನ ನಿಮ್ಮ ಮನೆಗಳಲ್ಲಿ ಧ್ಯಾನ ಮಾಡ್ಬೇಕು. ನಿಮ್ಮ ಮೊಬೈಲ್ಗಳಂತ ಬಂದ್ಬಿಟ್ಟಿದೆ ವಾಕ್ಯ. ಏನು ಬೈಬಲ್ನೇ ಇಟ್ಕೊಂಡು ಎಲ್ಲಾ ಕಡೆ ಪ್ರಯಾಣ ಮಾಡ್ಬೇಕು ಅಂತಿಲ್ಲ. ನಿಮ್ಮ ಮೊಬೈಲ್ಗಳಲ್ಲೂ ಸಹ ಬೈಬಲ್ ಬಂದೈತು. ಓದಿ, ಪ್ರಯಾಣದಲ್ಲಿ ಓದಿ, ಸಮಯದಾಗ ಓದಿ, ಅದ್ರ ಬಗ್ಗೆ ಪ್ರಶ್ನಿಸಿ, ಕೇಳಿ. ವೇದ ವಾಕ್ಯ ಹೇಳ್ತದೆ. ಯೋಹಾನ 7ನೇ ಅಧ್ಯಾಯ 49ನೇ ವಾಕ್ಯ ಹೇಳ್ತಾನೆ ನೋಡಿ. ತುಂಬಾ ಗಂಭೀರವಾಗಿ ಹೇಳ್ತಾನೆ ಇಸ್ರಾಯೇಲ್ ಜನರಿಗೆ. 7:49ನೇ ವಾಕ್ಯ, ಧರ್ಮಶಾಸ್ತ್ರ ಅರಿಯದಂತ ಈ ಹಿಂಡು ಏನಾಗಿದೆ ಅಂದರು. ಧರ್ಮಶಾಸ್ತ್ರನ ಸರಿಯಾಗಿ ತಿಳ್ಕೊಳ್ಳಿಲ್ಲ ಅಂದ್ರೆ ಏನಂತ ಯಾರಂತೆ ಅವರಲ್ಲ ಅಷ್ಟೇ. ಅದಕ್ಕೇನೆ ಹೇಳ್ತಾನೆ ಧರ್ಮೋಪದೇಶ ಕಾಂಡ 6ನೇ ಅಧ್ಯಾಯದಲ್ಲಿ, ನೀವು ಫಸ್ಟ್ ಕಲೀರಿ, ನಿಮ್ಮ ಮಕ್ಕಳಿಗೆ ಕುಂತಾಗ್ಲು ನಿಂತಾಗ್ಲು ಏನ್ ಮಾಡ್ಬೇಕಂತೆ? ನಿಮ್ಮ ಮಕ್ಕಳಿಗೆ ಹೇಳಿ, ನಿಮ್ಮ ಮಕ್ಕಳಿಗೆ ತಿಳಿಸಿ. ನಿಮ್ಮ ಮಕ್ಕಳಿಗೆ ನೀವು ತಿಳಿಸ್ಲಿಲ್ಲ ಅಂದ್ರೆ ಏನಾಗುತ್ತೆ? ಅವ್ರಿಗೆ ವಿಷಯನೇ ಅರ್ಥ ಆಗೋದಿಲ್ಲ. ದೇವರ ವಾಕ್ಯ ನಮ್ಗೆ ಅರ್ಥ ಆಗೋದಿಲ್ಲ ಅವ್ರಿಗೆ. ವೇದ ವಾಕ್ಯ ಹೇಳ್ತದೆ, ಧರ್ಮಶಾಸ್ತ್ರವನ್ನು ಅರಿಯದಂತ ಈ ಹಿಂಡು ಶಾಪಗ್ರಸ್ತನು. ಹಾಗಾದ್ರೆ ಇವತ್ತು ಹೊಸ ಒಡಂಬಡಿಕೆಯಲ್ಲಿ ಅಂತ ನಾವು ಧರ್ಮಶಾಸ್ತ್ರವನ್ನ ಅಂದ್ರೆ ಹೊಸ ಒಡಂಬಡಿಕೆಯನ್ನ ಸರಿಯಾಗಿ ತಿಳ್ಕೊಳ್ಳದೆ ಇರೋರು ನಾವೇನಾಗಿರ್ತೇವೆ? ನಮಗೇನ್ ಬೇರೆ ಏನಾದ್ರು ಸರ್ಟಿಫಿಕೇಟ್ ಕೊಡ್ತಾನ ದೇವರು? ನಾವು ಶಾಪಗ್ರಸ್ತರೇ. ಇದು ಹೆಂಗೆ? ಇಸ್ರಾಯೇಲ್ರಿಗೊಂದು ನಮಗೊಂದಲ್ಲ. ಇಸ್ರಾಯೇಲ್ರು ನಮ್ಗೇನಾಗಿದ್ದಾರೆ? ಇಸ್ರಾಯೇಲ್ ಉಪದೇಶ, ಧರ್ಮಶಾಸ್ತ್ರ, ಹಳೆ ಒಡಂಬಡಿಕೆಯ ಉಪದೇಶಗಳೆಲ್ಲ ಏನಾಗಿದೆ? ನಡೆದ ಘಟನೆಗಳು ನಮಗೆ ನಿದರ್ಶನವಾಗಿದೆ ಅಲ್ವಾ? ಅವ್ರಿಗೆ ಹೇಳುವಂತ ಉಪದೇಶ ನಮಗೂ ಸಹ ಅಲ್ವಾ? ಕ್ರಿಸ್ತನ ಪ್ರಿಯರೇ, ಶಾಪಗ್ರಸ್ತರ ಆಗ್ಬೇಕಾ ಆಗೋದಿಲ್ವಾ? ತುಂಬಾ ಗಂಭೀರವಾದಂತ ವಿಷಯ. ಅದಕ್ಕೆ ನಾವಿವತ್ತು ನಾವು ನೋಡ್ತಾ ಇರೋದು ವೇದ ವಾಕ್ಯವನ್ನ ಕಲಿಲೇಬೇಕು.
ಬೈಬಲ್ ಸ್ಟಡಿಗೆ ಬರಲೇಬೇಕು. ನೀವು ತೆಗೆದುಕೊಂಡ ಸಬ್ಜೆಕ್ಟ್ ಅಲ್ಲಿ ಸರಿಯಾಗಿ ಓದಲಿಲ್ಲ ಅಂದ್ರೆ ಹೆಂಗಮ್ಮ ಏನಾಗ್ತೀರಿ? ಫೇಲ್ ಆಗೇ ಆಗ್ತೀರಿ. ಮುಲಾಜೇನ್ ಧರ್ಮಶಾಸ್ತ್ರವನ್ನು ಅರಿಯದೇ ಇರುವಂತ ಹಿಂಡು ಶಾಪಗ್ರಸ್ತ ಅಂತ ವೇದವಾಕ್ಯ ಹೇಳಾಯ್ತು. ಹೇಳ್ತಿರುವಂತ ಈ ವಾಕ್ಯದ ಭಾಗವನ್ನ ನಾವು ಸರಿಯಾಗಿ ಹೋಲಿಕೆ ಮಾಡಿ ನಮ್ಮನ್ನ ನಾವು ಹೋಲಿಸ್ಲಿಲ್ಲ ಅಂದ್ರೆ, ನಾವು ಧರ್ಮಶಾಸ್ತ್ರ ನಾವು ಸತ್ಯವೇದನ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ನಾವು ಶಾಪಗ್ರಸ್ತರೇ. ದೇವರ ವಾಕ್ಯ ಹೇಳ್ತದೆ, 8:43 ವಾಕ್ಯ. ಯೇಸು ಕ್ರಿಸ್ತನು ಹೇಳ್ತಾನೆ 43 ವಾಕ್ಯ. ಈಗ ತಾನೇ ಓದಿ ಸ್ಕ್ರಿಪ್ಟ್ ರೀಡಿಂಗ್ ಅಲ್ಲಿ ಓದಿ ಯಾರಾದ್ರು. ನೀವು ನನ್ನ ಮಾತನ್ನು ಗ್ರಹಿಸದೆ ಇರುವುದಕ್ಕೆ ಕಾರಣವೇನು? ನನ್ನ ಬೋಧನೆಗೆ ಕಿವಿಗೊಡಲಾರದೆ ಇರುವುದೇ ಕಾರಣ. ಯೇಸು ಕ್ರಿಸ್ತನು ಕ್ಲೀನ್ ಆಗಿ ಹೇಳ್ತಿದ್ದಾನೆ, ಯಾಕೆ ನನ್ನ ಮಾತನ್ನ ನೀವು ಕೇಳ್ತಾ ಇಲ್ಲ? ಯಾಕೆ ನನ್ನ ಮಾತನ್ನ ಕೇಳ್ತಾ ಇಲ್ಲ ಅಂತ ಯೇಸು ಕ್ರಿಸ್ತನು ಕೇಳ್ತಾನೆ. ಇವತ್ತು ಸಹ ಇಲ್ಲಿ ಉಪದೇಶ ಮಾಡುವಂತ ಅನೇಕ ಬೋಧಕರು, ಸುವಾರ್ತಿಕರು ಹೇಳುವಂತ ಮಾತನ್ನ ಯಾಕೆ ಕೇಳ್ತಾ ಇಲ್ಲ ನೀವು? ನಮ್ಮ ಕಥೆ ಹೇಳ್ತಾ ಇದ್ದೀವಾ? ನಮ್ಮ ಸ್ವಂತ ಭಾವನೆಗಳು ಹೇಳ್ತಿದೀವಾ? ನಮಗೆ ನಡೆದಂತ ಘಟನೆಗಳು ಅಂತ ಮಾತುಗಳನ್ನು ನೀವು ಕೇಳಕ್ಕೆ ಹೋಗ್ಬೇಡಿ. ಇಲ್ಲಿ ಅಜ್ಜಿ ಕಥೆನ, ಕಾಗೆ ಕಥೆನ, ಗೂಬೆ ಕಥೆ ಹೇಳೋದಕ್ಕೆ ನಾವು ಬಂದಿಲ್ಲ. ಇಲ್ಲಿ ದೇವರ ವಿಷಯವನ್ನ ಮಾತ್ರ ಮಾತಾಡಕ್ಕೆ ಬರ್ತೇವೆ. ಅನೇಕ ಸಭೆಗಳಲ್ಲಿ ನೋಡೋದಾದ್ರೆ ಕಥೆಗಳ ಬಗ್ಗೆ ಕಥೆಗಳು ಹೇಳ್ತಾ ಇರ್ತಾರೆ. ನಾವೊಂದ್ ಕಡೆ ನೋಡ್ತಾ ಇದ್ದೆ, ವಿಷಯ ಸ್ವಲ್ಪ, ಅವರ ಜೀವನ ಚರಿತ್ರೆ ಜಾಸ್ತಿ. ಇದಲ್ಲ, ಕ್ರಿಸ್ತನ ಸಭೆಯು ಯಾವಾಗಲೂ ಸತ್ಯವೇದವನ್ನ ಮಾತ್ರ ಪ್ರಬೋಧಿಸ್ತದೆ. ಇಲ್ಲಿ ಯೇಸು ಕ್ರಿಸ್ತನು ಹೇಳ್ತಾನೆ, ನನ್ನ ಮಾತನ್ನ ಯಾಕೆ ಕೇಳ್ತಾ ಇಲ್ಲ? ಹೇಳ್ತಾನೆ ಅದಕ್ಕೆ, ನನ್ನ ಮಾತ್ರ ನೀವು ಗ್ರಹಿಸದೇ ಇರುವುದು ಕಾರಣವೇನು? ಏನಕ್ಕಂತ ಗ್ರಹಿಸದಿಲ್ಲದು ಕಾರಣ ಏನಂತೆ? ನನ್ನ ಬೋಧನೆಗೆ ಕಿವಿಗೊಡಲಾರದೆ ಇರುವುದೇ ಕಾರಣ. ಲೆಕ್ಕ ಹಾಕಳಿ, ಯೇಸು ಕ್ರಿಸ್ತನ ಮಾತನ್ನ ಯಾಕೆ ಕೇಳ್ತಾ ಇಲ್ಲ? ಯೇಸು ಕ್ರಿಸ್ತನ ಬೋಧನೆಯನ್ನ ಯಾಕೆ ಅರ್ಥ ಆಯ್ತಾ? ಯೇಸು ಕ್ರಿಸ್ತನ್ ಹೇಳೋದು ಅರ್ಥ ಆಯ್ತಿದ್ಯಾ? ಓದಿ ಬ್ರದರ್ ಯಾರೊಬ್ರು ತಮಿಳ್ನ ವಾಸಿಂಗ್ ಯಾರನ್ನ ದಯಸಿಂದ 42 வசனம் 43 வசனம். என் வசனத்தை நீங்கள் அறியாமல் இருக்கின்றீர்கள். என் உபதேசத்தை கேட்க மனதில்லாதிருக்கிறதுனால அல்லவா? எதுக்காக என் வசனத்தை கேட்காத இருக்குது? எதுக்கு? வாசிங்க சிஸ்டர், மறுபடி தமிழ்ல வாசிங்க. என் வசனத்தை நீங்கள் ஏன் அறியாமல் இருக்கின்றீர்கள்? என் வசனத்தை ஏன் அறியாத இருக்கிறீங்க? என் பேச்சு ஏன் கேட்காத இருக்கிறீங்க? இயேசு கிறிஸ்து கேக்குறாரு. நெக்ஸ்ட் எதுக்குன்னு கேட்டு, உபதேசத்தை கேட்க மனதில்லாமல் இருக்கிறதுனால அல்லவா? அப்படின்னா அவருடைய உபதேசத்தை கேட்கறதுனால தான் அவருடைய வசனங்க, அவர் வார்த்தையை கேட்காத இருக்கிறீங்க அப்படின்னு என்ன ಅರ್ಥ? ಹಂಗಾದ ಅರ್ಥ ಏನು? ನಿಮ್ಗೆ ಅರ್ಥ ಆಗ್ತಿದ್ಯಾ? 43ನೇ ವಾಕ್ಯ, ನನ್ನ ಮಾತುಗಳನ್ನು ಗ್ರಹಿಸದೆ ಇರುವುದಕ್ಕೆ ಕಾರಣ, ನನ್ನ ಯೇಸು ಕ್ರಿಸ್ತನ ಮಾತನ್ನ ಕೇಳದೆ ಕಿವಿಗೆ ಹಾಕಳದೆ ಇರೋದು ಏನಕ್ಕೆ ಅಂದ್ರೆ, ಯೇಸು ಕ್ರಿಸ್ತನ ಉಪದೇಶವನ್ನ ಏನ್ ಮಾಡ್ತಲ್ವಾ? ಅರ್ಥ ಆಯ್ತಾ? ನನ್ನ ಬೋಧನೆಗೆ ಕಿವಿಗೊಡದಿರುವುದೇ ಕಾರಣ. ಅರ್ಥ ಆಯ್ತಾ? ಯೇಸು ಕ್ರಿಸ್ತನ ಮಾತು, ಉಪದೇಶ ಎರಡಿದೆ ಇಲ್ಲಿ. ಇದೆಯಾ ಅಲ್ವಾ? ಇರ್ತದ? ಇಂಗ್ಲಿಷ್ல என்ன சொல்லுமா? யாரன படிங்க இங்கிலீஷ்ல. வாசிங்க, இங்கிலீஷ்ல வாசிங்க. ரொம்ப கம்பீரமான வார்த்தை. இயேசு கிறிஸ்து 2 பாயிண்ட் சொல்றாருங்க. 43 ನಿಮ್ಗೆ ಅರ್ಥ ಆಗೋಗೋಸ್ಕರ ಇಂಗ್ಲಿಷ್ ಇರೋದಕ್ಕೋಸ್ಕರ ಓದಿ. Why do not understanding my speech? Even because you cannot hear my words. Hear my words. ನೀವು ನನ್ನ ಮಾತುಗಳನ್ನ ಕೇಳದೆ ಇರೋದಕ್ಕೆ, ನನ್ನ ಮಾತುಗಳು ಯಾಕೆ ಕೇಳೋದಿಲ್ಲ ಅಂದ್ರೆ, ನನ್ನ ಬೋಧನೆಯನ್ನ ನೀವೇನ್ ಮಾಡ್ತಾ ಇಲ್ಲ, ಅಂಗೀಕಾರ ಮಾಡ್ತಾ ಇಲ್ಲ. ಹಂಗಾದ್ರೆ ಯೇಸು ಕ್ರಿಸ್ತನು ತನ್ನ ಉಪದೇಶದ ಕಾಲದಲ್ಲಿ ಮಾತನ್ನು ಸಹ ಹೇಳಿದ್ದಾನೆ, ಇನ್ನೊಂದು ಬೋಧನೆ ಮಾಡಿದ್ದಾನೆ. ಅರ್ಥ ಆಗ್ತಿದ್ಯಾ? ಯೇಸು ಕ್ರಿಸ್ತನ ಮಾತನ್ನ ಯಾಕೆ ಕೇಳೋದಿಲ್ಲ ಅಂದ್ರೆ, ಯೇಸು ಕ್ರಿಸ್ತನು ಮಾತಾಡಿದಾಗ ಇವನು ಯಾರ ಮಗನು? ಇವನು ಎಲ್ಲಿರೋನು? ಇವನು ಗಲೀಲನದಲ್ವೇ? ಇವನು ಬಡಿಗೆ ಮಗನಲ್ವೇ? ಇವನು ನಮ್ಮೂರಲ್ಲಿಲ್ವಾ? ಇವ್ರ ಫ್ಯಾಮಿಲಿ ಎಲ್ಲ ನಮ್ಮ ಜೊತೆಯಲ್ಲಿ ಇಲ್ವಾ? ಇಂಥ ಆಲೋಚನೆಯಿಂದ ಯೇಸು ಕ್ರಿಸ್ತನ ಮಾತನ್ನ ಕೇಳ್ತಾ ಇರ್ಲಿಲ್ಲ. ಆ ಮಾತನ್ನ ಕೇಳದೆ ಇರೋರು ಉಪದೇಶನ ಹಿಂಗ್ ಕೇಳಕ್ ಸಾಧ್ಯ? ಇಲ್ಲೂ ಅದೇ ಪ್ರಾಬ್ಲಮ್. ನಮ್ಮನ್ನ ಯಾವ ರೀತಿಯಲ್ಲಿ ನೋಡ್ತೀರೋ ಅದೇ ರೀತಿಯಲ್ಲಿ ನಮ್ಮ ಉಪದೇಶವನ್ನು ಸಹ ನೀವು ಕೇಳ್ತೀರಿ. ನೆನವು ನಮ್ಮ ಸಹೋದರ ಹೇಳ್ತಾ ಇದ್ದ, ನಾವೆಲ್ಲ ಕುಂತಿದ್ವು ಒಂದ್ ಕಡೆ. ನಾ ಬಂದಾಗ ಆರಾಮಾಗಿ ನಾವೆಲ್ಲ ಕುಂತಿದ್ರು, 4 ಜನ ಕುಂತಿದ್ರು ನನ್ನ ಜೊತೆ. ಹಾಗೆ ನಾ ಬಂದಾಗ ಹಾಗೆ ನಮಸ್ತೆ ಮಾಡಿದ್ರು, ಕುಂತ್ಕೊಂಡ್ರು, ಮಾತಾಡಿದ್ರು. ದಿಢೀರಂತ ಇನ್ನೊಬ್ರು ಪಾಸ್ಟರ್ ಬಂದ್ರಲ್ಲಿ, ಏನೆಲ್ಲ ದಡ ಅಂತ ನಿಂತ್ಕೊಂಡ್ರು. ಅವ್ರು ನಿಂತ್ಕೊಂಡ್ರು, ಮಾಮೂಲು ವಿಶ್ ಮಾಡ್ದು, ಅವ್ರು ಕುಂತ್ಕೊಂಡ್ರು, ಹೋದ್ರು ಸ್ವಲ್ಪ. ಆಮೇಲೆ ನನ್ನ ಜೊತೆಲಿದ್ದಂತ ಒಬ್ಬ ಸ್ವಂತಗಾರ ಹೇಳ್ತಾನೆ, ಇಲ್ಲ ಇವರು ಬೋಧಕರೇ, ಇವ್ರು ಬಂದಾಗ ಆರಾಮಾಗಿ ಕಾಲ್ ಮೇಲೆ ಕಾಲ್ ಹಾಕೊಂಡು ಕುಂತಿದ್ದೀರಿ,
ಅದೇ ಆ ಪಾಸ್ಟರ್ ಬಂದಾಗ ಅವರು ಇದೇ ವಯಸ್ಸವ್ರೆ, ಅದೇ ಡೇಟ್ ಆಫ್ ಬರ್ತ್ ಅವ್ರೆ, ಅವ್ರು ಬಂದಾಗ ನಿಂತ್ಕತಿರಲ್ಲ ಏನಕ್ಕೆ ಅಂತ ಕೇಳಿದ್ರು, ಪ್ರಶ್ನಿಸ್ಲಿಲ್ಲ. ನನಗೆ ಅರ್ಥ ಆಗ್ಲಿಲ್ಲ. ಅವಾಗ ನನ್ನ ಮಾತು ಅವರಿಗೆ ಏನಾಗ್ಲಿಲ್ಲ, ನನ್ನ ಮಾತು ಕೇಳೋದ್ರಿಂದ ನನ್ನ ಉಪದೇಶ ಅವ್ರಿಗೆ ಏನಾಗೋದಿಲ್ಲ, ರೀಚ್ ಆಗೋದಿಲ್ಲ. ಕುಟುಂಬಗಳಲ್ಲಿ ಇದೇ ಸಮಸ್ಯೆ ನನ್ನ ಪ್ರಿಯ ಸಹೋದರ ಸಹೋದರಿ. ಯಾರೋ ಒಬ್ಬ ಹೇಳಿದ್ದನ್ನ, ಎಲ್ಲೋ ಹೇಳಿದ್ದನ್ನ, ವಿಡಿಯೋ ಟಿವಿಯಲ್ಲಿ ಹೇಳಿದ್ದನ್ನ ಹಾಗೇ ಕಣ್ಣೀರ್ ಹಾಕೊಂಡು ಹೇಳುವಂತ ಕೇಳುವಂತ ಬಂಧು ಬಳಗದಲ್ಲಿ ನೀವು ಗಂಟೆ ಕುಂತ್ಕೊಂಡು ನೀವು ಹೇಳಿ, ಯಾಕೆ ನಿಮ್ಮ ಮಾತನ್ನ, ನಿಮ್ಮ ಬೋಧನೆಯನ್ನ ಕೇಳೋದಿಲ್ಲ? ಯಾಕಂದ್ರೆ ನಿಮ್ಮ ಮಾತನ್ನ ಅಸಡೆ ಮಾಡ್ತಿದ್ದಾರೆ. ಹಾಗಾದ್ರೆ ನಿಮ್ಮ ಮಾತನ್ನ ಕೇಳದೇ ಇರೋದ್ರಿಂದ ನಿಮ್ಮ ಉಪದೇಶನ ಕೇಳೋದಿಲ್ಲ. ಅದು ಹೆಂಡತಿ ಇರ್ಬೋದು, ಗಂಡ ಇರ್ಬೋದು, ಸ್ವಂತ ಇರ್ಬೋದು, ಸ್ನೇಹಿತ ಇರ್ಬೋದು. ನನ್ನ ಮಾತನ್ನ ಯಾವತ್ತು ಅವನು ಕೇಳ್ತಾನೋ ಖಂಡಿತವಾಗಿ ನನ್ನ ಬೋಧನೆಯನ್ನ ಕೇಳ್ತಾನೆ ಅವನು. ನನ್ನ ಮಾತಿಗೆ ವಿಧೇಯನಾದ್ರೆ ನನ್ನ ಹೆಂಡತಿ ಖಂಡಿತವಾಗಿ ನನ್ನ ಉಪದೇಶಕ್ಕೆ ಅವಳು ವಿಧೇಯಳಾಗ್ತಾಳೆ. ನನ್ನ ಮಾತನ್ನ ಅವನು ಕೇಳೋದಾದ್ರೆ ನನ್ನ ಮಗ ಖಂಡಿತವಾಗಿಯೂ ನನ್ನ ಉಪದೇಶಕ್ಕೆ ವಿಧೇಯನಾಗ್ತಾನೆ. ಯಾವತ್ತು ನನ್ನ ಮಾತನ್ನ ಕೇಳದೆ ನನ್ನನ್ನು ಗೌರವಿಸದೆ ನನ್ನ ಅಸಡೆ ಮಾಡ್ತಾನೋ, ಗಂಡ ಆಗ್ಲಿ, ಹೆಂಡತಿ ಆಗ್ಲಿ, ಮಗನಾಗ್ಲಿ, ಮಕ್ಕಳಾಗ್ಲಿ, ಸ್ನೇಹಿತನಾಗ್ಲಿ, ಬಂಧು ಬಳಗ ಯಾರೇ ಆಗ್ಲಿ, ಖಂಡಿತವಾಗಿ ಗಂಟೆಗಟ್ಲೆ ಯೂಟ್ಯೂಬ್ ಅಲ್ಲ ಎಲ್ಲೇ ನಿಂತ್ಕೊಂಡು ಮಾತಾಡೋದು ನನ್ನ ಉಪದೇಶನ ಕೇಳೋದಿಲ್ಲ. ಇದನ್ನೇ ಯೇಸು ಕ್ರಿಸ್ತನು ಹೇಳ್ತಾ ಇರೋದು. ನನ್ನ ಮಾತನ್ನ ನೀವು ಕೇಳೋದಿಲ್ಲ, ಅದಕ್ಕೆ ನನ್ನ ಬೋಧನೆಯನ್ನ ಕೇಳೋದಿಲ್ಲ. ನಾನು ಆಡುವಂತ ಮಾತನ್ನೇ ಕೇಳೋದಿಲ್ಲ ಅಂದ್ಮೇಲೆ ಹೇಗೆ ನೀವು ಕೇಳ್ತೀರಿ ಉಪದೇಶವನ್ನ? ನನ್ನ ಪ್ರಿಯ ಸಹೋದರ ಸಹೋದರಿ, ಯಾಕೆ ಗೊತ್ತಾ? ಇವತ್ತಿನ ಬೋಧಕರ ಹೆಂಡತಿಯರು ಮಾತುಗಳನ್ನ ಕೇಳೋದಿಲ್ಲ, ಬೋಧಕರ ಮಕ್ಕಳು ಯಾಕೆ ಕೇಳೋದಿಲ್ಲ ಗೊತ್ತಾ? ಯಾರಾದ್ರೂ ವಿಷನ್ ಅಲ್ಲಿ ನೋಡೋದು ನಿಮ್ಮನ್ನು ಸಹ ಪ್ರಶ್ನಿಸ್ತಿದ್ದೇನೆ ಅದನ್ನ. ಇವತ್ತು ಯಾಕೆ ಬೋಧಕರ ಮಕ್ಕಳು ಬೋಧಕನ ಮಾತನ್ನ ಕೇಳೋದಿಲ್ಲ ಗೊತ್ತಾ? ಅವರ ಮಾತನ್ನ ಅವ್ರು ಕೇಳದಿರೋದ್ರಿಂದ ಅವ್ರ ಬೋಧನೆಯನ್ನ ಕೇಳೋದಿಲ್ಲ. ಇವತ್ತು ಯಾರು ಪಪ್ಪ ಇದು ಬಿಟ್ಟು ಏನೋ ಮಾತಾಡೋದಿಲ್ಲ. ಪಪ್ಪನ ಮಕ್ಕಳು ಹೇಳುವಂತ ಮಾತು, ಹೆಂಡತಿ ಹೇಳುವಂತ ಮಾತು, ಇದನ್ನೇ ಯೇಸು ಕ್ರಿಸ್ತನಿಗೆ ನಡೆದಂತ ಘಟನೆ ಪ್ರಿಯರೇ. ವಿಕ್ಟರ್ ಬ್ರದರ್ ಏನ್ ಹೇಳಬಹುದು? ಇವತ್ತು ಯಾರಿಗೊಬ್ಬರಿಗೆ ಟಾರ್ಗೆಟ್ ಮಾಡ್ತಾರೆ. ಹೆಂಗೆ ನೀವು ಯೋಚನೆ ಮಾಡ್ತೀರಿ ಇದನ್ನ? ದೇವರ ವಾಕ್ಯ ಇದು, ಪವಿತ್ರಾತ್ಮನ ಮೂಲಕ ತಿಳಿಸಲ್ಪಡುವಂತ ವಾಕ್ಯ. ಯೇಸು ಕ್ರಿಸ್ತನಿಗೂ ಇದೇ ಸರ್ಟಿಫಿಕೇಟ್, ಯೇಸು ಕ್ರಿಸ್ತನಿಗೂ ಇದೇ ಹೇಳಿದ್ದು. ಅದನ್ನೇ ಹೇಳಿದ್ರೆ 43 ವಾಕ್ಯದಲ್ಲಿ, ನನ್ನ ಮಾತನ್ನ ಗ್ರಹಿಸದೇ ಇರುವುದು ಕಾರಣ ಏನ್? ನೀವು ನನ್ನ ಬೋಧನೆಯನ್ನ ಕೇಳೋದ್ರಿಲ್ಲ, ಅದಕ್ಕೆ ನನ್ನ ಮಾತನ್ನು ಕೇಳೋದಿಲ್ಲ. ನೀವು ಬೋಧನೆಯನ್ನ ಕೇಳಿ. ಈಗ ನಾ ಹೇಳ್ತಾ ಇರೋಂಥ ಬೋಧನೆ ನನ್ನ ಹೆಂಡತಿ, ನನ್ನ ಮಕ್ಕಳು ಫಸ್ಟ್ ಕೇಳಿದ್ರೇನೆ ನನ್ನ ಮಾತನ್ನು ಮನೇಲಿ ಕೇಳ್ತಾರ ಅವರು. ನನ್ನ ಮಾತನ್ನ ಅವ್ರಿಬ್ರು ಮನೇಲಿ 3 ಜನ ಮನೇಲಿ ಕೇಳಲಿಲ್ಲ ಅಂದ್ರೆ ನನ್ನ ಬೋಧನೆ ಎಲ್ಲಿಂದ ಅವ್ರ ಕಿವಿಗೆ ಹೋಗುತ್ತೆ? ಯೇಸು ಕ್ರಿಸ್ತನ್ ಅದನ್ನೇ ಅಂಗಲಾಚಿ ಹೇಳ್ತಿದ್ದೇನೆ ಪ್ರಿಯರೇ ಅವರಿಗೆ. ಯಾವತ್ತು ನಿಮ್ಮ ಪುರುಷರ ಮಾತನ್ನ, ನಿಮ್ಮ ಹೆಂಡತಿಯ ಮಾತನ್ನ ಕೇಳಿ. ಒಂದು ವೇಳೆ ಅವ್ರು ಏನಾದ್ರೂ ಇತಿವಚನ ಬೋಧನೆಯನ್ನ ವಾಕ್ಯದ ಮೂಲಕನೋ ಇಲ್ಲಂದ್ರೆ ಹೇಳಿದ್ರೆ ಅದನ್ನ ಕೇಳಕ್ಕೆ ಇಂಟ್ರೆಸ್ಟ್ ಬಂದೇ ಬರ್ತದೆ. ಕ್ರಿಸ್ತನ ಪ್ರಿಯರೇ, ನಾವ್ ಹೇಗಿದ್ದೀವಿ? ಹೇಗಿದ್ದೀರಿ ನೀವಲ್ಲ? ಕೇಳ್ತಿದ್ದೀರಾ? ಬೋಧಕರ ಮಾತನ್ನ ಕೇಳ್ತಿದ್ದೀರಾ? ನಿಮ್ಮ ಮನೆಯಲ್ಲಿರುವಂತಹ ವಾಕ್ಯದ ಭಾಗವನ್ನು ನಿಮಗೆ ಪ್ರಬೋಧಿಸ್ತಾ ಇದೆಯಾ? ಮತ್ತಾಯ ಏನಂತ ಹೇಳ್ತಾನೆ ನೋಡೋರು, ಬನ್ನಿ. ಮತ್ತಾಯ 22ನೇ ಅಧ್ಯಾಯದಲ್ಲಿ, ಮತ್ತಾಯ 22ನೇ ಅಧ್ಯಾಯ 29ನೇ ವಾಕ್ಯ. ದಯವಿಟ್ಟು ಯಾರು ಆಯಸ್ ಆಗ್ಬೇಡಿ, ಕರೆಂಟ್ ಇಲ್ಲ ನಿಜ. ಸ್ವಲ್ಪ ದೇವರ ಕಡೆ ಬೋಧನೆಯನ್ನ ಕೇಳ್ತಾ ಇದ್ರಿ. ವಿಕ್ಟರ್ ಮಾತಲ್ಲ, ವಿಕ್ಟರ್ ಇಂದ ಬರುವಂತ ಬೋಧನೆಯನ್ನ ಕೇಳ್ತಾ ಇದ್ರಿ. ನಿಮ್ಮ ಸತ್ಯವನ್ನು ತಿಳಿಸ್ಕೊಳ್ಳಿ. 22ನೇ ಅಧ್ಯಾಯ 29ನೇ ವಾಕ್ಯ. ಅದಕ್ಕೆ ಯೇಸು ಉತ್ತರವಾಗಿ ಅವರಿಗೆ, ನೀವು ಶಾಸ್ತ್ರವನ್ನಾದರೂ ದೇವರ ಶಕ್ತಿಯನ್ನಾದರೂ ತಿಳಿಯದೆ ತಪ್ಪುವರಾಗಿದ್ದೀರಿ. ನೀವೇನ್ ಮಾಡ್ತಿದ್ದೀರಿ? ಅನೇಕ ವಿಷಯಗಳು ಮೇಲಿಂದ 23ನೇ ವಾಕ್ಯದಿಂದ ಕೇಳ್ಕೊಂಡ್ಬಂದ್ರೆ ಗೊತ್ತಾಯ್ತದೆ. ಅದನ್ನ ಯೇಸು ಕ್ರಿಸ್ತ ಹೇಳೋದಂದ್ರೆ, ನೀವು ಶಾಸ್ತ್ರವನ್ನಾದರೂ ದೇವರ ಶಕ್ತಿಯನ್ನಾದ್ರೂ ಏನ್ ಮಾಡ್ತಿದ್ದೀರಿ? ತಿಳಿಯದೆ ತಪ್ಪು ಮಾಡ್ತಿದ್ದೀರಿ. ಅದಕ್ಕೆ ನೀವು ಪುನರುತ್ಥಾನದ ಬಗ್ಗೆ ಅಂತ ಅಲ್ಲಿ ಒಂದು ವಿಷಯವನ್ನ ಹೇಳ್ಕೊಂಡ್ ಬರ್ತಾನೆ. ಪುನರುತ್ಥಾನ ಆದ ಮೇಲೆ ಮದುವೆ ಮಾಡಿಕೊಳ್ಳುವುದಿಲ್ಲ, ಮಾಡಿಕೊಳ್ಳುವುದರಿಂದ ಪರಲೋಕದಲ್ಲಿ ಏನ್ ನಡೀತದೆ? ಯಾಕಂದ್ರೆ ನೀವೇನ್ ಮಾಡ್ತೀರಲ್ಲ, ಪರಲೋಕದಲ್ಲಿ ಏನಿದೆ ಅಂತ ಗೊತ್ತಿಲ್ಲ ನಿಮಗೆ. ಪರಲೋಕದಲ್ಲಿ ಏನ್ ನಡೀತದೆ ಗೊತ್ತಿಲ್ಲ ನಿಮಗೆ. ಅದು ತಿಳ್ಕೊಬೇಕಂದ್ರೆ ನೀವೇನ್ ಮಾಡ್ತಾ ಇಲ್ಲ? ಫಸ್ಟ್ ಆಫ್ ಆಲ್ ನೀವೇನ್ ಮಾಡ್ತಾ ಇಲ್ಲ? ಶಾಸ್ತ್ರವನ್ನ ಆದ್ರೂ ದೇವರ ಶಕ್ತಿಯನ್ನಾದ್ರೂ ಏನ್ ಮಾಡ್ತಾ ಇಲ್ಲ? ತಿಳ್ಕೊತಾನೆ ಇಲ್ಲ. ಈಗ ನಾವು ತಿಳ್ಕೊಳ್ಳದೆ ಇರೋದ್ರಿಂದ ಏನಾಗುತ್ತೆ? ಮುಂದಿನ ವಿಷಯ ನಮ್ಗೆ ಅರ್ಥ ಆಗೋದಿಲ್ಲ. ಯಾರೋ ಒಬ್ರು ಹೇಳ್ತಾರೆ, ಮುಂದೆ ಹೋಗ್ಬೇಡಿ, ಅಲ್ಲಿ ದೊಡ್ಡ ಹಳ್ಳ ಇದೆ ಅಂತ ಹೇಳ್ತಾರೆ. ಅವರ ಮಾತನ್ನ ಅಸಡೆ ಮಾಡಿದ್ರೆ ಹಳ್ಳದಲ್ಲಿ ಬೀಳೋದಂತ ನಿಜ. ಆದ್ರೆ ಅವ್ರು ಹೇಳುವಂತ ಮಾತನ್ನ ಗ್ರಹಿಸಿ ನಾವು ಎಚ್ಚರಿಕೆ ಆದ್ರೂ ನಡೆದ್ರು ಹಳ್ಳದ ಸಮೀಪಕ್ಕಾದ್ರೂ ಹೋಗ್ಬೋದು. ತುಂಬಾ ಸ್ಪೀಡಾಗಿ ಬೈಕಲ್ಲಿ ಹೋಗ್ತಾ ಇರ್ತಾನೆ, ಹೋಗ್ಬೇಡಿ ಅಲ್ಲಿ ಬ್ಯಾರಿಗೇಡ್ ಹಾಕೋದ್ರಿಂದ. ಅವನು ಹೇಳೋದು ಸುಳ್ಳ ನಿಜವಾ ಅಂತ ಹೇಳಿ ಒಂದು ವೇಳೆ ಅವನ ಸ್ಪೀಡ್ ನ ಕಂಟ್ರೋಲ್ ಮಾಡ್ಕೊಂಡು ಹೋದ್ರೆ ಏನ್ ಮಾಡ್ಬೋದು? ಬ್ರೇಕ್ ಹೊಡೆದು ಬ್ಯಾರಿಗೇಡ್ ಆಗಿರುತ್ತೆ ಹೇಳ್ಬೋದು. ಅದೇ ಸ್ಪೀಡಲ್ಲಿ ಹೋದ್ರೆ
ಆ ಬ್ಯಾರಿಗೇಡ್ನ ಗೊತ್ತಿ ಕೈ ಕಾಲು ಮುರ್ಕೋತಾನೆ. ಇದನ್ನೇ ನಡೀತಾರೆ ಕ್ರಿಸ್ತನಲ್ಲಿ ಪ್ರಿಯರೇ. ಅದಕ್ಕೆ ಹೇಳ್ತಾನೆ, ದೇವರ ವಾಕ್ಯ ಸರಿಯಾಗಿ ಅರಿಬೇಕು, ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಒಂದೇ ಪ್ರಶ್ನೆಗೆ 3 ತರ ಉತ್ತರ ಇರ್ತದೆ, ಆದ್ರೆ ಯಾವ ಉತ್ತರವನ್ನ ನನಗೆ ಸರಿಯಾಗಿ ಕಾಣಿಸ್ತದೆ, ಸರಿಯಾಗಿ ಹೇಳಲ್ಪಟ್ಟಿದೆಯೋ ಅದನ್ನೇ ಬರೀಬೇಕು. ಗಮನ ಇಡಿ ದೇವರ ಕಡೆ, ವಾಕ್ಯದ ಕಡೆ ಗಮನ ಇಡಲೇಬೇಕು ನನ್ನ ಪ್ರಿಯ ಸಹೋದರ ಸಹೋದರಿ. ಇಲ್ಲಂದ್ರೆ ನಾವು ಪರಲೋಕ ರಾಜ್ಯವನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ. ಪರಲೋಕ ರಾಜ್ಯವನ್ನು ಸಭೆಯಲ್ಲಿ ನಾವು ಇರೋದಕ್ಕೆ ಸಾಧ್ಯವಿಲ್ಲ. ಪ್ರೆಸೆಂಟ್ ಅಟೆಂಡೆನ್ಸ್ ಮಾತ್ರ ಇರೋಕ್ಕೆ ಸಾಧ್ಯ. ದೇವರ ವಾಕ್ಯವನ್ನು ಗ್ರಹಿಸ್ಬೇಕು, ಗ್ರಹಿಸ್ಲಿಲ್ಲ ಆಗೋದಿಲ್ಲ ಪ್ರಿಯರೇ. ಅದಕ್ಕೆ ಕೀರ್ತನೆ 1ನೇ ಅಧ್ಯಾಯ 2ನೇ ವಾಕ್ಯ ಏನುತ್ತದೆ? ಸಂಗೀತ ಒಣ್ಣಾದಿಗೆ 2ನೇ ವಚನ ಏನುತ್ತದೆ? 1ನೇ ವಾಕ್ಯ ಅಲ್ಲ, 2ನೇ ವಾಕ್ಯ. ಆಮೇಲೆ ಆಮೇಲೆ ಧರ್ಮಶಾಸ್ತ್ರ ನಗಲಿಗಳು ಧ್ಯಾನಿಸುವನು. ಆ ಕಂಟೆಂಟ್ ಇರಬೇಕು. ಆ ವಾಕ್ಯವನ್ನ ಓದಬೇಕು ಅಂದ್ರೆ ಓದಬೇಕು. ಹೋಗಿ ಪ್ಲೀಸ್ ಓದವ ಬನ್ನಿ. ನಾನು ಬೇರೆ ಪಾಯಿಂಟ್ ಇದೆ, ಅದಕ್ಕೋಸ್ಕರ ಅದನ್ನ ಹಾಗೆ ಹೇಳಿದೆ. ಹಾ, ಒಂದೇ ವಾಕ್ಯ ನಮ್ಮದು. 2ನೇ ವಾಕ್ಯ ಹೇಳ್ತೇನೆ. 1ನೇ ವಾಕ್ಯ ಓದಿ ಬ್ರದರ್. ಇಲ್ಲ, 1ನೇ ವಾಕ್ಯ ಮಾತ್ರ. ಯಾವನು ದುಷ್ಟರ ಆಲೋಚನೆ ನಡೆಯದೆ, ಪಾಪತ್ರ ಮಾರ್ಗದಲ್ಲಿ ನಿಂತುಕೊಳ್ಳದೆ, ಧರ್ಮ ನಿಂತುಕೊಳ್ಳಲು ಕೂತುಕೊಳ್ಳದೆ ಅಂತ ಹೇಳಿ ನಿಲ್ಲಿಸ್ತಾನೆ. ಅದು 2ನೇ ವಾಕ್ಯಕ್ಕೆ. ಇದು ಕಂಟಿನ್ಯೂಟಿ ಕೀರ್ತನೆ. ಇದು ಈ ಒಂದು ಬರಹಗಾರ, ಕೀರ್ತನೆ ಬರಹಗಾರ ಹೇಳ್ತಾನೆ, ಏನೆಲ್ಲ ಮಾಡಿದ್ರೇನೆ ನೀವು ಏನನ್ನ ಮಾಡಕ್ ಸಾಧ್ಯ ಅಂತ ಹೇಳ್ತಾನೆ. ಏನನ್ನ ಮಾಡಕ್ ಸಾಧ್ಯ? 2ನೇ ವಾಕ್ಯದಲ್ಲಿ ಏನಿದೆ? ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವನಾಗಿ ಅದನ್ನ ಹಗಲಿರುಳು ಧ್ಯಾನಿಸುತ್ತಿರುವವರು ಅವನು ಏನಾಗಿರ್ತಾನೆ. ಈಗ ನಾನು ದೇವರ ವಾಕ್ಯವನ್ನ ಹಗಲಿರುಳು ಧ್ಯಾನ ಮಾಡ್ಬೇಕು. ನಾನು ಎವ್ರಿ ಸಂಡೇ 8:15 ಮುಂಚೆನೆ ಬರ್ಬೇಕು. ಬೈಬಲ್ ಸ್ಟಡಿಗೆ ನಾನು ತಪ್ಪದೇ ಬರ್ಬೇಕು. ಅಲ್ಲಿ ಕೊಡುವಂತ ನೋಟ್ಸ್ ನಾ ಬರೀಬೇಕು. ಇನ್ನೂ ನಾನು ತಿಳ್ಕೊಬೇಕು. ಬೋಧಕರ ಪ್ರಶ್ನೆ ಕೇಳ್ಬೇಕು, ಇವಾಂಜಲಿಸ್ಟ್ ಪ್ರಶ್ನೆ ಕೇಳ್ಬೇಕು. ಇನ್ನೂ ನನಗೆ ಮನೆಯಲ್ಲಿ ಸಹ ಬಂದೇನೆ ಟೀಚ್ ಮಾಡಿ ಅಂತ ಹೇಳ್ಬೇಕು. ಇದನ್ನ ಮಾಡ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಯಾರು ಯೂಟ್ಯೂಬ್ ಅಲ್ಲಿ ಹೇಳ್ತಾರೆ, ಜಿಮ್ ಅಲ್ಲಿ ನಿಮ್ಗೆ 30% ಅಷ್ಟೇ. ಜಿಮ್ ಅಲ್ಲಿ ನಿಮ್ಗೆ 30%, ಇನ್ನು 70% ಏನ್ ಮಾಡ್ಬೇಕು? ಡಯಟ್ ಮಾಡಬೇಕು. ಅವ್ರು ಹೇಳಿದಾನೆ, ಡಯಟ್ ಮಾಡಿದ್ರೇನೆ ನೀವು ಜಿಮ್ ಅಲ್ಲಿ ಮಾಡಿದ ವರ್ಕೌಟ್ ಏನಾಗುತ್ತೆ, ನಿಮ್ಮ ದೇಹಕ್ಕೆ ಸರಿ ಸ್ಥಿತಿಗೆ ತರ್ತದೆ. 30% ಅಷ್ಟೇ. ನಿಮ್ ಏನೇ ಬೆಳಿಗ್ಗೆ ಸಂಜೆ ಗಂಟ ನೀವೇನೇ ಮಾಡಿದ್ರು ಜಿಮ್ ಅಲ್ಲಿ ಎಳಿಯೋದು, ಬೆಳೆಯೋದು, ಎತ್ತೋದು. ಆದ್ರೆ ಮನೆಗೆ ಬಂದ್ ಮಾಡ್ತಿರಲ್ಲ ಮುಖ್ಯವಾದಂತ ಕೆಲಸ, ಅದು ನನ್ನ ಕೈಯಲ್ಲಿ ನಿಂತಿರ್ಕೆಲ್ಲ ಆಗಲ್ಲ, ಅದು ಬೇರೆ ವಿಷಯ. ಆದ್ರೆ ಅದನ್ನ ಮಾಡೋರು ಏನ್ ಮಾಡಕ್ಕಾಗತ್ತೆ? ದೇಹವನ್ನ ದಂಡಿಸೋಕ್ ಸಾಧ್ಯ. ಅದೇ ತರ ಕೀರ್ತನೆಗಾರ ಏನ್ ಹೇಳ್ತಿದ್ದಾನೆ ಇಲ್ಲಿ? ದುಷ್ಟರ ಆಲೋಚನೆಯಂತೆ ನಡೆಯದೆ ಮೊದಲು. 2ನೇದು ಇವೆಲ್ಲ ಮಾಡಿದ್ರೇನೆ ನೀವ್ ಏನ್ ಮಾಡಕ್ ಸಾಧ್ಯ? ಧರ್ಮಶಾಸ್ತ್ರ ಹಗಲಿರುಳು ಓದಕ್ ಸಾಧ್ಯ. ಅರ್ಥ ಆಗ್ತದೆ? ನಾನು 1ನೇ ವಾಕ್ಯದಲ್ಲಿ ನಾನು ಜಾಸ್ತಿಯಾಗಿ ಬೆಳೆದ್ರೆ 2ನೇ ವಾಕ್ಯವನ್ನ ನಾನು ಏನ್ ಮಾಡಕ್ ಸಾಧ್ಯ ಇಲ್ಲ, ಫಾಲೋ ಅಪ್ ಮಾಡಕ್ ಸಾಧ್ಯ ಇಲ್ಲ. ಬೆಳಿಗ್ಗೆಯಿಂದ ಸಂಜೆವರೆಗೂ ನಿಮ್ಮ ಮನೇಲಿ ಜಗಳ ಆಡ್ತೀರಿ, ಬೈಬಲ್ ಓದಕ್ಕಾಗತ್ತಾ? ಆದ್ರೆ ಬೆಳಿಗ್ಗೆಯಿಂದ ಸಂಜೆ ಗಂಟ ನಿಮ್ಮ ಮಡತಿ ಜೊತೆಲೋ ನಿಮ್ಮ ಗಂಡನ ಜೊತೆ ಪ್ರೀತಿಯಿಂದಿರಿ, ಬೈಬಲ್ ಓದ್ ನೋಡಿ, ಕುಂತ್ಕೊಂಡು ಗಂಡ ಅಂತ ಡಿಸ್ಕಷನ್ ಮಾಡಿ. ಎಷ್ಟು ವಾಕ್ಯಗಳು ನಿಮ್ಮಲ್ಲೇ ದೇವರು ಮಾತಾಡ್ತಾನೆ ಅಂತ. ಇದು ಉದಾಹರಣೆಗೆ ಹೇಳ್ತಾ ಇದೀನಿ ಪ್ರಿಯರೇ. ದೇವರ ವಾಕ್ಯವನ್ನು ಗ್ರಹಿಸುವವನು ಖಂಡಿತವಾಗಿಯೂ ಅವರ ಮಾತನ್ನ ಕೇಳಬೇಕು. ದೇವರ ವಾಕ್ಯ ಕಡೆ ನಾವು ಸ್ಟಡಿಯಾಗಿರ್ಬೇಕು. ಸರಿ, ನಾವು ಇದೆಲ್ಲ ವಾಕ್ಯವನ್ನೆಲ್ಲ ಕೇಳಿದ್ರೆ, ವಾಕ್ಯದ ಪ್ರಕಾರ ಸಭೆಯಲ್ಲಿ ನೆಲೆಯಾಗಿ ನಿಂತಿದೀವಲ್ವಾ, ಇದ್ರೆ ನಮ್ಗೆಲ್ಲ ಏನೆಲ್ಲ ಸಿಗುತ್ತೆ? ಅದು ನನ್ನ 3 ವಿಷಯಗಳನ್ನ ಹೇಳಿ ನಾನು ಮುಕ್ತಾಯ ಮಾಡ್ತಾನೆ. ನಮ್ಮ ಸತ್ಯ ತಿಳಿಸ್ಕೊಳ್ವಾ. ಪೌಲನು ರೋಮ ಸಭೆಯವರಿಗೆ ಬರೆಯುವಂತ ಪತ್ರಿಕೆಯಲ್ಲಿ ಎಂತ ಮಾತನ್ನ ಹೇಳ್ತಾರೆ ನೋಡಿ ಪ್ರಿಯರೇ. ರೋಮದವರಿಗೆ ಬರೆದಂತ ಪತ್ರಿಕೆ. ಇಷ್ಟು ನಾನು ಹೇಳಿದಂತ ಕಾರ್ಯಗಳನ್ನ ಗಮನ ಇಟ್ಕೊಳ್ಳಿ. ದೇವರ ಸತ್ಯದಲ್ಲಿ ನೆಲೆಯಾಗಿ ಸತ್ಯವನ್ನು ಅರಿಯುವವನು ಸತ್ಯದಲ್ಲಿ ಬಿಡುಗಡೆ ಹೊಂದ್ತಾನೆ. 43ನೇ ವಾಕ್ಯದಲ್ಲಿ ಯೇಸು ಕ್ರಿಸ್ತನ ನನ್ನ ಮಾತುಗಳನ್ನ ಯಾಕೆ ಕೇಳೋದಿಲ್ಲ ನೀವು, ನನ್ನ ಬೋಧನೆಗಳನ್ನ ಗ್ರಹಿಸೋದಿಲ್ಲ. ಇದನ್ನೆಲ್ಲ ನಾನು ಮಾಡಿದ್ದೀನಿ ಬ್ರದರ್, ನಾನು ಮಾಡ್ತಾ ಇದ್ದೀನಿ ಅಂತ ನೀವೇನಾದ್ರು ಈ ಹೇಳಿದಂತ ವಾಕ್ಯಗೆಲ್ಲ ಟಿಕ್ ಮಾಡಿ ರೈಟ್ ಮಾಡಿ ನೀವು ಮುಂದೆ ಹೋಗೋದಾದ್ರೆ ಈಗ ಹೇಳುವಂತ ವಾಕ್ಯಗಳು ತುಂಬಾ ನಿಮ್ಗೆ ಮುಖ್ಯವಾಗಿರುತ್ತೆ. ಚಾಪ್ಟರ್ 8:28, 28ನೇ ವಾಕ್ಯ. ರೋಮದವರಿಗೆ ಬರೆದಂತ ಪತ್ರಿಕೆ
ಇದಲ್ಲದೆ ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು ಆತನನ್ನು ಪ್ರೀತಿಸುವವರ ಹಿತಕ್ಕಾಗಿ ಎಲ್ಲಾ ಕಾರ್ಯಗಳು ಅನುಕೂಲವಾಗುತ್ತವೆ ಎಂದು ನಮಗೆ ಗೊತ್ತಿದೆ. ಇಲ್ಲಿ ಪೌಲನು ಹೇಳುವಂತ ಅನೇಕ ವಿಷಯಗಳು 8ನೇ ದಯವಿಟ್ಟು ಮನೇಲಿ ಓದಿ. ಆದ್ರೆ ಇಲ್ಲಿ ಒಂದು ವಾಕ್ಯ ಹೇಳ್ತಾನೆ, ಇದಲ್ಲದೆ ದೇವರ ಸಂಕಲ್ಪದ ಮೇರೆಗೆ, ದೇವರ ಸಂಕಲ್ಪ, ದೇವರ ಪ್ಲಾನ್, ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು. ಎಲ್ಲಾರನ್ನು ಕರೆಯಲ್ಪಟ್ಟಿಲ್ಲ ಪ್ರಿಯರೇ, ನಿಮ್ಮನ್ನ ಕರೆಯಲ್ಪಟ್ಟಿದ್ದಾನೆ, ನನ್ನನ್ನ ಕರೆಯಲ್ಪಟ್ಟಿದ್ದಾನೆ. ದೇವರ ಸಂಕಲ್ಪ ಯಾವಾಗ ಪ್ಲಾನ್ ಮಾಡಿದ್ದು ದೇವರು? ಸೃಷ್ಟಿಗೂ ಮುಂಚೆ, ಅನಾದಿ ಕಾಲದಲ್ಲಿ. ಆ ಸಂಕಲ್ಪದಲ್ಲಿ 2025 ಪರ್ಸನಲ್ ಸಭೆಯಲ್ಲಿ ಇಷ್ಟು ಜನ ನಾನು ಕರೆಯಲ್ಪಟ್ಟಿದ್ದೇನೆ ಅಂತ ಯಾವಾಗ ನಿರ್ಧಾರ ಮಾಡಿದ್ರು ದೇವರು? ಅನಾದಿ ಕಾಲದಲ್ಲಿ. ನಮ್ಮನ್ನ ಕರೆದ ದೇವರು ಈ ಲೋಕವನ್ನು ಉಂಟು ಮಾಡೋದಕ್ಕಿಂತ ಮುಂಚೆ. ನಮ್ಮನ್ನ ಕರೆದ ಮೇಲೆ ನಾವ್ ಹೇಗಿರ್ಬೇಕು ಲೆಕ್ಕ ಆಗಲಿ. ಎಲ್ಲ ಎಷ್ಟೋ ಜನರಿದ್ದಾರೆ ಲೋಕದಲ್ಲಿ, ಇವತ್ತು ನಿಮ್ಮನ್ನ ಕರೀತಾ ಇದ್ದಾರೆ. ನೋಡಿ ಮೇಲೆ ಹೇಳ್ತಾನೆ, ಕರೆಯಲ್ಪಟ್ಟು ಆತನನ್ನು ಪ್ರೀತಿಸುವವರ ಹಿತಕ್ಕಾಗಿ ಎಲ್ಲಾ ಕಾರ್ಯಗಳನ್ನು ಏನ್ ಮಾಡಿದ್ದಾನೆ? ಅನುಕೂಲವಾಗುತ್ತದೆ ಎಂದು ನಮಗೆ ಗೊತ್ತಾಗ್ತದೆ. ಆತನು ಪ್ರೀತಿಸುವವರಾಗಿ ಹಿತಕ್ಕಾಗಿ. ಯಾರನ್ನ ಪ್ರೀತಿಸುವ ಹಿತಕ್ಕಾಗಿ? ಇದಲ್ಲದೆ ದೇವರ ಸಂಕಲ್ಪ ಮೇರೆಗೆ ಕರೆಯಲ್ಪಟ್ಟು ಆತನನ್ನು ಪ್ರೀತಿಸುವವರ ಹಿತಕ್ಕಾಗಿ ಯಾರನ್ನ ಪ್ರೀತಿಸ್ಬೇಕು? ದೇವರನ್ನ ಪ್ರೀತಿಸ್ಬೇಕು. ದೇವರು ನಮ್ಮ ಮೇಲೆ ಪ್ರೀತಿಯನ್ನಿಟ್ಟು ಏನ್ ಮಾಡ್ದ? ಏನ್ ಕೊಟ್ಟ? ತನ್ನ ಮಗನನ್ನ ಕೊಟ್ಟ. ಆತನ ಮಗನಾದ ಯೇಸು ಕ್ರಿಸ್ತ ನಮ್ಮ ಮೇಲೆ ಇಟ್ಟಂತ ಪ್ರೀತಿಗೆ ಏನ್ ಕೊಟ್ಟ? ತನ್ನ ದೇಹವನ್ನೇ, ತನ್ನ ರಕ್ತವನ್ನೇ ದಾರಿ ಚೆಲ್ಲ. ಈಗ ಆತನ ಹಿತಕ್ಕಾಗಿ ಪ್ರೀತಿಸುವಂತ ನಾವೇನ್ ಕೊಡ್ಬೇಕಂಗಾದ್ರೆ? ಆತನ ಮಾತನ್ನ ಕೇಳಬೇಕು, ಆತನ ಆಲಯದಲ್ಲಿರ್ಬೇಕು, ಆತನ ಸಮ್ಮುಖದಲ್ಲಿರ್ಬೇಕು, ಆತನ ಜೊತೆಲಿ ಇಜ್ಜೋಡವಾಗಿರ್ಬೇಕು. ಇದನ್ನ ಬಿಟ್ಟು ಏನೋ ನೀವು ಕೊಡೋದಿಲ್ಲ. ಯಾರಿಗೂ ಹೋಗ್ಬಿಟ್ಟು ಮುಡಿ ಕೊಡಿ, ಯಾರೋ ಹೋಗ್ಬಿಟ್ಟು ಅದು ಮಾಡಿ, ಮೊಣಕಾಲು ಊರ್ಕೊಂಡು ಮರಳ ಮೇಲೆ ನಡೀರಿ ಹೇಳಿದ್ರ ದೇವರೆಲ್ಲಾದ್ರು? ಕ್ರೈಸ್ತರೇ ಅಂತ ಹೇಳಿಕೊಳ್ಳುವಂತ ಒಂದು ಜನಾಂಗದವರು ಮರಳ ಮೇಲೆ ನಡೀತಾರೆ ಮೊಣಕಾಲು ಹಾಕೊಂಡು. ಹೇಳಿದ್ರ ದೇವರೆಲ್ಲಾದ್ರು? ತಲೆ ಮೇಲೆ ಅದನ್ನ ಇಟ್ಕೊಳ್ಳು, ಇದು ಮಾಡಿ ದೇಹವನ್ನ ದಂಡಿಸ್ಕೊಳ್ಳೋದೇನಾದ್ರು ಹೇಳಿದಾರ ದೇವರು? ನಮ್ಮ ದೇವ್ರು ಹೇಳಿದಾರಪ್ಪ, ಎಲ್ಲ ಹೇಳಿದಾರ ದೇವರು? ನಿಮ್ಮ ದೇಹವನ್ನು ದಂಡಿಸ್ಕೊಳ್ಳೋದು. ಅನೇಕ ಧರ್ಮಗಳಲ್ಲಿ ದೇಹನ ದಂಡಿಸ್ಕೊಳ್ಳುವಂತ ನಿಯಮಗಳಿದೆ. ಇವತ್ತು ದೇವ್ರು ನಮ್ಗೆ ದೇಹವನ್ನ ದಂಡಿಸ್ಕೊಳ್ಳೋದಕ್ಕಲ್ಲ, ನನ್ನ ಆತ್ಮವನ್ನ ದಂಡಿಸ್ಕೋಬೇಕಷ್ಟೇ. ಏನ್ ಆತ್ಮವನ್ನ ದಂಡಿಸ್ಕೊಳ್ಳೋದು? ದೇವರ ವಾಕ್ಯನ ಕೇಳೋದಷ್ಟೇ, ದೇವರ ಆಲಯದಲ್ಲಿ ಇರೋದಷ್ಟೇ, ದೇವರ ವಾಕ್ಯನ ಗಂಭೀರವಾಗಿ ಕೇಳೋದಷ್ಟೇನೆ. ಅಸಡೆ ಮಾಡಬೇಡಿ, ನನ್ನನ್ನು ಅಸಡೆ ಮಾಡಿ, ನೋ ಪ್ರಾಬ್ಲಮ್. ನನ್ನಿಂದ ಬರುವಂತ ಬೋಧನೆಯನ್ನ ಮಾತ್ರ ಏನ್ ಮಾಡ್ಬೇಡಿ, ದಯವಿಟ್ಟು ಅಸಡೆ ಮಾಡ್ಬೇಡಿ. ನನ್ನ ಮಾತನ್ನ ಬೇಕಾದ್ರೆ ನಾನು ಆರಾಧನೆ ಆದ್ಮೇಲೆ ನಿಮ್ಮದಲ್ಲಿ ಮಾತಾಡೋ ಮಗನ ಇಗ್ನೋರ್ ಮಾಡಿ, ಪರವಾಗಿಲ್ಲ. ದೇವರ ಉಪದೇಶವನ್ನ ಮಾತ್ರ ಇಗ್ನೋರ್ ಮಾಡಕ್ ಹೋಗ್ಬೇಡಿ, ಅದನ್ನ ತಳ್ಳಾಕಕ್ ಹೋಗ್ಬೇಡಿ. ಇಲ್ಲಿ ಪೌಲನ್ ಹೇಳ್ತಿದ್ದಾನೆ, ಇದಲ್ಲದೆ ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು ಆತನನ್ನು ಪ್ರೀತಿಸುವವರ ಹಿತಕ್ಕಾಗಿ ಎಲ್ಲಾ ಕಾರ್ಯಗಳು ಅನುಕೂಲವಾಗುತ್ತದೆ ಎಂದು ನಮಗೆ ಗೊತ್ತದೆ. ಪೌಲನ್ ಹೇಳ್ತಾನೆ, ಎಲ್ಲಾ ಗೊತ್ತಿದೆ ನನಗೆ, ಅನುಕೂಲಕ್ಕಾಗಿ ಮಾಡಿದ್ದಾನೆ, ಎಲ್ಲಾ ಕಾರ್ಯಗಳು ಅನುಕೂಲ ಮಾಡಿದ್ದಾನೆ. ದೇವರ ಸಂಕಲ್ಪದಲ್ಲಿ ಏನಿದೆ ಪ್ರಿಯರೇ? ಅನುಕೂಲ ಇದೆ. ಇವತ್ತಿಗೆ ಒಂದು ದೇಶಕ್ಕೆ ಹೋಗ್ಬೇಕು, ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಹೋಗ್ಬೇಕು ಅಂದ್ರೆ ಏನೆಲ್ಲಾ ನಿಯಮಗಳು ನಮ್ಮ ದೇಶ ಕೊಟ್ಟಿದೆ. ಹೋಗುವಂತ ಸಂದರ್ಭಕ್ಕೆ ನಿಮಗೆ ಬೇಕಾದ ಖರ್ಚು ವೆಚ್ಚಗಳೇನು? ಒಂದು ಅಮೆರಿಕಾಗ ಹೋಗ್ಬೇಕು ಅಂದ್ರೆ ಎಷ್ಟು ಖರ್ಚು ವೆಚ್ಚಗಳಾಗತ್ತೆ? ಇಲ್ಲ ಬ್ರದರ್, ಹೌದಾ? ಇಲ್ಲ, ಏನೆಲ್ಲ ನಿಯಮಗಳಿದೆ, ನಮ್ಮ ದೇಶದ ನಿಯಮಗಳು ಪರಿಪಾಲಿಸಲೇಬೇಕಾ ಇಲ್ವಾ? ಅಲ್ಲಿಗೆ ಹೋಗ್ಬೇಕು ಬರ್ಬೇಕು ಅಂದಾಗ ಒಬ್ರು ಹೇಳ್ತಿದ್ರು, ಹೋಗ್ಬಿಟ್ಟು ಬರೋದಕ್ಕೆ ಲಕ್ಷಾಂತರ ರೂಪಾಯಿ ಖರ್ಚಾಗುತ್ತೆ. ಏನು ಇಲ್ಲದೆ ಸ್ವರಕ್ತವನ್ನ ಚೆಲ್ಲಿ ನಿಮಗೆ ಪರಲೋಕ ಎಂಬಂತ ಸಂಸ್ಥಾನವನ್ನ ದೇವ್ರು ಕೊಟ್ಟಿದ್ದಾನೆ ಅಂದ್ಮೇಲೆ ನೀವು ಏನ್ ಕೊಡ್ತಾ ಇದ್ರಿ ದೇವರಿಗೆ? ದೇವರ ವಾಕ್ಯನ ಕೇಳೋದು ಕಷ್ಟವಾ? ನಮಗೆ ಸಂಕಟವಾ? ಪೌಲನ ಉಪದೇಶವನ್ನ ಕೇಳದಂತ ಒಬ್ಬ ವ್ಯಕ್ತಿ ಸಮಯ ಮೇಲಿಂದ ಬಿದ್ದು ಸಾಯ್ತಾನ ಇಲ್ವಾ? ಓದಿರಲ್ವಾ? ಏನಾಯ್ತು ಅವನಿಗೆ? ತಗೊಂಡೋಗಿ ಅವನ ದಫನ್ ಮಾಡಿ ಅನ್ನ ಪೌಲ ಅವನ ಬಳಿಗೆ ಹೋಗಿ ಅವನಿಗೆ ಜೀವವನ್ನ ಕೊಟ್ಟ. ನನ್ನ ಪ್ರಿಯ ಸಹೋದರರೇ, ದೇವರ ವಾಕ್ಯಕ್ಕೆ ನೀವು ಹೆಚ್ಚಾಗಿ ನೀವು ಸಮಯವನ್ನ ಕೊಡಿ ದಯವಿಟ್ಟು. ಒಂದು ಕಾಲ ಬರುತ್ತೆ, ಆ ಕಾಲದಲ್ಲಿ ನಿಮಗೆ ಈ ವಾಕ್ಯಗಳು ಸಿಗುತ್ತೆ, ನಮ್ಗೆ ಗೊತ್ತಿಲ್ಲ. ಪೌಲನು ಕೊರಿಂಥದವರಿಗೆ ಬರೆದಂತ ಪತ್ರಿಕೆ ಇಲ್ಲೊಂದು ಮಾತನ್ನ ನಮ್ಗೆ ಧೈರ್ಯದ ಮಾತನ್ನ ಹೇಳ್ತಾನೆ ಪ್ರಿಯರೇ. ಕೊರಿಂಥದವರಿಗೆ ಬರೆದ ಪತ್ರಿಕೆ 2 ಕೊರಿಂಥ 5ನೇ ಅಧ್ಯಾಯ 1ನೇ ವಾಕ್ಯ. ಭೂಮಿಯ ಮೇಲಿರುವ ನಮ್ಮ ಮನೆಯು, ಅಂದರೆ ನಮ್ಮ ದೇವರ ಗುಡಾರ ದೇವರಿಂದ ಉಂಟಾದ ಒಂದು ಕಟ್ಟಡವು ಅದು ಕೈಯಿಂದ ಕಟ್ಟಿದ ಮನೆಯಾಗಿದೆ, ನಿತ್ಯವಾಗಿರುವಂತದ್ದಾಗಿದೆ. ಕ್ರಿಸ್ತನ ಪ್ರಿಯರೇ, ಈ ವಾಕ್ಯವನ್ನ ಎಷ್ಟು ಸಾರಿ ಉಪದೇಶ ಮಾಡಿದೀವಿ ಗೊತ್ತಿಲ್ಲ ನಮಗೆ. ನಿಮ್ಮ ನಿರ್ದಿಷ್ಟವಾಗಿ ಇದ್ರ ಮೇಲೆ ನೀವು ಆಸಕ್ತಿ ವಹಿಸಿದ್ರಿ ವಾಕ್ಯದ ಮೇಲೆ. ಉண்மையா சொல்லுங்க, இந்த வசனத்துல நான் நெல்லியா நின்னுகிறேன்னு சொல்றேன் யாருக்கிறீங்க? இந்த வசனத்துக்கு
நான் 100% இருக்கிறேன் நீங்க உறுதியா சொல்லணும். தேவன் தெரியும், நான் நீங்க சொல்ல வாய் விட்டு சொல்லலாம், தேவனுக்கு தெரியும். இந்த உலகத்தின் மேல நீங்க வைத்திருக்கிற அன்பும், உலகத்துல இருக்கிற பாசமும், உலகத்துல இருக்கிற விஷயத்தை காட்டிலும் இந்த 5ஆம் அதிகாரத்தின் 1ஆம் வசனம் மேல வச்சிருக்கிறீங்களா? இந்த உலகத்துல நிறைய விஷயங்கள் இருக்குங்க. படிப்பு படிக்கிறவங்களுக்கு நிறைய டார்கெட் இருக்கு, கணவன் மனைவிக்கு நிறைய டார்கெட் இருக்கு, வயசானவங்களுக்கு நிறைய டார்கெட் இருக்கு இல்ல. சொந்த வீடு கட்டணும்ட்டு எல்லாருக்கும் ஆசை இருக்கு, யாருக்கு இல்ல இருக்கு. ஆனா அது மேல போக்கஸ் பண்றேங்க. நான் படிச்சு இது கிராஜுவேஷன் ஆகணும்னு சொல்றேன், அது மேல போக்கஸ் பண்றேங்க. இல்ல என்னுடைய சில காரியங்கள் என் பேத்தி பசங்க கூட ஆட்டாடணும் சொல்லி சந்தோஷமா இருக்கணும்னு சொல்றேன், அந்த ஆலோசனை காட்டிலும் இந்த வசனத்துல மேல எவ்வளவு கம்பீரமா இருக்கிறீங்க நீங்க. இன்னைக்கு இந்த வசனம் யாரும் ಇದಕ್ಕೆ ಇಟ್ಕೊಟ್ಟಿಲ್ಲ, ಈ ವಾಕ್ಯವನ್ನು ಯಾರು ಗ್ರಹಿಸ್ತಾ ಇಲ್ಲ ನನ್ನ ಪ್ರಿಯ ಸೋದರ ಸೋದರಿ. ಪೌಲನ್ ಗಂಭೀರವಾಗಿ ಹೇಳ್ತಾನೆ. ಯಾರಿಗೆ ಹೇಳ್ತಾನೆ ಗೊತ್ತಾ? ನಾನು ಫಸ್ಟೇ ಹೇಳ್ಕೊಂಡ್ ಬಂದಲ್ಲ, ಯಾರೆಲ್ಲ ದೇವರ ವಾಕ್ಯದಲ್ಲಿ ನೆಲೆಯಾಗಿದ್ದು, ಸತ್ಯವನ್ನು ನೆಲೆಯಾಗಿದ್ದು, ಸತ್ಯದಲ್ಲಿ ಬಿಡುಗಡೆ ಹೊಂದಿ ಹಗಲಿರುಳು ಧ್ಯಾನ ಮಾಡ್ತಾನೆ, ಅವರಿಗೆ ಹೇಳುವಂತ ಮಾತಿದು, ಎಲ್ಲರಿಗೂ ಅಲ್ಲ. 5ನೇ ಅಧ್ಯಾಯ 1ನೇ ವಾಕ್ಯ, ಮತ್ತೆ ಭೂಮಿಯ ಮೇಲಿರುವ ನಮ್ಮ ಮನೆಯು ಅಂದರೆ ನಮ್ಮ ದೇಹ ಎಂಬ ಗುಡಾರು ಕಿತ್ತು ಹಾಕಲ್ಪಟ್ಟರು ಅಂತ ಹೇಳ್ತಾನೆ. ಭೂಮಿ ಮೇಲೆ ನಮ್ಮ ಮನೆ ಯಾವುದು? ನಾವ್ ಹೇಳ್ತೀವಿ ಇಲ್ಲಿ 30-40 ಮನೆ ಇದೆ ಬ್ರದರ್, ಅಲ್ಲೊಂದು 20-30 ಮನೆ ಇದೆ. ಇದಲ್ಲ ನಮ್ಮ ಮನೆ, ಅದು ನಮ್ಮ ಮನೆ ಅಲ್ಲ. ನಮ್ಗೆ ಭೂಮಿಯ ಮೇಲೆ ಒಂದು ಮನೆ ಇದೆ ಅಂತೆ. ಎಲ್ಲರಿಗೂ ಒಂದೊಂದು ಮನೆ ಇದೆ. ಎಲ್ಲರಿಗೂ ಮನೆ ಇದೆಯಾ ಭೂಮಿ ಮೇಲೆ? ಇದೆ ಅಲ್ವಾ? ದೇವರ ವಾಕ್ಯ ಹೇಳ್ತಿದೆಯಾ ಅಲ್ವಾ? ಯಾರಿಗೆ ಮನೆ ಇಲ್ಲ? ಬಾಡಿಗೆ, ಲೀಸು ಇವೆಲ್ಲ ಮನೆ ಅಲ್ಲ ರೀ. ಭೂಮಿಯ ಮೇಲೆ ಒಂದು ಮನೆ ಇದೆ. ಅದು ಯಾವ್ದಂತೆ? ನಮ್ಮ ದೇಹನೇ ನಮಗೆ ಮನೆ. ಈ ಮನೆ ಎಂಬ ದೇಹ ಏನಾಗುತ್ತಂತೆ ಒಂದು ದಿನ, ಈ ದೇಹ ಎಂಬಂತ ಈ ಮನೆ ಗುಡಾರು ಏನಾಗುತ್ತೆ ಒಂದು ದಿವಸ ಕಿತ್ತೋಗುತ್ತೆ. ಎಷ್ಟೋ ಮನೆಗಳು ಕಿತ್ತೋಗ್ತಿದೆ, ನೋಡಿರ್ಬೇಕು ನೀವು, ಜಲಪ್ರಳಯದಲ್ಲಿ ಅದು ಇದು ಏನ್ ನಡೀತಿದೆ. ಈ ಮನೆ, ನನ್ನ ದೇಹ ಎಂಬ ಈ ಮನೆ ಏನಾಗುತ್ತೆ, ದೇಹ ಎಂಬ ಗುಡಾರು ಏನಾಗುತ್ತೆ, ಕಿತ್ತು ಹಾಕಲ್ಪಟ್ಟರು. ಏನ್ ಹೇಳ್ತಾನೆ ಪೌಲ? ದೇವರಿಂದ ಉಂಟಾದಂತ ಒಂದು ಕಟ್ಟಡವು ಪರಲೋಕದಲ್ಲಿ ನಮಗೆ ಉಂಟೆಂದು ಬಲ್ಲೆವು. ಯಾರು ನಂಬ್ತಿದ್ದೀರಿ? ಪರಲೋಕದಲ್ಲಿ ನಂಬ್ತೀರಿ, ಇಲ್ಲ ಅಂತ ಅಲ್ಲ. ಎಷ್ಟುವರೆಗೂ ರುಜುವಾತಾಗಿದ್ದೀರಿ ಇದರಲ್ಲಿ? ಎಷ್ಟುವರೆಗೂ ಈ ವಾಕ್ಯದಲ್ಲಿ ನಿಮ್ಮ ಮೈಂಡ್ ಅಲ್ಲಿ எப்பவும் அந்த சொல்றாங்களே, தலைநோவு ஒன் சைடு தலைநோவு மாதிரி, இந்த மாதிரி ஒன் சைடு தலைநோவு வருதா உங்களுக்கு? ஒன் சைடு ஹெட்டேக் ஒரு மாதிரி, அதோட சமாதானமே இருக்காது. ஃபுல் ஹெட்டேக் வந்தாலே ஒரு சமாதானம் வந்து எப்படியோ அதை தடுத்துக்கல. ஒன் சைடு ஹெட்டேக்னு சொல்லுவாங்க. அதுக்கு என்ன ஹெட்டேக் சொல்றாங்க? மைக்ரைன் ஹெட்டேக் இருக்கா உங்களுக்கு? இந்த வீடு பத்தி மைக்ரைன் இருக்கா, ஹெட்டேக்? இது இருக்கணும் எப்பவும் ஒரு சைடு உங்க மைண்ட்ல. எனக்கு ஒரு வீடு இருக்கு, அந்த வீடு பரலோகத்துல இருக்கு, எப்பவும் சொல்ல தெரியுமா? அப்படி நீங்க அப்படி நினைச்சுட்டா இந்த உலகத்துல இருக்கிற இந்த சரீரமான வீட்டுக்குள்ள இருக்கிற நீங்க கவலையே பட மாட்டீங்க. இந்த சரீரமான குடும்பத்துக்குள்ள இருக்கிற எல்லா ப்ராப்ளம்ஸ்களும் தேவன் பார்த்து கொள்வார்ட்டு எங்க சொல்லிட்டாரு? ರೋಮರ್ 8ನೇ ಅಧಿಕಾರத்துல சொல்லிட்டாரு. ಆತನ ಗೊತ್ತು, ಆತನ ಸಂಕಲ್ಪದಲ್ಲಿ ನಾವಿದ್ದೇವೆ. ಎಲ್ಲಾ ಅನುಕೂಲವನ್ನ ಮಾಡ್ಕೊಟ್ಟಿದ್ದಾನೆ. ಏನ್ ಅನುಕೂಲ ಮಾಡ್ಕೊಟ್ಟಿದ್ದಾನೆ? ಬಿಸಿಲು ಕಾಲಿಗೆ ಬಿಸಿಲು, ಮಳೆಗಾಲದಲ್ಲಿ ಮಳೆ, ಪ್ರಕೃತಿಯ ನಿಯಮಗಳನ್ನ ಕೊಟ್ಟಿದ್ದಾನೆ, ನಮಗೆ ಕೆಲಸ ಕೊಟ್ಟಿದ್ದಾನೆ, ನನಗೆ ತಂದೆ ತಾಯಿ ಕೊಟ್ಟಿದ್ದಾನೆ, ನನಗೆ ಒಡ ಹುಟ್ಟಿದವ್ರನ್ನ ಕೊಟ್ಟಿದ್ದಾನೆ, ನನ್ನ ಬಂಧುಗಳ ಕೊಟ್ಟಿದ್ದಾನೆ, ಸ್ನೇಹಿತರನ್ನ ಕೊಟ್ಟಿದ್ದಾನೆ, ಒಳ್ಳೆ ಪ್ರಕೃತಿ ಕೊಟ್ಟಿದ್ದಾನೆ, ಒಳ್ಳೆ ಇದೆಲ್ಲ ಕೊಟ್ಟಾಗಿದ್ದಾನೆ. ಆತನ ಸಂಕಲ್ಪದಲ್ಲಿದೆ. ಆತನ ಸಂಕಲ್ಪದಲ್ಲಿ ಇನ್ನೊಂದಿದೆ, ಅದೇ ಪರಲೋಕ ಸಂಸ್ಥಾನ. ಇದನ್ನ ತಿಳ್ಕೊಬೇಕಂದ್ರೆ ವೇದವಾಕ್ಯ ಓದ್ಬೇಕು. ನೀವು ಇದನ್ನ ಓದ್ಬೇಕು, ಅರ್ಥ ಮಾಡ್ಕೋಬೇಕು. ಇದನ್ನ ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ನಿಮ್ ಕೈಯಲ್ಲಿ ದಯವಿಟ್ಟು ಅರ್ಥ ಆಗಲ್ಲ ಪ್ರಿಯರೇ. ನಿಮಗೆ ಮೈಗ್ರೇನ್ ತಲೆನೋವಾಗಿರ್ಬೇಕು. ಹೆಂಗೆ ತಲೆನೋವಲ್ಲ, ಮೈಗ್ರೇನ್ ತಲೆನೋವು ರೀತಿಯಲ್ಲಿ ನನಗೊಂದು ಪರಲೋಕ ಇದೆ, ನನಗೆ ಸಂಸ್ಥಾನ ಇದೆ, ಆ ಕಟ್ಟಡಕ್ಕೆ ನಾನು ಹೋಗ್ತಿದ್ದೀನಿ. ಈ ದೇಹ ಎಂಬಂತ ಗುಡಾರ ಒಂದು ದಿವಸ ಕಿತ್ತೋಗುತ್ತೆ. ದೇಹ ಎಂಬ ಗುಡಾರ ಕಿತ್ತೋಗೋದ್ರಿಂದ ಅರ್ಥ ಗೊತ್ತಾಯ್ತ ಪ್ರಿಯರೇ? ನನ್ನ ಎಲ್ಲಾರನ್ನು ಬಿಟ್ಟು ಹೋಗೋದೆ ದೇಹ ಎಂಬ ಈ ಕಟ್ಟಡ ಕಿತ್ತೋಗೋದು. ನಾನು ಮಾಡಿದಂತ ಆಸ್ತಿ ಪಾಸ್ತಿ ಕಿತ್ತೋಗುತ್ತೆ. ನನ್ನ ಎತ್ತಂತ ಮಕ್ಕಳನ್ನ ಬಿಟ್ಟು ಈ ದೇಹ ಕಿತ್ತೋಗುತ್ತೆ. ನನ್ನ ಧರ್ಮ ಪತ್ನಿ, ನನ್ನ ಧರ್ಮ ಯಜಮಾನ ನನ್ನನ್ನು ಬಿಟ್ಟು ಕಿತ್ತೋಗ್ತಾನೆ. ಎಲ್ಲರನ್ನ ಬಿಟ್ಟು ಹೋಗ್ಬೇಕು. ಮರಣ ಹುಟ್ಟುವುದು ಹೇಗೆ ಆತನ ತಾಯಿಯ ಗರ್ಭದಿಂದ ಬರ್ತಾನೋ ಅದೇ ತರ ಹುಟ್ಟುವಂತ ಮನುಷ್ಯ ಸಾಯುವಾಗಲೂ ಎಲ್ಲರನ್ನ ಬಿಟ್ಟು ಹೋಗ್ಬೇಕಂತ ಎಲ್ಲರಿಗೂ ಈ ಪರಿಕಲ್ಪನೆ ಎಲ್ಲರಿಗೂ ಇದೆ, ಎಲ್ಲರಿಗೂ ಜ್ಞಾನ ಇದೆ. ಅದನ್ನ ಸ್ವಲ್ಪ ಯೋಚನೆ ಮಾಡಿದ್ರೆ ಎಲ್ಲರ ಕಣ್ಣಲ್ಲೂ ನೀರು ಬರುತ್ತೆ. ಎಲ್ಲರ ಕಣ್ಣಲ್ಲೂ ನೀರು ಬರುತ್ತೆ. ಯಾಕಂದ್ರೆ ಘಟನೆಗಳನ್ನ ನೋಡಿ, ನಡೆಯುವಂತ ಘಟನೆಗಳು ಭಯಂಕರವಾಗಿದೆ. ಇಂಥ ಸಂದರ್ಭದಲ್ಲಿ ಈ ದೇಹ ಕಿತ್ತೋಗುತ್ತೆ, ಈ ಗುಡಾರ ಕಿತ್ತೋಗುತ್ತೆ, ಈ ದೇಹ ಕಿತ್ತೋಗುತ್ತೆ. ಆದ್ರೆ ನನಗೊಂದು ನಿರ್ದಿಷ್ಟವಾದಂತ ಒಂದು ಕಟ್ಟಡ ಇದೆ. ಎಲ್ಲಿ ಬ್ರದರ್? ಆ ಕಟ್ಟಡಕ್ಕೆ ನನ್ನ ಮಡತಿ ಬರ್ಬೇಕಾ ಬರಬಾರ್ದ? ನನ್ನ ತಂದೆ ತಾಯಿ ಬರ್ಬೇಕಾ ಬರಬಾರ್ದ?
ಆ ಕಟ್ಟಡಕ್ಕೆ ನನ್ನ ಮಕ್ಕಳು ಬರ್ಬೇಕಾ ಬರಬಾರ್ದು, ಆ ಯೋಚನೆಯಲ್ಲಿ ನಿಮ್ಮ ಬದುಕಿದವ್ರೆ ಖಂಡಿತವಾಗಿ ನಿಮ್ಮ ಕೈಗಳನ್ನ ಇಟ್ಕೊಂಡು ನಿಮ್ಮ ದೇವಾಲಯಕ್ಕೆ ನಿಮ್ಮ ಮಕ್ಕಳನ್ನ ಕರ್ಕೊಂಡ್ ಬರ್ತೀರಿ. ನಿಮ್ಮ ಕೈಗಳನ್ನ ಇಟ್ಕೊಂಡು ನಿಮ್ಮ ಹೆಂಡತಿಗೆ ಪ್ರಾಮಿಸ್ ಮಾಡಿದಾಗ, ಈ ಲೋಕದ ಪ್ರಾಮಿಸ್ ಅಲ್ಲ, ಈ ಲೋಕದಲ್ಲಿ ನೀವು ಹೇಳಿರ್ಬೋದು ಮರಣದಲ್ಲಿಯೂ ಜೀವದಲ್ಲಿಯೂ ನಿನ್ನನ್ನು ನೋಡ್ಕೋತೀನಿ ಅಂತ ಹೇಳುವಂತ ಆ ಬದುಕನ್ನ ಬಿಟ್ಟು ನಾನು ಹೇಳುವೆ ನಿಮ್ಮ ಗಂಡ ಹೆಂಡತಿ ಹೇಳಿ ನನ್ನ ಪರಲೋಕದಲ್ಲಿ ನಿನ್ನ ಜೊತೆಯಲ್ಲಿ ನಾನು ದೇವರನ್ನ ಮಹಿಮೆ ಪಡಿಸ್ತೇನೆ ಅಂತ. ದೇವ್ರ ನಮಗೆ ಸ್ತೋತ್ರವಾಗಲಿ. ದೇವ್ರ ವಾಕ್ಯವನ್ನ ಕೇಳ್ಬೇಕು, ಲಿಸನ್, ಕೇಳಬೇಕು, ಓದಬೇಕು ಪ್ರಿಯರೇ. ನನ್ನ ವಾಕ್ಯವನ್ನ ಓದ್ಲಿಲ್ಲ ಅಂದ್ರೆ ಆಗೋದಿಲ್ಲ. ದೇವರ ವಾಕ್ಯ ನಮ್ಮನ್ನ ಪ್ರೀತಿಯಿಂದ ಹೇಳ್ತದೆ. ಆತನ ಹೇಳ್ತಾನೆ, ಆ ದೇಹವೆಂಬ ಕಟ್ಟಡವು ಪರಲೋಕದ ಕಟ್ಟಡವು ನಮಗುಂಟೆಂದು ಬಲ್ಲೆವು, ಅದು ಕೈಯಿಂದ, ನೋಡಿ ಏನ್ ಹೇಳ್ತಾನೆ, ಕೈಯಿಂದ ಕಟ್ಟಿದ. ಹಂಗಾದ್ರೆ ಈ ಮನೆಯನ್ನ ಕೈಯಿಂದ ಕಟ್ಟಿದ್ದ, ಈ ಮನೆ ಕೈಯಿಂದ ಕಟ್ಟಿದ, ಈ ದೇಹ ಎಂಬ ಮನೆ ಎಂಬ ಗುಡಾರ ಕೈಯಿಂದ ಕಟ್ಟಿದ್ದ. ಕೈ ಇದೇ ಗೊತ್ತಿಲ್ವಾ? ಈ ದೇಹ ಎಂಬ ಮನೆಯನ್ನ ಕೈಯಿಂದ ಕಟ್ಟಿದ್ದ. ಇಲ್ಲ ಅಲ್ಲಿದೆ ಅಲ್ಲ, ನೋಡಿ ಬಿಲ್ಡಿಂಗ್ ಕೈಯಿಂದ ಕಟ್ಟಿದ್ದ, ನಿಜ ಅಲ್ವಾ? ಕೈಯಿಂದ ಕಟ್ಟಿದ್ದೆ. ಈ ದೇಹ ಎಂಬ ಮನೆಯನ್ನ கையால கட்டப்படுச்சிங்களா இல்லையா? ஆதியாகமம் 2ஆம் அதிகாரம் 7ஆம் வசனம் படிங்க, வாசிங்க, சீக்கிரம் வாசிங்க. இந்த ಈ ದೇಹವನ್ನ ಇಲ್ಲಿ ಹೇಳ್ತಾ ಇದನ್ನಲ್ಲ, ಈ ದೇಹವನ್ನ ಕೈಯಿಂದ ಕಟ್ಟಿದ್ದ. ಯಾರು ಕಟ್ಟಿದ್ದು? ಲೆಕ್ಕ ಹಾಕೊಳ್ಳಿ. ಈ ದೇಹವನ್ನ ದೇವ್ರು ಕಟ್ಟಿದೆ. ಈ ದೇಹ ಎಂಬ ಗುಡಾರನ ದೇವರೇ ಕಟ್ಟಿದ್ದು. ಇದೇನಾಗುತ್ತಿದಂತೆ ಒಂದ್ ದಿವಸ ಪಿರ್ಜಿಬೇಡ, ಕಿತ್ತೋಗುತ್ತೆ. ಹೇಳ್ತಾನಲ್ಲ ಪೌಲ ಇಲ್ಲಿ, ದೇಹ ಎಂಬ ಗುಡಾರವು ಕಿತ್ತು ಕಿತ್ತೋಗುತ್ತೆ ಒಂದ್ ದಿವಸ. ಆದ್ರೆ ಯಾವ್ದು ಶಾಶ್ವತವಾಗಿದೆ? ಅಲ್ಲಿ ಹೇಳ್ತಾನೆ ನೋಡಿ 5ನೇ ಅಧ್ಯಾಯದಲ್ಲಿ, ಪರಲೋಕದಲ್ಲಿ ನಮಗುಂಟೆಂದು ಬಲ್ಲೆವು, ಅದು ಕೈಯಿಂದ ಕಟ್ಟಿದ ಮನೆಯಾಗಿರದೆ ನಿತ್ಯವಾಗಿರುವಂತದ್ದಾಗಿದೆ. ಈ ಮನೆಯನ್ನ ಕಟ್ಟಿದ್ಯಾರ? ಹಂಗಾದ್ರೆ ಈ ದೇಹ ಎಂಬ ಮನೆಯನ್ನ ಕಟ್ಟಿದ್ ಯಾರು ನಲ್ಸನ್ ಬ್ರದರ್? ನಿತಿನ್, ಯಾರು ಕಟ್ಟಿದ್ದು? ಈ ದೇಹ ಎಂಬ ಮನೆಯನ್ನ ಕಟ್ಟಿದ್ಯಾರು? ದೇವ್ರು ಕಟ್ಟಿದ್ದು. ಯಾಕೆ ಡೌಟ್ ಆಗಿದೆ ಎಲ್ಲರಿಗೂ? ದೇವರೇ ಕಟ್ಟಿದ್ದ ಮನೆಯನ್ನ. ಆದಮನ್ನ ಸೃಷ್ಟಿಸಿ ಆತನ ಜೀವಶಾಸ್ತ್ರ ಓದಿದನು, ಅವನು ಬದುಕುವ ಪ್ರಾಣಿ ಅದ ಹೋಗತಾನ ನೋಡ್ದು. ಅದರಿಂದ ಏನ್ ಮಾಡ್ದು? ದೇವರು ಜನರೇಷನ್ ಕರ್ಕೊಂಡ್ ಬಂದ್ರು. ಈ ದೇಹವು ಮಣ್ಣಿಗೆ ಸಂಬಂಧಪಟ್ಟಿದ್ದು, ನಮಗೆ ಮಣ್ಣಿಗೆ ಹೋಗುತ್ತೆ. ಪ್ರಸಂಗಿ ಹೇಳ್ತಾನೆ, ಅದು ಕಿತ್ತೋಗುತ್ತೆ. ಆದ್ರೆ ಇನ್ನೊಂದು ಮನೆ ಇದೆ ಅಂತೆ, ಅದು ಕೈಯಿಂದ ಕಟ್ಟಿದಲ್ಲ. ಹಂಗಾದ್ರೆ ಯಾರು ಕಟ್ಟಿದ ಮನೆಯನ್ನ? ಅದು ದೇವರೇ ಕಟ್ಟಿದ್ದು. ಆ ಮನೆಯನ್ನ ಏನಾಗಿದೆ ಅಂತೆ? ಕೈಯಿಂದ ಕಟ್ಟದೆ ಮನೆಯಾಗಿರದೆ ನಿತ್ಯವಾಗಿರುವಂತದ್ದಾಗಿದೆ. ಆ ವಾಕ್ಯವನ್ನ ಗಮನವಿಟ್ಟು ಓದ್ಕೊಂಬನ್ನಿ. அப்படின்னா நீங்க யோசிக்கணும், தேவன் கொடுத்த வீடு, இந்த சரீரமான வீடு ஒரு நாள் என்ன ஆயிடும்? எங்களை விட்டு போயிடும். ಈ ದೇಹದ ಮೇಲೆ ಹೆಚ್ಚಾದಂತ ಗಮನನ್ನ ಇಡೋದ್ಕಿಂತ, ದೇಹಮ್ಮ ಮನೆ ಮೇಲೆ ಹೆಚ್ಚಾದ ಗಮನ ಇಡೋದ್ಕಿಂತ ಯಾವ್ದ್ರ ಮನೆ ಗಮನ ಇಡಬೇಕು ನಾವು? ಪರಲೋಕ ಸಂಸ್ಥಾನದ ಮನೆ ಅಂದ್ರೆ ಪರಲೋಕದಲ್ಲಿರುವಂತಹ ಆ ಕಟ್ಟಡದ ಮೇಲೆ. ಇದನ್ನ ತಿಳ್ಕೊಳ್ಬೇಕು ಅಂದ್ರೆ ಕ್ರಿಸ್ತಲ್ಲಿ ಪ್ರಿಯರೇ, ದೇವರ ವಾಕ್ಯವನ್ನು ಧ್ಯಾನಿಸ್ಬೇಕು. ನಾ ಮತ್ತೆ ಅದನ್ನ ಹೇಳ್ತಾನೆ. ಯೋಹಾನ 14ನೇ ಅಧ್ಯಾಯ ಯೇಸು ಕ್ರಿಸ್ತನ ಮಾತಾಡ್ತಾನೆ ನೋಡಿ, ಇದನ್ನ ಗಮನ ಇಡಿ. ಯೋಹಾನ 14ನೇ ಅಧ್ಯಾಯ 1ನೇ ವಾಕ್ಯ, ಬೇಗ. ಯೋಹಾನ, ನಿಮ್ಮ ಹೃದಯವು ಕಳವಳಗೊಳ್ಳದೆ ದೇವರನ್ನು ನಂಬಿ ನನ್ನನ್ನು ನಂಬಿ. ಓದಿ ಬರೋದು ಕಂಟಿನ್ಯೂ. ನನ್ನ ತಂದೆಯ ಮನೆಯಲ್ಲಿ ಬಹಳ ವಿಹಾರಗಳು ಇಲ್ಲದಿದ್ದರೆ ನಿಮಗೆ ಸ್ಥಳವನ್ನು ಸಿದ್ಧ ಮಾಡುವುದಕ್ಕೆ. ಸಾಕು ಬರೋದು, ಇದು ಓದಿದ್ವಿ ಎಷ್ಟೋ ಸಾರಿ. ಇದನ್ನ ಯೇಸು ಕ್ರಿಸ್ತನು ಈ ಮನೆ ಇದೆ ಅನ್ನೋದಕ್ಕಿಂತ, ಅದು ಹೇಳೋದಕ್ಕಿಂತ, ಉರ್ಜುವಾದ್ ಮಾಡೋಕ್ಕಿಂತ ಮುಂಚೆ ಒಂದು ಮಾತಾಡ್ತಿದ್ದಾನೆ. ನಾ ಮತ್ತೆ ಕೀರ್ತನೆಯಲ್ಲಿ ಓದಿದಂಗೆ ಓದಿದ್ದಾನೆ. ಮುಂಚೆ ಒಂದು ಮಾತಾಡ್ತಾನೆ. ಏನ್ ಹೇಳ್ತಿದ್ದಾನೆ ಇಲ್ಲಿ? ನನ್ನ ತಂದೆ ಮನೆಯಲ್ಲಿ ಅನೇಕ ಬಿಡಾರಗಳಿವೆ, ಇಲ್ಲದಿದ್ದ ಹೇಳ್ತಿದ್ದೆ ನಿಮಗೆ ಸ್ಥಳವನ್ನು ಸಿದ್ಧ ಮಾಡೋದಕ್ಕೆ ಹೋಗ್ತೇನೆ. ಈ ಮಾತನ್ನ ಹೇಳೋಕ್ಕಿಂತ ಮುಂಚೆ ಇನ್ನೊಂದು ಮಾತು ಹೇಳ್ತಿದ್ದಾನೆ ಪೌಲ ಯೇಸು ಕ್ರಿಸ್ತನು. ಇನ್ನೊಂದು ಮಾತು ಹೇಳ್ತಿದ್ದಾನೆ ಅಲ್ಲಿ. ಏನು ಹೇಳ್ತಿದ್ದಾನೆ? ತಮಿಳ ವಾಸಿಗೆ ಒಣ್ಣವಾಸನು 14 ಒಣ್ಣವಾಸನು, ನಿಮ್ಮ ಹೃದಯವು ಏನಾಗಬಾರ್ದಂತೆ. ಹಂಗಂದ್ರೆ ಅರ್ಥ ಏನು? ಕಳವಳ ಅಂದ್ರೆ ಏನರ್ಥ? ಗೊಂದಲ ಇದೆಯೋ ಇಲ್ವೋ, ಆಯ್ತದ ಆಗೋದಿಲ್ವೋ, ಹಿಂಗ್ ಓದೋನು ಬರ್ತಾನ ಇಲ್ವೋ, ಈ ಕಳವಳಗಳು ಇರಬಾರ್ದು. ಏನೋ ವಸ ತಮಿಳನ சொல்லுங்க அந்த வசனம். கலங்காத இருக்கணும். அவரு 2 வார்த்தை சொன்னாங்க. தேவன் மேல விசுவாசம் வரணும்னா, கிறிஸ்து மேல விசுவாசம் வரணும். என்ன இருக்க கூடாது நம்மளுக்கு?
ಕಳವಳ ಇರಬಾರ್ದು. ಈ ಕಳವಳ ಇತ್ತು ಅಂದ್ರೆ ಈ ಭೂಮಿಗೆ ಶಾಶ್ವತ ನಾವು. ಕ್ರಿಸ್ತನ ಪ್ರಿಯರೇ, ಗಮನ ಇಡಿ. ಯೇಸು ಕ್ರಿಸ್ತನವರು ಇಸ್ರಾಯೇಲ್ ಜನರಿಗೆ ಹೇಳ್ತಾನೆ, ದೇವರನ್ನು ನಂಬಿರಿ, ನನ್ನನ್ನು ನಂಬಿರಿ. ನೀ ಬಿಲೀವ್ ಗಾಡ್, ಬಿಲೀವ್ ಮೀ. ನನ್ನ ತಂದೆ ಮನೆಯಲ್ಲಿ ಅನೇಕ ಬಿಡಾರಗಳಿವೆ. ಇದನ್ನೇ ಪೌಲನಲ್ಲಿ ಹೇಳ್ತಾನೆ 5ನೇ ಅಧ್ಯಾಯದಲ್ಲಿ. ಅಲ್ಲಿ ದೇವರು ಒಂದು ಕಟ್ಟಡವನ್ನ ಕಟ್ಟಿದ್ದಾನೆ. ಇದನ್ನ ನೀವು ತಿಳ್ಕೋಬೇಕು ಅಂದ್ರೆ ಏನ್ ಮಾಡ್ಬೇಕು? ಇದೇನ್ ಮಾಡ್ಬೇಕು? ಇದನ್ನ ತಿಳ್ಕೋಬೇಕು ಅಂದ್ರೆ ವೇದ ವಾಕ್ಯನ ಓದ್ಬೇಕು, ಧ್ಯಾನ ಮಾಡ್ಬೇಕು. ಧ್ಯಾನ ಮಾಡ್ಲಿಲ್ಲ, ನಾವು ವಾಕ್ಯನ ಓದ್ಲಿಲ್ಲ, ನಾವು ತಿಳ್ಕೊಳ್ಳಿಲ್ಲ ಅಂದ್ರೆ ನಮ್ಗೇನು ಗೊತ್ತಾಗತ್ತೆ? ಓನ್ಲಿ ವರ್ಷಿಪ್, ಒಂದ್ ಗನ್ನಡೆ ಮಾತಾಡವ, ಹೊಸ ಹೊಸ ಹಾಡುಗಳನ್ನ, ದೇವರ ಸ್ತುತ್ಸವ, ಗಂಟೆಗಟ್ಟಲೆ ದೇವರ ಆಳವ, ನಿಮ್ ಸಾಕ್ಷಿಗಳನ್ನ ಹೇಳಿ ಬನ್ನಿ, ನಿಮ್ ಜೀವನದ ನಡೆದಂತ ಘಟನೆಗಳನ್ನ, ನನ್ನ ಸಾಕ್ಷಿಗಳನ್ನ ಹೇಳವ, ಇಲ್ಲ ಪ್ರಾರ್ಥನೆ ಮಾಡುವ ಕಣ್ಣೀರಿಟ್ಟು. ಇದೆಲ್ಲ ಒಂದು ಭಾಗ ಪ್ರಿಯರೇ. ದೇವರ ವಾಕ್ಯವನ್ನ ಕೇಳುವವನ್ನೇ ಮಾತ್ರನೇ ಬದುಕಕ್ಕೆ ಸಾಧ್ಯ. ಫಿಲಿಪ 3ನೇ ಅಧ್ಯಾಯ, ಪೌಲ ಫಿಲಿಪದವರಿಗೆ ಬರೆಯುವಂತ ಪತ್ರಿಕೆಯಲ್ಲಿ ಹೇಳ್ತಾ ನೋಡಿ. ಫಿಲಿಪ 3ನೇ ಅಧ್ಯಾಯ 20ನೇ ವಾಕ್ಯ. ಯೇಸು ಕ್ರಿಸ್ತನು ಅಲ್ಲಿಂದಲೇ ರಕ್ಷಕನಾಗಿ ಬರುವುದು ಇಲ್ಲ, ಮುಂದೆ ಒಂದು ಮಾತಿದೆ ನೋಡಿ. ನಾವಾದರೂ ಏನಂತೆ? ಪೌಲನು ಫಿಲಿಪದವರಿಗೆ, ಸಭೆಯವರಿಗೆ ಬರೆಯುವಂತ ಒಂದು ಮಾತನ್ನ ಹೇಳ್ಕೊಂಡೇ ಬರ್ತಾನೆ. ಎಲ್ಲಾ ವಿಷಯ ಮನಸ್ಸಿಡ್ರಿ, ನಾವಾದರೂ ಅಂತ ಹೇಳ್ತಾನೆ. ಏನಂತ ನಾವಾದರೂ ಅಂದ್ರೆ ಫಿಲಿಪ್ಪ ಸಭೆಯವ್ರಿಗೆ ಇರುತ್ತ ಹೇಳ್ತಾನೆ, ನಾವಾದರೂ ಏನಾಗಿದ್ದೀವಿ? ಸಂಸ್ಥಾನದವರು. ನಾವು ಪರಲೋಕದ ಸಂಸ್ಥಾನದವರು, ನಾವು ಪರಲೋಕದ ಕಾರಣ. ನಮ್ಮ ಈ ಒಂದು ಇದು ನಮ್ಮ ಮೈಗ್ರೀನ್ ತಲೆಯಲ್ಲಿ ಯಾವಾಗಲೂ ಇರ್ಬೇಕು. ಇವತ್ತು ಮರಣವನ್ನ ನೋಡ್ತೀವಿ, ಕಷ್ಟವನ್ನ ನೋಡ್ತೀವಿ, ಏನೇ ನೋಡ್ಕೊಂಡ್ ಬಂದ್ರು ಸರಿನೇ ಪ್ರಿಯರೇ, ನಾನು ಪರಲೋಕಕ್ಕೆ ಸಂಬಂಧಪಟ್ಟವನು, ಪರಲೋಕದ ಸಂಸ್ಥಾನದವನು ನಾನು. ದೇವರು ನನಗೊಂದ್ಸಲ ಒಂದು ಕಟ್ಟಡವನ್ನ ಸಿದ್ಧ ಮಾಡಿದ್ದಾನೆ. ಕೈಗಳಿಂದ ಕಟ್ಟಿದ್ದಲ್ಲ, ಅದು ನೀತಿಯಿಂದ ಕಟ್ಟಿದ್ದದ್ದು. ಅದಕ್ಕೆ ಹೋಗ್ಬೇಕು ಅಂದ್ರೆ ಯೇಸು ಕ್ರಿಸ್ತನ ಮಾತಿನ ಹೆಜ್ಜೆ ಜಾಡಿಯನ್ನ ನಡಿಬೇಕು, ಉಪದೇಶವನ್ನ ಕೇಳಬೇಕು, ಸರಿಯಾದ ಸಮಯಕ್ಕೆ ಆರಾಧನೆಗೆ ಬರ್ಬೇಕು, ಸರಿಯಾದ ಸಮಯದಲ್ಲಿ ನನ್ನ ದೇವರ ಜೊತೆಲಿ ನಾನು ಮಾತಾಡ್ತಾ ಇರ್ಬೇಕು. ಯಾರೆಲ್ಲ ಡೈಲಿ ಯೇಸು ಕ್ರಿಸ್ತನ ಜೊತೆಲಿ ಮಾತಾಡ್ತೀರಿ, ದೇವ್ರ ಜೊತೆಲಿ ಮಾತಾಡ್ತೀರಿ? ಯಾರೆಲ್ಲ ಪ್ರೇಯರ್ ಮಾಡ್ತೀರಿ? ಡೈಲಿ ಪ್ರೇಯರ್ ಮಾಡ್ತೀರಾ? ಎಲ್ಲರೂ ಮಾಡ್ತೀವಿ, ಎಲ್ಲರೂ ಕೈ ಇರ್ತೀವಿ. ಎಷ್ಟು ಸಾರಿ ದೇವರು ಹೇಳಿದಂತ ಮಾತನ್ನ ಕೇಳ್ತೀರಿ? ಎಷ್ಟು ಸಾರಿ ಬೈಬಲ್ ಓದ್ತೀರಿ ಒಂದ್ ದಿನಕ್ಕೆ? ಎಷ್ಟು ಸಾರಿ ಅದನ್ನ ರಿವಿಷನ್ ಮಾಡ್ತೀರಿ? ಎಷ್ಟು ಸಾರಿ ಬೈಬಲ್ ಸ್ಟಡಿಗೆ ಬಂದಿರ್ತೀರಿ? ಮತ್ತೆ ಮತ್ತೆ ನಾವು ಹೇಳ್ತಾ ಇದ್ವಿ, ದಯವಿಟ್ಟು ನಿಮಗೆ ಸಿಗುವಂತ ವಾಕ್ಯ ಒಂದು ಕಾಲದಲ್ಲಿ ಸಿಗದೆ ಹೊಂಟೋಗುತ್ತೆ. ಒಂದು ವೇಳೆ ಅದನ್ನ ಕೇಳ್ಕೋಬೇಕಂದ್ರೆ ತಿಳ್ಕೊಳಕ್ ಸಾಧ್ಯ ಇಲ್ಲ. ನಾವು ಪ್ರೇರಿಸೋದ್ರೆ ಇನ್ನೊಂದು ಅಂಶನ ಹೇಳಿ ಮುಗಿಸ್ತೇನೆ. ಯೋಹಾನ ಬರೆದಂತ ಮೊದಲನೇ ಪತ್ರಿಕೆ 3ನೇ ಅಧ್ಯಾಯ 2ನೇ ವಾಕ್ಯ. 1 John chapter 3 verse 2. ಈಗ ಪ್ರಿಯರೇ, ಈಗ ದೇವರ ಮಕ್ಕಳಾಗಿದ್ದೇವೆ, ಮುಂದೆ ನಾವು ಏನಾಗುವುದು ಅದು ಇನ್ನೂ ಪ್ರತ್ಯಕ್ಷವಾಗಿಲ್ಲ. ಕ್ರಿಸ್ತನು ಪ್ರತ್ಯಕ್ಷನಾದರೆ ನಾವು ಆತನ ಆಗಿರುವುದೆಂದು ಬರೆದೆವು. ನಾನು ಮೊದಲನೇ ಒಂದು ಪಾಯಿಂಟ್ ಹೇಳಿದೆ, ಎಲ್ಲ ಹೇಳಿದ್ಮೇಲೆ ರೋಮ 8:28 ಏನ್ ಹೇಳಿದೆ ನಾನು? ಕರೆಯಲ್ಪಟ್ಟವರಾದ್ರಿಂದ ನಾವು ಮೊದಲು ಏನಾಗಿದ್ದೀವಿ? ದೇವರ ಅನಾದಿ ಸಂಕಲ್ಪದಲ್ಲಿ ನಮ್ಮನ್ನ ಏನ್ ಮಾಡಿದ್ದಾನೆ? ದೇವರು ಕರೆಯಲ್ಪಟ್ಟಿದ್ದಾನೆ. ಮೊದಲನೇ ಪಾಯಿಂಟ್, ಕರೆಯಲ್ಪಟ್ಟಿದ್ದಾನೆ. ಆ ಸಂತೋಷ ಬಂತ ನಿಮಗೆ? ಹ್ಯಾಪಿ ಆಗಿದ್ದೀರಾ? ಎಲ್ಲರೂ ಹ್ಯಾಪಿ ಆಗಿರಂಗಿಲ್ಲ? ದೇವನಾಲೆ ನಾನು ಆಳಿಕೆ ಪಟ್ಟಿರ್ತಾರೆ ಅಂತೆ. ಇವತ್ತು ನೀವು ಯಾವ್ದೊಂದು ಇಂಟರ್ವ್ಯೂ ಹೋಗ್ತೀರಿ, ನೀವು ಸೆಲೆಕ್ಟೆಡ್ ಆದ್ರೆ ನೀವು ಎಷ್ಟು ಸಂತೋಷ ಪಡ್ತೀರಿ? ಹೇಳೋ ಸೆಲೆಕ್ಷನ್ ಸಂತೋಷ ಎಷ್ಟು ಪಡ್ತೀವಿ? ನೀವು ಆ ಜಾಬ್ ಸಿಕ್ಕಿದ ತಕ್ಷಣ ಸಂತೋಷ ಪಡ್ತೀವಿ. ಇಲ್ಲಾಂದ್ರೆ ನೀವು ನೋಡಿರೋ ಹುಡುಗಿನೋ ಇಲ್ಲ ನೋಡಿರೋ ಹುಡುಗಿನೋ ಓಕೆ ಅಂದ್ರೆ ಎಷ್ಟು ಸಂತೋಷ ಪಡ್ತೀರಿ? ಇಲ್ಲ ನಾವು ಮಾಡಬೇಕಾದ ಸಾಧನೆಯನ್ನ ಮಾಡಿದಾಗ ಎಷ್ಟು ಸಂತೋಷ ಪಡ್ತೀರಿ? ಎಲ್ಲಾ ಬಿಗಿಲುಕ್ಕಿಂತಲೂ ಒಂದೇ ಸಂತೋಷ, ನನ್ನನ್ನ ದೇವರು ತನ್ನ ಸಂಕಲ್ಪದಲ್ಲಿ ಇಟ್ಟು ನಮ್ಮನ್ನ ಕರೆಯಲ್ಪಟ್ಟಿದಂದ್ರೆ ಎಷ್ಟು ಸಂತೋಷ ಆಯ್ತು. ಮೊದಲನೇ ಪಾಯಿಂಟ್ ಸಂತೋಷ ಆಯ್ತಾ? ಕರೆಯಲ್ಪಟ್ಟವ್ರನ್ನ ಎಲ್ಲಿ ಇಡ್ತೀನಿ ಅಂತ ಹೇಳ್ತಿದ್ದಾನೆ ದೇವರು? ಅವರ ಮನೆಯಲ್ಲಿ. ಎಲ್ಲಿ? ಅವರ ಮನೆಯಲ್ಲಿ. ಯಾರ ಮನೆಯಲ್ಲಿ? ದೇವರು ಕೈಯಿಂದ ಕಟ್ಟದೇ ಇರುವಂತ ನೀತಿ ಎಂಬ ಕಟ್ಟಡದಲ್ಲಿ ನಮ್ಮನ್ನು ಇಡ್ತಾನೆ ಅಂತ. ಅದು ರುಜುವಾತಾಯ್ತಾ? ಈಗ 3ನೇ ಪಾಯಿಂಟ್ ಯೋಹಾನ ಹೇಳ್ತಾನೆ 3ನೇ ಅಧ್ಯಾಯ 1ನೇ 2ನೇ ವಾಕ್ಯದಲ್ಲಿ, ಈಗ ದೇವರ ಏನಾಗಿದ್ದೀರಿ? ಈಗ ದೇವರ ಇದು ಅರ್ಥ ದಿನ ಗೊತ್ತಾ ನಿಮಗೆ? ದಿನ ಗೊತ್ತಾ? ನಾನು ಯಾರ ಮಗಳು ಅಂತ ಕೇಳಿದಾಗ ಏನ್ ಹೇಳ್ತೀರಿ? ನಿಮ್ ತಂದೆ ಹೆಸರು ಹೇಳ್ತಿರಲ್ವಾ? ಯಾರ ಮಗ ಅಂತ ಹೇಳಿದ್ರೆ ನಿಮ್ ತಂದೆ ಹೆಸರು ಹೇಳ್ತಿರಲ್ವಾ? ನೀವು ಯಾವ ದೇಶದವರು? ನನ್ನ ದೇಶ ಭಾರತ ಅಂತ ಹೇಳ್ತೀವಲ್ವಾ? ಯಾವ ರಾಜ್ಯದಲ್ಲಿ ನಾನು ಕರ್ನಾಟಕದವನು ಅಂತ ಹೇಳ್ತೀವಲ್ವಾ? ಯಾವ್ದು ನಿಮ್ ತಾಯಿ ಭಾಷೆ ಅಂದಾಗ ನಾನು ಕನ್ನಡ ಇಲ್ಲ ತಮಿಳು ಅಂತ ಹೇಳ್ತೀವಲ್ವಾ? ಕ್ರಿಸ್ತನ ಪ್ರಿಯರೇ, ಯಾವತ್ತಾದ್ರೂ ನಿಮ್ಮ ದಿನನಿತ್ಯದಲ್ಲಿ ಯಾರು ಕೇಳೋದ್ ಬೇಡ, ನಿಮ್ಮ ಹೃದಯದಲ್ಲಿ ಒಬ್ಬರೇ ಇದ್ದಾಗ ನಾನ್ ದೇವ್ರ ಮಗಳು ಅಂತ ಯಾವತ್ತು ನೆನೆಸಿದಿರಿ? ನಿಮ್ಮ ಕಷ್ಟದ ಸಮಯದಲ್ಲಿ ನೆನೆಸಿದಿರಾ? ಯಾವ್ದೋ ಒಂದು ಕಷ್ಟ, ಯಾವ್ದೋ ಒಂದು ಸಮಸ್ಯೆ, ಯಾವ್ದೋ ಒಂದು ಮಾತು, ಯಾವ್ದೋ ಕೇಳದೇ ಇರುವಂತ ನೋವು, ಆ ಟೈಮಲ್ಲಿ ಒಬ್ಬೊಟ್ಟಿಗೆ ಕುಂತಿರುವಾಗ
ನಾನು ಯಾಕೆ ಅಳಬೇಕು ಈ ವಿಷಯದಲ್ಲಿ? ನಾನು ಯಾಕೆ ಯೋಚನೆ ಮಾಡ್ಬೇಕು? ಐ ಆಮ್ ಗಾಡ್ ಸನ್, ಐ ಗಾಡ್ಸ್ ಡಾಟರ್ ಅಂತ ಯಾವಾಗ ಯೋಚನೆ ಮಾಡಿದ್ದೀರಾ? ಆ ರೀತಿ ನೀವು ಮಾಡಿಲ್ಲ ಅಂದ್ರೆ ನೀವು ವಾಕ್ಯದಲ್ಲಿ ನೆಲೆಯಾಗಿ ನಿಂತಿಲ್ಲ ಅಂತ ಅರ್ಥ. ಯಾರೋ ಹೇಳಿದ ಮಾತನ್ನ, ಯಾರೋ ಮಾಡಿದಂತ ಕಾರ್ಯದ ಬಗ್ಗೆ ನೀವು ಚಿಂತಿಸಿದ ಸಂದರ್ಭದಲ್ಲಿ ನೀವು ದೇವರ ಮಗಳು, ದೇವರ ಮಗ ಅಂತ ಒಂದು ಸಾರಿ ಯೋಚನೆ ಮಾಡಿ. ಈ ಎಲ್ಲಾ ವಿಷಯಗಳು ನಮ್ಮ ಮುಂದೆ ಏನಾಗುತ್ತೆ? ಇಬ್ಬನಿ ಅಂತ ಕರ್ಗೋಗುತ್ತೆ. ಅದು ಬೆಟ್ಟದ ರೀತಿಯಲ್ಲಿ ನನ್ನ ಮೇಲೆ ಒತ್ತಡಕ್ಕಿಂತಲೂ ನಾನು ದೇವರ ಮಗಳು, ದೇವರ ಮಗ ಅಂತ ಒಂದು ಸಾರಿ ನಿಮ್ಮ ಹೃದಯದಲ್ಲಿ ನೆನೆಸ್ಬೇಕು, ತುಡಿ ಬಾಯಲಲ್ಲ. ನೆನೆಸಿದ್ರೆ ಎಂತ ಬಂಡೆ ಅಂತಿರುವಂತ ಬೆಟ್ಟದಂತ ಸಮಸ್ಯೆ ನಿಮಗೆ ಇಬ್ಬನಿಯ ಕರ್ಗೋಗುತ್ತೆ. ಇಲ್ಲಿ ಯೋಹಾನ ಹೇಳ್ತಾನೆ, ನೀವು ಏನಾಗಿದ್ರಿ? ದೇವರ ಮಕ್ಕಳಾಗಿದ್ದೇವೆ. ಮುಂದೆ ಏನ್ ಹೇಳ್ತಾರೆ? ಕಂಟಿನ್ಯೂ ನೋಡಿ ಏನ್ ಹೇಳ್ತಾನೆ ನೋಡಿ, ತುಂಬಾ ಚೆನ್ನಾಗಿ ಓದಿ. ಏನ್ ಹೇಳ್ತಾನೆ ಮುಂದೆ? ಹಾಗಾದ್ರೆ ಇನ್ನು ಏನೋ ಆಗ್ತೀವಿ ಅಂತ ಹೇಳ್ತಾನೆ. ಇಲ್ಲೇ ಬರ್ತದೆ, ಇನ್ನು ಏನೋ ಆಗ್ತೀವಿ. ಮಕ್ಕಳಾಗಿರೋದೇ ದೊಡ್ಡ ಪ್ರೌಢ. ನನಗೆ ಇನ್ನು ಏನಾಗ್ತೀವಿ ಗೊತ್ತಿಲ್ಲ. ನೀವು ನನ್ನ ಕೇಳಿದ್ರು ನನಗೆ ಗೊತ್ತಿಲ್ಲ. ಯಾರಿಗೂ ಗೊತ್ತಿಲ್ಲ? ಇಲ್ಲಿ ಯೋಹಾನನಿಗೆ ಗೊತ್ತಿಲ್ಲ. ಯೇಸು ಕ್ರಿಸ್ತನ ದೇವರ ಮಗನ ದೊಡ್ಡ ಚರ್ಚೆಯಲ್ಲಿದೆ. ಯೇಸು ಕ್ರಿಸ್ತನ ದೇವರು. ನಾವೇನಾಗ್ತೀವಿ ಗೊತ್ತಿಲ್ಲ, ಆದ್ರೆ ಏನೋ ಒಂದು ಆಗ್ತೀವಿ. ಆದ್ರೆ ಈ ಭೂಮಿಯಲ್ಲಿ ಏನಾಗಿದ್ದೀವಿ? ಭೂಮಿಯಲ್ಲಿ ಏನಾಗಿದ್ದೀವಿ? ನಾನು ದೇವರ ಮಗನಾಗಿದ್ದೀನಿ. ಆದ್ರೆ ನಾನು ದೇವರ ಕಟ್ಟಡಕ್ಕೆ ಹೋದ್ರೆ, ಅದೇ ಯಾವುದು? ನಿತ್ಯ ಪರಲೋಕ ಸಂಸ್ಥಾನಕ್ಕೆ ಹೋದ್ರೆ ಅಲ್ಲಿ ಏನಾಗ್ತೀನಿ ಅನ್ನೋದು ಮಾತ್ರ ನಮ್ಗೆ ಗೊತ್ತಿಲ್ಲ ಪ್ರೇರೆ. ಆದ್ರೆ ಒಂದ್ ಹೇಳಕ್ ಇಷ್ಟಪಡ್ತೇನೆ, ಅದು ಅತಿಕ್ರಮಿಸಿ ಹೇಳ್ತಿದ್ದೇನೆ ನನಗೆ ಗೊತ್ತಿಲ್ಲ, ನೀವು ದೇವದೂತರಿಗಿಂತಲೂ ಹೆಚ್ಚಾಗಿರ್ತೀರಿ. ದೇವ ನಮ್ಗೆ ಸ್ತೋತ್ರ. ದೇವದೂತರಿದ್ರಲ್ಲ, ಏಂಜಲ್ಸ್ಗಳು, ಅವ್ರಿಗಿಂತಲೂ ಒಂದು ಮೇಲ್ ಹಾಕ್ತೀರಿ. ಎಲ್ಲೋದಾಗ? ಪರಲೋಕಕ್ಕೆ ಹೋದಾಗ. ಆದ್ರೆ ಇಲ್ಲಿ ಯೋಹಾನ್ ಹೇಳುವಂತ ಮಾತು, ಮುಂದೆ ನಾವು ಏನಾಗುವುದು ಎಂದು ನಮಗೆ ಪ್ರತ್ಯಕ್ಷವಾಗಲಿಲ್ಲ. ಕಂಟಿನ್ಯೂ. ಕ್ರಿಸ್ತನು ಪ್ರತ್ಯಕ್ಷನಾಗುವಾಗ ನಾವು ಆತನ ಅಂಗಿನವರು ಆಗಿರುವುದು ಆತನ ಓದಿ. ಯಾರ ತರ ಆಗಿರ್ತೀವಿ ಅಂತ ಹೇಳ್ತಾನೆ? ಕ್ರಿಸ್ತನ ಹಾಗೆ ಆಗಿರ್ತೀವಿ ಅಂತ ಹೇಳ್ತಾನೆ. ಹಂಗಂದ್ರೆ ಏನರ್ಥ? ದೇವರು ತನ್ನ ಒಬ್ಬನೇ ಮಗನನ್ನ ಏನ್ ಮಾಡದಂತೆ? ಕಳ್ಸ್ಕೊಟ್ಟ. ಯೋಹಾನ 3:16. ಅದೇ ಸ್ಥಾನದಲ್ಲಿ ದೇವರು ಹೇಗೆ ಯೇಸು ಕ್ರಿಸ್ತನ ನೋಡಿದ್ನೋ ಅದೇ ತರ ಯಾರನ್ನ ನೋಡ್ತಾನೆ? ನಮ್ಮನ್ನ ನೋಡ್ತಾನೆ. ನಾವು ಆರಿಸಲ್ಪಟ್ಟವರು, ನಾವು ದೇವರಿಂದ, ನಾವು ಕ್ರಿಸ್ತನ ಮೂಲಕ ನಾವು ಕರೆಯಲ್ಪಟ್ಟವರು. ಆದ್ರೆ ಪರಲೋಕಕ್ಕೆ ಹೋದ್ಮೇಲೆ ದೇವರು ನಮ್ಮನ್ನ ಹೆಂಗ್ ನೋಡ್ತಾರಂತೆ? ಯೇಸು ಕ್ರಿಸ್ತನ ನೋಡಿ ಆಮೇಲೆ ನಮ್ಮನ್ನ ನೋಡೋದಿಲ್ಲ, ಯೇಸು ಕ್ರಿಸ್ತನ ರೀತಿಯಲ್ಲೇ ನಮ್ಮನ್ನ ನೋಡ್ತಾನೆ ಪ್ರೇರೆ. ನಿಮ್ಗೆ ಅರ್ಥ ಆಗ್ತಿದೆ ನನಗೆ ಗೊತ್ತಿಲ್ಲ. ನನಗೇನ್ ಅನ್ನಿಸ್ತದೆ ಅಂದ್ರೆ ಅದನ್ನ ಹೇಳಕ್ ಇಷ್ಟಪಡ್ತೀನಿ. ಯೇಸು ಕ್ರಿಸ್ತನ ಮೇಲೆ ದೇವರು ಎಷ್ಟು ಪ್ರೀತಿ ಇಟ್ಟಿದನೋ ಆ ಪ್ರೀತಿಯಲ್ಲಿ 1% ನಮ್ಮ ಮೇಲೆ ಏನಾಗೋದಿಲ್ಲ, ಕಮ್ಮಿ ಆಗೋದಿಲ್ಲ. ಈಗ ನಾವು ಎಷ್ಟೇ ಇದ್ರು, ನನ್ನ ಮಗನ ಎಷ್ಟೇ ನಾನು ಪ್ರೀತಿಸ್ನೋ, ನನ್ನ ಮಗನ ಜೊತೆಲಿ ಬರುವಂತ ಗೆಳೆಯನನ್ನ ನಾನು ಅಷ್ಟೇ ಪ್ರೀತಿಸಕ್ ಸಾಧ್ಯನಾ? ಅವನ ಫ್ರೆಂಡೇ, ಅವನು ಅದೇ ವಯಸ್ಸು ಹುಡುಗನೇ, ಅದೇ ಸರಿ ನಮ್ ರಿಲೇಷನ್ ಅದೇ ತರ ಹುಡುಗ ಇದ್ದಾನೆ, ಅವನು ಅಷ್ಟೇ ಪ್ರೀತಿಸಕ್ ಸಾಧ್ಯನಾ? ಒಂದು ಸ್ವಲ್ಪ ಆದ್ರೂ ಏನ್ ಮಾಡ್ತೀನಿ? ಇಲ್ಲೇ ಬ್ರದರ್, ಸ್ವಲ್ಪ ಆದ್ರೂ ಹೆಚ್ಚು ಕಡಿಮೆ ಆಗೇ ಆಗುತ್ತೆ. ನನ್ನ ಮಗನಕ್ಕಿಂತ ನನ್ನ ಮಗನ ಜೊತೆಲಿ ಬರುವಂತ ಸ್ನೇಹಿತನಿಗೆ ಅವನು ಅಷ್ಟೇ ಇದ್ರು ಸಹ ಸರಿ, ನನ್ನ ಮಗನ ಜೊತೆಲಿ ಒಂದು ಮಗನ ಸಾಕಿರ್ತೀನಿ ಅಂತ ತಿಳ್ಕೊಳ್ಳಿ. ಸಾಕು ಮಗ ಇರ್ತಾನೆ ಅಂತ ತಿಳ್ಕೊಳ್ಳಿ. ಎಷ್ಟು ಪ್ರೀತಿಸ್ತೀರಿ? ಮಗನ ಪ್ರೀತಿಸಷ್ಟೇ ನಾವು ಪ್ರೀತಿಸಲ್ಲ, ಸ್ವಲ್ಪ ಏನಾಗುತ್ತೆ? ಕಮ್ಮಿ ಆಗತ್ತೆ. ಯೋಸೆಫನಿಗೆ ಆ ಒಂದು ಯಜಮಾನ ಪ್ರೀತಿಸ್ತ ಎಲ್ಲಾ ಅಧಿಕಾರ ಕೊಟ್ಟ ಎಲ್ಲಾ ಅಧಿಕಾರ, ಅಧಿಕಾರದಲ್ಲಿ ನೋಡ್ತೀವಲ್ಲ, ಎಲ್ಲಾ ಅಧಿಕಾರ ಕೊಟ್ಟ. ಏನ್ ಕೊಡ್ಲಿಲ್ಲ? ಒಂದು ಕೊಡ್ಲಿಲ್ಲ. ಯೋಸೆಫನ ಅರಮನೆಯ ಸಿಂಹಾಸನದ ಮೇಲೆ ಕುಂತ್ಕೊಂಡ. ಏನ್ ಕೊಡ್ಲಿಲ್ಲ? ಒಂದು ಸಿಂಹಾಸನ ಕೊಡ್ಲಿಲ್ಲ. ಆದ್ರೆ ನನ್ನ ಪ್ರಿಯ ಸಹೋದರರೇ, ಯೇಸು ಕ್ರಿಸ್ತನು ಈಗ ಎಲ್ಲಿ ಕುಂತಿದ್ದಾನೆ ಅಂತ ಹೇಳ್ತಾರೆ? ಎಲ್ಲಿದ್ದಾನೆ? ಯೇಸು ಕ್ರಿಸ್ತನ ದೇವರ ಬಲಗಡೆ ಆಸೀರ್ವಾದನಾಗಿದ್ದಾನೆ. ಯೇಸು ಕ್ರಿಸ್ತನ ಬರುವಿಕೆಯ ನಂತರ ಅದೇ ಸಿಂಹಾಸನದಲ್ಲಿ ನಮ್ಮನ್ನೂ ಕೂರಿಸಬಹುದು. ಇದನ್ನೇ ದೇವರ ವಾಕ್ಯ ಹೇಳಿದೆ. ಇದನ್ನ ತಿಳ್ಕೊಬೇಕು. ನಾವು ಕಮ್ಮಿ ಅಲ್ಲ ಪ್ರೇರೆ. ಐ ಆಮ್ ಪ್ರೌಡ್. ಇವ್ ನಾ ಮೊದಲೇ ಹೇಳಿದೆ, ಯೂದರಿಗೆ ಒಂದು ಪ್ರೌಡ್ ಇತ್ತಂತೆ, ಈಗಲೂ ಇದೆ. ಈಗಿರುವಂತ ಯೂದರಿಗೆ, ಈಗಿರುವಂತ ಇಸ್ರಾಯೇಲ್ ದೇಶದಲ್ಲಿರುವಂತ ಇಸ್ರಾಯೇಲರಿಗೆ ಆ ಪ್ರೌಡ್ನೆಸ್ ಇದೆ. ಈಗ ನನಗೆ ಪ್ರೌಡ್ ಇದೆ, ನಾನು ದೇವರ ಮಗಳು, ದೇವರ ಮಗ ಎಂಬ ಪ್ರೌಡ್ ಇದೆ. ಅದನ್ನೇ ಅನ್ಯರಿಗೆ ತೋರ್ಸೋದಲ್ಲ, ಅವರನ್ನು ಕರ್ಕೊಂಬರೋ ಪ್ರೌಡ್ ಇರ್ಬೇಕಷ್ಟೇನೆ. ಈಗ ದೇವರ ವಾಕ್ಯ ನಮ್ಗೆ ಹೇಳ್ತದೆ, ಕ್ರಿಸ್ತನ ಪ್ರಿಯ ಯೋಹಾನ ಹೇಳ್ತಿದ್ದಾನೆ ಇಲ್ಲಿ, ನಾನು ದೇವರ ಮಗನು ದೇವರ ಮಗಳಾಗಿದ್ದೇನೆ,
ಮುಂದೆ ಏನಾಗ್ತೇನೆ ನನ್ಗೆ ಗೊತ್ತಿಲ್ಲ, ಆದ್ರೆ ಕ್ರಿಸ್ತನ ಪ್ರತ್ಯಕ್ಷನಾಗುವಾಗ ನಾವು ಆತನ ಆಗಿರುವೆವು ಅಂತ ಹೇಳ್ತಾನೆ. ಕ್ರಿಸ್ತನ ರೀತಿಯಲ್ಲೇ ಆಗ್ತೀವಿ. ದೇವರು ಎಷ್ಟು ಕ್ರಿಸ್ತನನ್ನ ಪ್ರೀತಿಸ್ತಾನೋ ಅಷ್ಟೇ ಪ್ರೀತಿಸ್ತಾನೆ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ದೇವರ ವಾಕ್ಯವನ್ನ ನಾವು ಕೇಳಲೇಬೇಕು. ಕೊನೆಯ ಒಂದು ವಾಕ್ಯ ಹೇಳಿ ನಮಗಿಸ್ತೇನೆ. ಇದೇ ಯೋಹಾನ ಪ್ರಕಟಣೆ ಬರೆಯುವಾಗ ಒಂದು ಮಾತನ್ನ ಹೇಳ್ತಾನೆ. ಪ್ರಕಟಣೆ 1ನೇ ಅಧ್ಯಾಯ 3ನೇ ವಾಕ್ಯವನ್ನ ನೋಡಿಕೊಳ್ಳೋ ಪ್ರಿಯವೇ. ಈ ಪ್ರವಾದನ ವಾಕ್ಯಗಳನ್ನು ಓದುವಂತವರು, ಕೇಳುವಂತವರು, ಈ ಪ್ರವಾದನೆಯಲ್ಲಿ ಬರೆದಿರುವ ಮಾತುಗಳನ್ನು ಕೈಗೊಂಡು ನಡೆಯುವಂತವರು, ಅವು ನೆರವೇರುವ ಸಮಯವು ಸಮೀಪವಾಗಿದೆ. ಸರಿ, ಒಂದು ಮಾತು ಹೇಳ್ತಿದ್ದಾನೆ ಇಲ್ಲಿ ಈ ಪ್ರಕಟಣೆ ಪುಸ್ತಕದಲ್ಲಿ. ಈ ಪ್ರವಾದನೆ ವಾಕ್ಯಗಳನ್ನು ಓದುವಂತವನು, ಕೇಳುವಂತವರು, ಈ ಪ್ರವಾದನೆಯಲ್ಲಿ ಬರೆದಿರುವಂತಹ ಮಾತುಗಳನ್ನು ಕೈಗೊಂಡು ನಡೆಯುವಂತವರು ಧನ್ಯರು ಅಂತ ಹೇಳ್ತಾನೆ. ಇದೇ ಮಾತನ್ನ ಕೀರ್ತನೆಗಾರ ಹೇಳ್ತಾನೆ, ನೀವು ಹಗಲಿರುಳು ಧ್ಯಾನಿಸುವವರು ಧನ್ಯರು. ಯಾವಾಗ ಧ್ಯಾನ ಮಾಡ್ತೀವೋ ದೇವರ ವಾಕ್ಯವನ್ನ, ಯಾವಾಗ ದೇವರ ವಾಕ್ಯನ ಓದ್ತಿರು, ದೇವರ ವಾಕ್ಯವನ್ನ ಕೇಳ್ತಿರು, ನಾವೆಲ್ಲ ಯಾರು? ಧನ್ಯರಷ್ಟೇ. ಧನ್ಯರಂದ್ರೆ ಇಂಗ್ಲಿಷ್ ಅಲ್ಲಿ ಏನು? ಧನ್ಯರಂದ್ರೆ ಏನಮ್ಮ ಇಂಗ್ಲಿಷ್ ಅಲ್ಲಿ? தமிழ்ல சங்கில படிங்க, வெளிப்படிதல் 1:3 தமிழ்ல படிங்க, இங்கிலீஷ்ல படிங்க. என்ன சொல்லப்படுது? எல்லாம் சோகமாக்குறீங்க. படிங்க, முடிச்சிருச்சு. வெளிப்படிதல் 1:3 ಧನ್ಯರು ಅಂದ್ರೆ ಏನು ಇಂಗ್ಲಿಷ್ ಅಲ್ಲಿ? ಓದಿ ಆ ವಾಕ್ಯನ ಓದಿ. ತಮಿಳು ವಾಸಿங்க 1:3. தமிழ்ல பாக்கியவான்கள், இங்கிலீஷ்ல பிளஸ்டா? கரெக்டா? யுவர் பிளஸ்ட் பீப்புள்ஸ், பிளஸ்ட் சில்ட்ரன்ஸ். நீங்கள் பிளஸ்டா? இப்போ உங்களுக்கு நீங்களே ಕೇಳಿಪಟ್ಟಿங்க. ಈಗ ನೀವು ಬ್ಲೆಸ್ಸಡಾ ಇಲ್ಲ ನೀವು ಭಾಗ್ಯವಾನ್ಗಳಾ, ನೀವು ಧನ್ಯರಾ? ಹಂಗಾದ್ರೆ ಏನ್ ಮಾಡಿರ್ಬೇಕು? ನೀವು ನೀವು ಧನ್ಯರಾದ್ರೆ ಏನ್ ಹೇಳ್ತಾನೆ ಅಲ್ಲಿ ಮೇಲೆ? ಈ ಪ್ರವಾದನೆ ವಾಕ್ಯಗಳನ್ನು ಓದುವವನು 1, 2ನೇದು ಕೇಳುವವನು, 3ನೇದು ಅದರ ಪ್ರವಾದನ ಪ್ರಕಾರ ಕೈಗೊಂಡು ನಡೆಯುವವನು ಅಲ್ವಾ? 3 ಇದೆಯಲ್ವ ಪಾಯಿಂಟ್ ಅಲ್ಲಿ. ಈ 3 ಇರೋವನೇ ಬ್ಲೆಸ್ಸೆಡ್, 3 ಇರೋವನೇ ಭಾಗ್ಯವಾನ್, 3 ಇರೋವನೇ ಧನ್ಯನು ಅಂತ ವೇದ ವಾಕ್ಯ ಹೇಳ್ತದೆ 3 ಭಾಷೆಗಳಲ್ಲಿ. ಇವತ್ತು ನೀವು ಕೇಳಬೇಕು ಅಂದ್ರೆ ದೇವಾಲಯಕ್ಕೆ ಬರಬೇಕು, ಓದ್ಬೇಕಂದ್ರೆ ದಿನನಿತ್ಯ ಸತ್ಯವೇದವನ್ನ ತಿರುಗಿಸ್ಬೇಕು, ಅದ್ರ ಪ್ರಕಾರ ನಡಿಬೇಕು. ಇಷ್ಟೂ ಮಾಡಿದ್ರೆ ಕ್ರಿಸ್ತನಲ್ಲಿ ಪ್ರಿಯರೇ, ಪರಲೋಕ ಸಂಸ್ಥಾನ ನಮ್ದೇ. ನಾವು ದೇವರ ಮಕ್ಕಳೇ. ದೇವರು ನಮಗೆ ಸಿದ್ಧನಾಗಿದ್ದಾನೆ ಪ್ರಿಯರೇ. ಯೇಸು ಕ್ರಿಸ್ತನ ಬರುವಿಕೆ ಯಾವಾಗ ಅಂತ ಗೊತ್ತಿಲ್ಲ, ನಾಳೆ ಏನ್ ನಡೀತಿ ಅಂತ ಗೊತ್ತಿಲ್ಲ ನಮಗೆ. ಪ್ರಪಂಚದಲ್ಲಿ ನಡೆಯುವಂತ ಘಟನೆಗಳು ನೋಡಿದಾಗ ಪ್ರತಿ ದೇಶದಲ್ಲೂ ಸಹ ಸಮಾಧಾನ ಇಲ್ಲದಿರುವಂತ ದೇಶವಾಗಿದೆ. ಪ್ರತಿ ಗ್ರಾಮ ಪಟ್ಟಣಗಳಲ್ಲೂ, ಕೆಲವೊಂದು ಪಟ್ಟಣಗಳಲ್ಲಿ ಒಂಥರ ಗೊಂದಲದ ಪರಿಸ್ಥಿತಿ ಇದೆ. ದಕ್ಷಿಣ ಭಾಗದಲ್ಲೂ ಸಹ ನಡೆದಿದೆ. ಎಲ್ಲೋ ಮೈಸೂರು ಭಾಗದಲ್ಲಿ ನಾವು ಸಹ ದೇವರ ಕೃಪೆಯಿಂದಿದ್ದೀವಿ. ಇಲ್ಲೂ ನಡೆಯಲ್ವಾ ಗೊತ್ತಿಲ್ಲ. ಆದ್ರೆ ಇರುವರೆಗೂ ನಾವು ದೇವರಿಗೆ ಪ್ರಿಯನಾದಂತ ಮಗನಾಗಿ ನಡೆದ್ರೆ, ದೇವರ ವಾಕ್ಯದ ಪ್ರಕಾರ ನಡೆದ್ರೆ, ನೀವು ಧನ್ಯರಾಗಿರ್ತೀರಿ, ಭಾಗ್ಯವಂತರಾಗಿರ್ತೀರಿ, ಬ್ಲೆಸ್ಸೆಡ್ ಪೀಪಲ್ ಆಗಿರ್ತೀರಿ. ದೇವರ ವಾಕ್ಯಕ್ಕೆ ನೀವು ಹೆಚ್ಚಿನ ಸಮಯ ಕೊಡಿ. ನನ್ನ ಪ್ರಿಯ ಸೋದರೇ, ದಯವಿಟ್ಟು ಬೈಬಲ್ ಸ್ಟಡಿಗೆ ಬನ್ನಿ. ಒಳ್ಳೊಳ್ಳೆ ಒಂದು ಸಬ್ಜೆಕ್ಟ್ ಹೋಗ್ತಾ ಇದೆ. ನಿನ್ನೆ ಹೋದ್ವಾರ ನೀವು ಯಾರಾದ್ರು ಬಂದಿರೋ ಅದು ಕೇಳಿದ್ರೆ ಮೈ ಇದಾಗತ್ತೆ, ವೈಬ್ರೇಷನ್ ಆಗುತ್ತೆ. ಅಷ್ಟರ ಮಟ್ಟಿಗೆ ಹಿರಿಯರು ಬಂದಿದ್ರು, ಅವ್ರು ಗೊತ್ತವ್ರಿಗೆ ಕೇಳಿ. ನೀವು ಮಿಸ್ ಮಾಡಬೇಡಿ. ದಯವಿಟ್ಟು ಸಮಯಗಳನ್ನ ಒದಗಿಸಿ, ಆ 2 hours ಒದಗಿಸಿ. ದಯವಿಟ್ಟು ಆರಾಧನೆ ತುಂಬಾ ಮುಖ್ಯವಾದದ್ದು. ಸಮಯವನ್ನ ಯಾವ ಕಾರಣಕ್ಕೂ ಮಿಸ್ ಆಗಬಾರ್ದು. ಇಷ್ಟು ವಾಕ್ಯವನ್ನ ಕೇಳಿದಿರಿ, ಮತ್ತೆ ನನ್ನ ಏನ್ சொல்றேன், என் போக்குல நான் தான் போறேன்னா ಅದು உங்களுக்கு ಸೇರಿದ್ದು. ನನ್ನ ದಾರಿಯಲ್ಲಿ ನಾನೇ ನಡೀತೀನಿ ಅಂದ್ರೆ ನಿಮಗೆ ಸೇರಿದ್ದು. ದೇವರ ಆಲಯಕ್ಕೆ ತೆರೆಯೋದಕ್ಕೆ ನೀವು ಬನ್ನಿ. ದೇವರು ನಿಮ್ಮನ್ನು 2 ಆಶ್ರಯಿಸಲಿ. ಸಮಯ ಕೊಟ್ಟದ ದೇವರಿಗೂ ಸಭೆಗೆ ವಂದನೆ ಹೇಳ್ತಾ ಮುಕ್ತಾಯ ಮಾಡ್ಕೊಳ್ತೇನೆ. ಆಮೇಲೆ